So hey students, ಎಲ್ಲರಿಗೂ ನಮಸ್ಕಾರ. Welcome to Deeksha, Vedantu 9th and 10th. ನಾನು ನಿಮ್ಮ ಮಾಸ್ಟರ್ ಟೀಚರ್ ಬಸವರಾಜ್ ಸರ್. I hope everyone is safe and sound and doing extremely well. ಎಲ್ಲರೂ ಚೆನ್ನಾಗಿದ್ದೀರಾ, ಎಲ್ಲರೂ ಬಿಂದಾಸ್ ಆಗಿದ್ದೀರಾ, and we will start today's class. Students, ನಾನು ಹೇಳ್ತಾ ನಿಮಗೆ ಕೇಳಿಸ್ತಾ ಇದ್ದರೆ ನನ್ನ ಪ್ರೆಸೆಂಟೇಷನ್ ಇದೆ ನಿಮಗೆ ಕಾಣಿಸ್ತಾ ಇದ್ರೆ ಒಂದು ಫಾಸ್ಟ್ ಆಗಿ ಥಮ್ಸ್ ಅಪ್ ಲೈವ್ ಚಾನಲ್ ಕೊಬ್ಬಿಡಿ, and we will start today's amazing class, that is Heredity and Evolution. So last class ಅಲ್ಲಿ ನಾವು ಹೆರಿಡಿಟಿ ಪಾರ್ಟ್ನ ಮುಗಿಸಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ವಿಲ್ ಬಿ ಟಾಕಿಂಗ್ ಅಬೌಟ್ ದ ಎವಲ್ಯೂಷನ್ ಪಾರ್ಟ್. ನನಗೆ ಗೊತ್ತು ನೀವು CBSE ಸ್ಟೂಡೆಂಟ್ಸ್ ಆಗಿದ್ದರೆ ಈ ಪಾರ್ಟ್ ನಿಮಗೆ ರಿಮೂವ್ ಆಗಿದೆ. ಬಟ್ ಸ್ಟೂಡೆಂಟ್ಸ್ ಡೋಂಟ್ ವರಿ, ನಾವು ಸ್ಟೇಟ್ ಬೋರ್ಡ್ಗೋಸ್ಕರ ಕೂಡ ನಾವು ಎಕ್ಸ್ಟ್ರೀಮ್ ಫೋಕಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಎವಲ್ಯೂಷನ್ ಪಾರ್ಟು ಕೂಡ ಡೀಟೇಲ್ ಆಗಿ ಮಾಡೋದ ನಿಮಗೋಸ್ಕರ ನಾವೇನು ಮಾಡಿದ್ದೀನಿ ಇವತ್ತಿನ ಕ್ಲಾಸಲ್ಲಿ, ನಾನು ಕಂಪ್ಲೀಟಾಗಿ ಎವಲ್ಯೂಷನ್ ಪಾರ್ಟ್ ಇದೆಯಲ್ಲ ಆ ಎವಲ್ಯೂಷನ್ ಪಾರ್ಟ್ ನಾನು ಡೈರೆಕ್ಟಾಗಿ NCERT ಇಂದನೇ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಸ್ಟೂಡೆಂಟ್ಸ್ ಡೋಂಟ್ ವರಿ, ಡೈರೆಕ್ಟಾಗಿ NCERT, ದಟ್ ಈಸ್ ಎವ್ರಿ ಲೈನ್ ಆಫ್ NCERT ನಾನು ಇವತ್ತು ಕವರ್ ಮಾಡ್ತೀನಿ. ಎವ್ರಿ ಲೈನು ಎವ್ರಿ ವರ್ಡ್ ಕೂಡ ನಾನು ಇವತ್ತಿನ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಬನ್ನಿ ಸ್ಟೂಡೆಂಟ್ಸ್, ಕ್ಲಾಸ್ ಸ್ಟಾರ್ಟ್ ಮಾಡೋದ ಇವತ್ತು. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಏನು ಮಾಡಬೇಕು, ಎಲ್ಲರೂ ಒಂದು ವಿಡಿಯೋನ ಲೈಕ್ ಮಾಡಬೇಕು, ವಿಡಿಯೋನ ಶೇರ್ ಮಾಡಬೇಕು, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಲೇಬೇಡಿ. ದಟ್ ಈಸ್ ನೋಡಿ, ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೆ ನೀವು 500 ಇತ್ತು, ಲಾಸ್ಟ್ ಕ್ಲಾಸ್ ಕೇವಲ ಬರೀ 500 ಇತ್ತು, ಇವತ್ತಾಗಲಿ 510 ಇದೆ. ಸೊ ಸ್ಟೂಡೆಂಟ್ಸ್ ಈ ವೀಕ್ ಟಾರ್ಗೆಟ್ ಇದೆ ನಮಗೆ, ಏನು ನಮ್ಗೆ ಎಲ್ಲರೂ ಟಾರ್ಗೆಟು ಈ ವೀಕಲ್ಲಿ ನಾವು ಏನು ಮಾಡಬೇಕು, ಕಂಪ್ಲೀಟಾಗಿ 600 ಸ್ಟ್ರಾಂಗ್ ಆಗಬೇಕು ನಾವು. ಸೊ ಈ ವೀಕ್ ಟಾರ್ಗೆಟ್ ಏನು 600 ಸಬ್ಸ್ಕ್ರೈಬರ್ಸ್. ಸ್ಟೂಡೆಂಟ್ಸ್ ನಿಮಗೆ ನಮ್ಮದು ಕ್ಲಾಸಸ್ ಅರ್ಥ ಆಗ್ತಿದೆಯಾ ಅಂದರೆ, ನಮ್ಮ ಕ್ಲಾಸಲ್ಲಿ ನಿಮಗೆ ಎಂಜಾಯ್ ಮಾಡ್ತೀರಾ, ಲರ್ನಿಂಗ್ ಆಗ್ತಿದೆ ಅಂತ ಅನಿಸ್ತಾರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮರಿಲೇಬೇಡಿ. ಎಲ್ಲ ವಿಡಿಯೋನ ಲೈಕ್ ಮಾಡಿ. ಸ್ಟೂಡೆಂಟ್ಸ್ ಎವ್ರಿ ಸಿಂಗಲ್ ಡೇ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಮ್ಮ ಟೀಚರ್ಸ್ ನಿಮಗೋಸ್ಕರ ಲೈವ್ ಬರ್ತಾ ಇದ್ದಾರೆ. ಬೆಳಗ್ಗೆ ನೇಹಾ ಮ್ಯಾಮ್, ನವ್ಯ ಮ್ಯಾಮ್ ಬಂದಿದ್ದಾರೆ, ಆಗಲೇ ಸುಹಾಸ್ ಸರ್ ಕೆಮಿಸ್ಟ್ರಿ ಹೇಳ್ಕೊಟ್ಟಿದ್ದಾರೆ. ಸೊ ಆಗಲೇ ನಾನು ಬಂದಿದ್ದೀನಿ ಈಗ ಬಯಾಲಜಿ ಹೇಳ್ಕೊಡೋದಕ್ಕೆ. ಸೊ ಸ್ಟೂಡೆಂಟ್ಸ್ ಎವ್ರಿ ಸಿಂಗಲ್ ಡೇ ನಮ್ಮ ಟೀಮ್ ಇಲ್ಲಿದೆ, ನಮ್ಮ ಟೀಚರ್ಸ್ ಇದ್ದೀವಿ, ನಾವೆಲ್ಲ ಇಲ್ಲಿ ರೆಡಿ ಇದ್ದೀವಿ ನಿಮಗೋಸ್ಕರ ಕಂಪ್ಲೀಟಾಗಿ ಫ್ರೀ. ದಟ್ ಇಸ್ ಆನ್ ದೀಕ್ಷಾ ವೆದಾಂತು ಕನ್ನಡ 9th and 10th ಚಾನಲ್. ಬನ್ನಿ ಸ್ಟೂಡೆಂಟ್ಸ್, ಸ್ಟಾರ್ಟ್ ಮಾಡೋದು ಇವತ್ತಿನ ಕ್ಲಾಸು. ಬಿಫೋರ್ ಐ ಸ್ಟಾರ್ಟ್ ನಿಮಗೆ ಟೆಲಿಗ್ರಾಮಲ್ಲಿ ನಾನು ಯಾವಾಗೂ ಹೇಳ್ತೀನಿ, ಎವ್ರಿ ಸಿಂಗಲ್ ನೋಟ್ಸು ಎಲ್ಲ ನೋಟ್ಸು, ಅಪ್ಡೇಟ್ಸು, ಅಸೈನ್ಮೆಂಟ್ಸು ಈ ಟೆಲಿಗ್ರಾಮ್ ಚಾನಲ್ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇಲ್ಲಿ ನೋಡಿ, ನಾನು ಹೇಳ್ತಿದ್ರು ಸರ್ ನೀವು ಅಪ್ಲೋಡೇ ಮಾಡಿಲ್ಲ ಸರ್, ಎಲ್ಲಿ ಪ್ರೂಫು ನೋಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಈಗ ಓಪನ್ ಮಾಡಿ ನೋಡಿದ್ರೆ, ಈಗಲೇ ಈ ಕ್ಷಣನೇ ನೀವು ಓಪನ್ ಮಾಡಿ ನೋಡಿದ್ರೆ ಲೈಫ್ ಪ್ರಾಸೆಸ್ದು ಪಾರ್ಟ್ 1 ನ್ಯೂಟ್ರಿಷನ್, ಪಾರ್ಟ್ 2 ರೆಸ್ಪಿರೇಷನ್, ಪಾರ್ಟ್ 3 ಎಕ್ಸ್ಕ್ರೀಷನ್, ಪಾರ್ಟ್ 4 ಕಂಪ್ಲೀಟಾಗಿ ನಾನು ಕಂಪ್ಲೀಟ್ ಲೈಫ್ ಪ್ರಾಸೆಸ್ ಚಾಪ್ಟರ್ನ 4 ಪಾರ್ಟಲ್ಲಿ ಡಿವೈಡ್ ಮಾಡಿ ನೋಟ್ಸ್ ಅಪ್ಲೋಡ್ ಮಾಡಿದ್ದೀನಿ. ಯಾಕೋಸ್ಕರ? ನಿಮ್ಮೆಲ್ಲರಿಗೋಸ್ಕರ. ಸೊ ನಿಮಗೆ ಕಲಿಬೇಕಾದ್ರೆ, ಈ ಚಾಪ್ಟರ್ ನೀವು ಕಲಿಬೇಕಾದ್ರೆ ನಿಮಗೆ ಕಂಪ್ಲೀಟಾಗಿ ಈಸಿ ಆಗುತ್ತೆ. ಅದು ಬಿಟ್ಟರೆ ನಾನು ನೋಡಿ ಕಂಪ್ಲೀಟಾಗಿ ಹೆರಿಡಿಟಿ ನೋಟ್ಸು ಲಾಸ್ಟ್ ಕ್ಲಾಸಲ್ಲಿ ಮಾಡೋದಿಲ್ಲ ನಾವು. ಮೋನ್ ಹೈಬ್ರಿಡ್ ಕ್ರಾಸ್, ಡೈ ಹೈಬ್ರಿಡ್ ಕ್ರಾಸ್, ಲಾ ಆಫ್ ಸೆಗ್ರಿಗೇಷನ್, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಲಾ ಆಫ್ ಡಾಮಿನೆನ್ಸ್, ಮತ್ತು ಬೇರೆ ಬೇರೆ ಟರ್ಮಿನಾಲಜೀಸ್, ಬೇರೆ ಬೇರೆ ವರ್ಡ್ಸ್ ಕಲ್ತಿಲ್ಲ ನಾವು ಲಾಸ್ಟ್ ಕ್ಲಾಸಲ್ಲಿ. ಎಲ್ಲ ನೋಟ್ಸು ಕೂಡ ನಾನು ಆಗಲೇ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡಿ. ಎಲ್ಲ PDF ಫಾರ್ಮೆಟಲ್ಲಿದೆ, ಹೋಗಿ ಡೌನ್ಲೋಡ್ ಮಾಡಿ ಓದ್ಕೊಳ್ಳಿ, ಸರಿನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋದ. ಹೆರಿಡಿಟಿ ಪಾರ್ಟ್ ಆಗೋಗಿದೆ. ಇವತ್ತಿನ ಕ್ಲಾಸಲ್ಲಿ ನಾವು ಎವಲ್ಯೂಷನ್ ಬಗ್ಗೆ ಮಾತಾಡೋದ. ಯಾಕೆ ಎವಲ್ಯೂಷನ್ ಆಗುತ್ತೆ, ಎವಲ್ಯೂಷನ್ ಯಾಕೆ ಆಗಬೇಕು, ವಾಟ್ ಆರ್ ದ ಡಿಫ್ರೆಂಟ್ ರೀಸನ್ಸ್, ವಾಟ್ ಆರ್ ಬೇರೆ ಬೇರೆ ರೀಸನ್ಸ್ ಏನೇನು ಎವಲ್ಯೂಷನ್ಗೋಸ್ಕರ, ಎಲ್ಲ ಟಾಪಿಕ್ ನಾವು 1 by 1 ಡಿಸ್ಕಸ್ ಮಾಡೋದ. ಅದಕ್ಕಿಂತ ಮುಂಚೆ ಅಗೇನ್ ರಿಮೈಂಡರ್, ಎಲ್ಲ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಬನ್ನಿ ನಾನು ಸೌಂಡ್ ಚೆಕ್ ಮಾಡ್ತೀನಿ ಒಂದೇ ಸತಿ ಸ್ಟೂಡೆಂಟ್ಸ್, ಸೌಂಡ್ ಚೆಕ್ ಮಾಡ್ತೀನಿ. ಅಮೇಝಿಂಗ್, ಸೌಂಡ್ ಕರೆಕ್ಟಾಗಿ ಬರ್ತಿದೆ. ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಎವಲ್ಯೂಷನ್ ಪಾರ್ಟ್. ಸ್ಟೂಡೆಂಟ್ಸ್, ನಾನು NCERT ಓದಬೇಕಾದ್ರೆ ನನ್ನ ಜೊತೆಗೆ ಓದಿ, ನಿಮ್ಗೆ ಏನೇ ವರ್ಡ್ ಅರ್ಥ ಆಗಿಲ್ಲ ಅಂದರೆ ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲ ಲೈವ್ ನೀವು ನೋಡ್ತಿದ್ರೆ ಲೈವಲ್ಲಿ ತಿಳಿಸಿ ನನಗೆ, ನಿಮಗೆ ಏನೇ ಒಂದು ವರ್ಡ್ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷಲ್ಲಿ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಹೇಳ್ತೀನಿ. ಬನ್ನಿ ಎವಲ್ಯೂಷನ್ ಬಗ್ಗೆ ಮಾತಾಡ್ದ. ಎವಲ್ಯೂಷನ್, ವಿ ಹ್ಯಾವ್ ನೋಟೆಡ್ ದ್ಯಾಟ್ ದೇರ್ ಈಸ್ ಅನ್ ಇನ್ಬಿಲ್ಟ್ ಟೆಂಡೆನ್ಸಿ ಟು ವೇರಿಯೇಷನ್ ಡ್ಯೂರಿಂಗ್ ದ ರೀಪ್ರೊಡಕ್ಷನ್. ಯಾವಾಗ ಕಲ್ತೀವಿ ನಾವು ಈ ಲೈನ್ನ? ಫಸ್ಟ್ ಪಾರ್ಟ್ ಇದರಲ್ಲಿ ಹೌ ಡು ಆರ್ಗನಿಸಮ್ಸ್ ರೀಪ್ರೊಡ್ಯೂಸಲ್ಲಿ ನಾನು ನಿಮಗೆ ವೇರಿಯೇಷನ್ಸ್ ಬಗ್ಗೆ ಹೇಳ್ಕೊಟ್ಟೆ. ಅಲ್ಲಿ ಆ ವೇರಿಯೇಷನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ನಿಮ್ಗೆ ಹೇಳಿದೆ, ರೀಪ್ರೊಡಕ್ಷನ್ ಆಗಲಿ ಸೆಕ್ಶುವಲ್ ಇಲ್ಲ ಅಸೆಕ್ಶುವಲ್, ಯಾವುದೇ ರೀಪ್ರೊಡಕ್ಷನಲ್ಲಿ DNA ಕಾಪಿ ಆಗಬೇಕಾದ್ರೆ, ಐ ರಿಪೀಟ್ ಅಗೇನ್, DNA ಕಾಪಿ ಆಗಬೇಕಾದ್ರೆ ಸ್ವಲ್ಪ ಎರರ್ಸ್ ಬರುತ್ತೆ. ಆ ಸ್ವಲ್ಪ ಎರರ್ಸ್ ಏನಂತ ಕರಿತೀವಿ ನಾವು? ಇನ್ಬಿಲ್ಟ್ ಟೆಂಡೆನ್ಸಿ ಅಂತ ಕರಿತೀವಿ. ಆ ಇನ್ಬಿಲ್ಟ್ ಟೆಂಡೆನ್ಸಿ ಆ DNA ಕಾಪಿ ಆಗಬೇಕಾದ್ರೆ ಅದೇ ರೀಸನ್ನಿಂದ ಏನಾಗುತ್ತೆ, ವೇರಿಯೇಷನ್ಸ್ ಬರುತ್ತೆ. ಸೊ ಫಸ್ಟ್ ಲೈನ್ ನಿಮ್ಮದು ಹೌ ಡು ಆರ್ಗನಿಸಮ್ಸ್ ರೀಪ್ರೊಡ್ಯೂಸ್ ಚಾಪ್ಟರಿಂದ ಇದು. ಅಲ್ಲಿ ನಾವು ಮಾತಾಡಿದ್ದೀವಿ, ನಾವು ಡಿಸ್ಕಸ್ ಮಾಡಿದ್ವಿ. ಈ DNA ಕಾಪಿ ಆಗಬೇಕಾದ್ರೆ, ಎನಿ ಬಯೋಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ. ಅದೇ ವೇರಿಯೇಷನ್ಸ್ನೇ ಎವಲ್ಯೂಷನ್ ಆಗುತ್ತೆ ನೋಡಿ. ಬೋತ್ ಬಿಕಾಸ್ ಆಫ್ ಎರರ್ಸ್ ಇನ್ ದ DNA ಕಾಪಿಂಗ್. ಹೇಳಿದ್ನಲ್ಲ, DNA ಕಾಪಿ ಆಗಬೇಕಾದ್ರೆ ಎರರ್ಸ್ ಬರ್ಬೋದು, ಅದೇ ಎರರ್ಸಿಂದ ಏನಾಗುತ್ತೆ, ವೇರಿಯೇಷನ್ಸ್ ಬರುತ್ತೆ. ಆ್ಯಂಡ್ ಆಸ್ ಅ ರಿಸಲ್ಟ್ ಆಫ್
ಸೆಕ್ಷುವಲ್ ರೀಪ್ರೊಡಕ್ಷನ್. ಎಸ್ಪೆಷಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗಬೇಕಾದ್ರೆ ಏನಾಗುತ್ತೆ, ಜಾಸ್ತಿ ವೇರಿಯೇಷನ್ಸ್ ಆಗುತ್ತೆ. ವಾಟ್ ಕುಡ್ ಬಿ ದ ರೀಸನ್ ಬಿಹೈಂಡ್ ಇಟ್? ಆನ್ಸರ್ ಇಸ್ ವೆರಿ ಸಿಂಪಲ್. ಯಾಕಂತ ಅಂದರೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗಬೇಕಾದ್ರೆ ದೇರ್ ಇಸ್ ಇನ್ವಾಲ್ವ್ಮೆಂಟ್ ಆಫ್ 2 ಪೇರೆಂಟ್ಸ್. 2 ಪೇರೆಂಟ್ ಇನ್ವಾಲ್ವ್ಮೆಂಟ್ ಅಂದರೆ ಅರ್ಥ ಏನು? 2 ಜೆನೆಟಿಕ್ ಮಟೀರಿಯಲ್, 2 ಬೇರೆ ಜೆನೆಟಿಕ್ ಮಟೀರಿಯಲ್ ಬರ್ತಿದೆ. ಒಂದು ಎಗ್ಗಿಂದ ಇನ್ನೊಂದು ಸ್ಪರ್ಮಿಂದ 2 ಜೆನೆಟಿಕ್ ಮಟೀರಿಯಲ್ ಫ್ಯೂಸ್ ಆಗಿ ಝೈಗೋಟ್ ಪ್ರೊಡ್ಯೂಸ್ ಆಗುತ್ತೆ ತಾನೆ. ಅದೇ ಝೈಗೋಟಲ್ಲಿ ಏನಿರುತ್ತೆ, ಎಕ್ಸ್ಟ್ರಾ ಜೆನೆಟಿಕ್ ಮಟೀರಿಯಲ್ ಇರುತ್ತೆ, ಜಾಸ್ತಿ ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ಬಿಕಾಸ್ ಆಫ್ ದಟ್ ವಾಟ್ ಹ್ಯಾಪನ್ಸ್, ವೇರಿಯೇಷನ್ಸ್ ಹ್ಯಾಪನ್ಸ್. ಲೆಟ್ ಅಸ್ ನೌ ಲುಕ್ ಅಟ್ ದ ಸಮ್ ಕಾನ್ಸಿಕ್ವೆನ್ಸಸ್ ಆಫ್ ದೀಸ್ ಟೆಂಡೆನ್ಸೀಸ್. ಈ ವೇರಿಯೇಷನ್ಸಿಂದ ರೈಟ್, ಈ ವೇರಿಯೇಷನ್ಸಿಂದ ಏನೇನು ಆಗ್ಬೋದು, ಎಫೆಕ್ಟ್ ಏನೇನು ಆಗ್ಬೋದು ವೇರಿಯೇಷನ್ಸಿಂದ. ಈ DNA ಕಾಪಿ ಆಗಬೇಕಾದ್ರೆ ಆಗಲಿ, ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗಲಿ, ಈ DNA ಕಾಪಿ ಆಗಬೇಕಾದ್ರೆ, ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗಬೇಕಾದ್ರೆ ಈ ವೇರಿಯೇಷನ್ಸ್ ಬರುತ್ತಲ್ಲ, ಈ ವೇರಿಯೇಷನ್ಸಿಂದ ಏನಾದರೂ ಆಗುತ್ತಾ ಮುಂದೆ? ಆಗುತ್ತೆ ಸರ್. ನಾನು ನಿಮ್ಗೆ ಆಗಲಿ ಮೆನ್ಷನ್ ಮಾಡಿದ್ದೆ ಹೌ ಡು ಆರ್ಗನಿಸಮ್ಸ್ ರೀಪ್ರೊಡ್ಯೂಸಿಂಗ್ ಚಾಪ್ಟರಲ್ಲಿ. ಈ ವೇರಿಯೇಷನ್ಸ್ ಏನಾಗುತ್ತೆ, ವೇರಿಯೇಷನ್ಸಿಂದ ಎವಲ್ಯೂಷನ್ ಆಗುತ್ತೆ. ಹೆಂಗಾಗುತ್ತಲ್ಲ ಅದನ್ನ ನಾವೀಗ ತಿಳ್ಕೊಳೋದ. ಬನ್ನಿ ಸ್ಟಾರ್ಟ್ ಮಾಡಲ್ಲ. ನಿಮ್ಗೆ NCERTಲಿ ಒಂದು ಒಳ್ಳೆ ಡಯಾಗ್ರಾಮ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಈ ಒಳ್ಳೆ ಡಯಾಗ್ರಾಮಿಂದ ನೀವು ಎವಲ್ಯೂಷನ್ ಅರ್ಥ ಮಾಡ್ಕೋಬೋದು. ಬೇರೆ ಏನು ಓದೋದು ಬೇಡ, ನಾನು ಓದಿಸ್ತೀನಿ, ಬಟ್ ನೀವು ಡಯಾಗ್ರಾಮ್ನ ತಿಳ್ಕೊಳ್ಳಿ. ಈ ಡಯಾಗ್ರಾಮ್ 3 ಸ್ಟೋರಿ ಇದೆ ನೋಡಿ, ಇಲ್ಲಿ 3 ಸ್ಟೋರಿ ಇದೆ. ಈ 3 ಸ್ಟೋರಿ ನೀವು ಅರ್ಥ ಮಾಡ್ಕೊಂಡ್ರೆ ಈ ಎವಲ್ಯೂಷನ್ ಪಾರ್ಟ್ ನಿಮಗೆ ಈಸಿಯಾಗಿ ಕ್ಲಿಯರ್ ಆಗೋಗುತ್ತೆ. ಕ್ಲಿಯರ್? ಸ್ಟಾರ್ಟ್ ಮಾಡ್ದಾ? ನಾನು ನಿಮಗೆ ಕರೆಕ್ಟಾಗಿ 3 ಸ್ಟೋರಿನ ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ, ಸ್ಟೋರಿ ಥರ ಕಲೀರಿ. ಇನ್ನೊಂದು ಹೇಳ್ತೀನಿ, ನಾನು ನೀಟ್ ಸ್ಟೂಡೆಂಟ್ಸ್ಗೂ ಹೇಳ್ಕೊಡ್ಬೇಕಾದ್ರೆ ಈ ಪರ್ಟಿಕ್ಯುಲರ್ ಚಾಪ್ಟರ್ನ, ಎವಲ್ಯೂಷನ್ ಚಾಪ್ಟರ್ನ ನಾನು ಕಂಪ್ಲೀಟಾಗಿ ಸ್ಟೋರಿ ಥರ ಹೇಳ್ಕೊಡ್ತೀನಿ. ಸೊ ನಿಮಗೂ ಕೂಡ ನಾನು ಸ್ಟೋರಿ ಥರನೇ ಹೇಳ್ಕೊಡ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸರಿನಾ? ನೋಡಿ, ಫಸ್ಟ್ ಏನಿದೆ ನಮ್ಮ ಹತ್ರ ಇಲ್ಲಿ 12 ಬೀಟಲ್ಸ್ ಇದೆ. ಎಷ್ಟಿದೆ? 12 ಬೀಟಲ್ಸ್. ಬೀಟಲ್ಸ್ ಅಂದರೆ ಒಂಥರ ಚಿಕ್ಕದು ಇನ್ಸೆಕ್ಟು. ಒಂದು ಲೇಡಿ ಬಗ್ ಥರ ಇರುತ್ತೆ, ದೊಡ್ಡ ಲೇಡಿ ಬಗ್ ಥರ ಇರುತ್ತೆ, ಒಂದು ಇನ್ಸೆಕ್ಟ್ ಇದು. ಸೊ ಎಷ್ಟು ಇನ್ಸೆಕ್ಟ್ ಇದೆ ನಮ್ಮ ಹತ್ರ? 12 ಬೀಟಲ್ಸ್ ಇದೆ. ಯಾವ ಕಲರ್ ಬೀಟಲ್ಸ್ ಇದೆ? ಬೀಟಲ್ಸ್ ಎಲ್ಲ ರೆಡ್ ಕಲರ್ ಇದೆ. ಅದರ ಅಕ್ಕಪಕ್ಕ ಇರೋ ಜಾಗ ಬುಷಸ್, ಆ ಬುಷಸ್ ಇದೆಯಲ್ಲ, ಜಾಡಿ ಬುಷಸ್ ಇದೆಯಲ್ಲ, ಆ ಬುಷಸ್ ಎಲ್ಲ ಗ್ರೀನ್ ಕಲರ್ ಆಗಿದೆ. ಸೊ ರೆಡ್ ಕಲರ್ ಬೀಟಲ್ಸ್, ಗ್ರೀನ್ ಕಲರ್ ಸರೌಂಡಿಂಗ್. ಕ್ಲಿಯರ್? ಫಸ್ಟ್ ಪಾಯಿಂಟ್ ಕ್ಲಿಯರ್. ಸೊ ಇಲ್ಲಿಂದ ಏನಾಗ್ತಿದೆ, ಫಸ್ಟ್ ಕೇಸ್ ಸ್ಟೋರಿ ನಂಬರ್ 1. ಸ್ಟೋರಿ ನಂಬರ್ 1 ಏನಾಗ್ತಿದೆ, ಈ ರೆಡ್ ಬೀಟಲ್ಸು ಗ್ರೀನ್ ಬುಷಸ್ ಮೇಲೆ ಇದೆ. ಅದೇ ಒಂದು ಬೀಟಲ್ಲು DNA ಕಾಪಿ ಆಗಬೇಕಾದ್ರಾಗಲಿ, ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗಬೇಕಾದ್ರಾಗಲಿ, ಸ್ವಲ್ಪ ರೇರ್ ಕಂಡೀಷನಲ್ಲಿ ಏನಾಯಿತು, ವೇರಿಯೇಷನ್ಸ್ ಬಂದ್ಬಿಡ್ತು. ಏನು ಬಂತು? ಕೇವಲ ಒಂದೇ ಬೀಟಲಲ್ಲಿ ಏನಾಯಿತು, ವೇರಿಯೇಷನ್ಸ್ ಬಂದ್ಬಿಡ್ತು. ಆ ವೇರಿಯೇಷನ್ಸ್ ಏನಾಯಿತು, ಅದು ಕೈ ಉದ್ದ ಆಗಿಲ್ಲ, ಕಣ್ಣು ಕಲರ್ ಚೇಂಜ್ ಆಗಿಲ್ಲ, ಅದ್ರ ಕಂಪ್ಲೀಟ್ ಬಾಡಿ ಕಲರ್ ಇದೆಯಲ್ಲ, ಆ ಕಂಪ್ಲೀಟ್ ಬಾಡಿ ಕಲರ್ ಚೇಂಜ್ ಆಗೋಯ್ತು. ಯಾಕಂದ್ರೆ ಆಯಿತು, ಇಲ್ಲಿ ನೋಡಿ, ಇಲ್ಲೆಲ್ಲ ರೆಡ್ ಇತ್ತು, ಈ ಕೇವಲ ಒಂದು ಬೀಟಲ್ ಮಾತ್ರ ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ. ಯಾಕೆ? ವೇರಿಯೇಷನ್ಸಿಂದ. ಹೆಂಗೆ ಬಂತು ವೇರಿಯೇಷನ್ಸು? ಬಿಕಾಸ್ ಆಫ್ DNA ಕಾಪಿಂಗ್ ಆಗಿರಲಿ, ಇಲ್ಲ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗಿರಲಿ, ವೇರಿಯೇಷನ್ಸ್ ಬಂತು. ಅದೇ ವೇರಿಯೇಷನ್ಸಿಂದ ಏನಾಯಿತು, ಆ ಬೀಟಲ್ ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಆಗೋಗಿದೆ. ಈಗ ಏನಾಗಿದೆ? ಗ್ರೀನ್ ಕಲರ್ ಆಗೋಗಿದೆ. ಸೊ ಈಗ ಅರ್ಥ ಮಾಡ್ಕೊಳ್ಳಿ, ರೆಡ್ ಬೀಟಲ್ಲು, ಗ್ರೀನ್ ಸರೌಂಡಿಂಗ್. ಎದ್ದು ಕಾಣಿಸುತ್ತಾ? ಎದ್ದು ಕಾಣಿಸುತ್ತೆ. ಸೊ ಕ್ರೋಸ್ ಇದೆಯಲ್ಲ ಇಲ್ಲಿ, ಕಾಗೆ ಈ ರೆಡ್ ಬೀಟಲ್ ತಿನ್ನೋಕ್ಕಾಗುತ್ತಾ? ತಿನ್ನತ್ತೆ. ಯಾಕೆ ಹೇಳಿ? ಆ ರೆಡ್ ಕಲರ್ ಬೀಟಲ್ ಇದೆಯಲ್ಲ, ಗ್ರೀನ್ ಕಲರ್ ಬ್ಯಾಕ್ಗ್ರೌಂಡ್ ಮೇಲೆ ತುಂಬ ಎದ್ದು ಕಾಣಿಸ್ತಿದೆ, ಅದಕ್ಕೆ ಆ ಕಾಗೆ ಬಂದು ಅದನ್ನ ತಿನ್ಕೊಂಡು ಹೋಗ್ತಿದೆ ಈಸಿಯಾಗಿ. ಹೌದು, ತಿನ್ಕೊಂಡು ಹೋಗ್ತಿದೆ. ಬಟ್ ಅದೇ ಈ ಬೀಟಲ್ ನೋಟಿಸ್ ಮಾಡಿ, ಅದೇ ನೀವು ಈ ಬೀಟಲ್ನ ನೋಟಿಸ್ ಮಾಡಿ, ಗ್ರೀನ್ ಕಲರು, ಗ್ರೀನ್ ಮೇಲೆ ಗ್ರೀನು. ಲಾಜಿಕ್ಕು, ಸಿಂಪಲ್ ಲಾಜಿಕ್ಕು. ಗ್ರೀನ್ ಮೇಲೆ ಗ್ರೀನು ಕ್ಲೀನಾಗಿ ಕಾಣಿಸುತ್ತಾ? ಕಾಣಿಸಲ್ವಾ? ಕಾಣಿಸಲ್ಲ. ನೀವು ಅದೇ ನೋಡಿ, ಒಂದು ನಿಮ್ಮದು ಬಾಲು ಕ್ರಿಕೆಟ್ ಆಡೋಕೆ ಹೋಗಿರ್ತೀರಾ, ಗ್ರೀನ್ ಕಲರ್ ಬಾಲು ಗ್ರೀನ್ ಕಲರ್ ಬುಷಸಲ್ಲಿ ಹೋಗ್ಬಿಟ್ರೆ ತುಂಬ ಕಷ್ಟ ಹುಡ್ಕೋಕ್ಕೆ. ಅದೇ ರೆಡ್ ಕಲರ್ ಬಾಲ್ ಇದೆ ನಿಮ್ಮ ಹತ್ರ, ಆ ರೆಡ್ ಕಲರ್ ಬಾಲ್ನ ನಾವು ಗ್ರೀನ್ ಬುಷಸಲ್ಲಿ ಈಸಿ ತುಂಬ ಕಂಡುಹಿಡಿಯೋದು. ಸೇಮ್ ಕತೆ ನೋಡಿ, ಇಲ್ಲಿ ಗ್ರೀನ್ ಬೀಟಲ್ಲು ಗ್ರೀನ್ ಬುಷಸಲ್ಲಿ ತುಂಬ ಕಷ್ಟ ಆಗಿದೆ ನೋಟಿಸ್ ಮಾಡೋದಕ್ಕೆ. ಸೊ ಈ ಕಾಗೆ ಏನಾಯಿತು, ಕಾಗೆ ಗ್ರೀನ್ ಕಲರ್ ಕಾಣಿಸ್ತಾ ಇಲ್ಲ. ಸೊ ಕೇವಲ ಕಾಗೆ ಏನು ಮಾಡ್ತಿದೆ, ರೆಡ್ ಬೀಟಲ್ಸ್ನ ತಿಂತಾ ಇದೆ, ಬರೀ ರೆಡ್ ಬೀಟಲ್ಸ್ನ ತಿಂತಾ ಹೋಗ್ತಾ ಇದೆ ಅದು. ಸೊ ರೆಡ್ ಬೀಟಲ್ಸ್ ತಿಂತಾ ಇದೆ. ಸೊ ಗ್ರೀನ್ ಕಲರ್ ಏನಾಯಿತು, ಗ್ರೀನ್ ಕಲರ್ ಸರ್ವೈವ್ ಆಗೋಯ್ತು, ಅದಕ್ಕೆ ಆರಾಮಾಗಿದೆ. ಗ್ರೀನ್ ಕಲರ್ ಕಾಣಿಸ್ಕೋತಾ ಇಲ್ಲ, ಅದು ಕಾಗೆ ಕಡೆ ಕಾಣಿಸ್ಕೋತಾನೆ ಇಲ್ಲ, ಏನಾಯ್ತದು ರೀಪ್ರೊಡ್ಯೂಸ್ ಮಾಡ್ತಾ ಹೋಯ್ತು. ಸೊ ಪ್ರೊಜೆನಿಸ್ ಜಾಸ್ತಿ ಆಯಿತು. 1 2 3 4 5 6 7 8 ಔಟ್ ಆಫ್ 12 ಬೀಟಲ್ಸಲ್ಲಿ ಏನಾಯ್ತು, ಈಗ ಔಟ್ ಆಫ್ 12 ಬೀಟಲ್ಸಲ್ಲಿ ಆಲ್ಮೋಸ್ಟ್ 8 ಗ್ರೀನ್ ಕಲರ್ ಆಗ್ಬಿಟ್ಟಿದೆ ತಾನೇ, ಗ್ರೀನ್ ಕಲರ್ ಆಗ್ಬಿಟ್ಟಿದೆ ನೋಡಿ. ಅದೇ ರೆಡ್ ಬೀಟಲ್ ತುಂಬ ಕಮ್ಮಿ ಆಗೋಯ್ತು. ಯಾಕೆ? ರೆಡ್ ಬೀಟಲ್ನ ಕಾಗೆ ಬಂದು ತಿಂತಾ ಇದೆ. ಸೊ ಏನಾಯ್ತದು, ರೀಪ್ರೊಡಕ್ಷನ್ ಕಮ್ಮಿ ಆಯಿತು. ಕಡಿಮೆ ಬೀಟಲ್ಸು, ಕಡಿಮೆ ರೀಪ್ರೊಡಕ್ಷನ್. ಇದು ಸರ್ವೈವ್ ಆಗ್ತಿದೆ ಅರ್ಥ. ಇದು ಸರ್ವೈವ್ ಆಗ್ತಿದ್ರೆ ಜಾಸ್ತಿ ರೀಪ್ರೊಡ್ಯೂಸ್ ಮಾಡುತ್ತೆ.
ಸ್ಟೂಡೆಂಟ್ಸ್ ಇಲ್ಲಿ ತೋರ್ಸೋಕೆ ಒಂದೇ ತೋರಿಸಿದ್ದಾರೆ, ಒಂದಿರಲ್ಲ, ಒಂದು ಎರಡು ಇರಲೇಬೇಕು. ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಎರಡು ಇರಲೇಬೇಕು. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿ ಅದ್ರ ನಂಬರ್ ಇನ್ಕ್ರೀಸ್ ಆಗ್ತಿದೆ. ಹೌದು ನೋಡಿ, ನಂಬರ್ ಇನ್ಕ್ರೀಸ್ ಆಯಿತು. ಏನಾಯ್ತು ಈಗ ಮತ್ತೆ ಏನು ಬಂತು ನೋಡಿ, ಸ್ವಲ್ಪ ದಿವಸ ಆದಮೇಲೆ ಇದು ಅಂದ್ಕೊಳ್ಳಿ 1 ವರ್ಷ, ಇದೊಂದು 2 ವರ್ಷ ಅಂದ್ಕೊಳ್ಳಿ. 2 ವರ್ಷ ಆದಮೇಲೆ ಏನಾಯಿತು, ರೆಡ್ ಮತ್ತೆ ಕಮ್ಮಿ ಆಯ್ತಿನ. ಯಾಕೆ? ರೆಡ್ ಕಲರ್ ತುಂಬ ಎದ್ದು ಕಾಣಿಸ್ತಿದೆ, ಕಾಗೆ ಬಂದು ತಿಂತಾ ಇದೆ, ಅದನ್ನ ಕಡಿಮೆ ಆಯ್ತು ನಂಬರು. ಸಿಂಪಲ್ ಲಾಜಿಕ್. ಫೈನಲಿ ಎಂಡಲ್ಲಿ ಏನಾಯಿತು, ಕಂಪ್ಲೀಟಾಗಿ ರೆಡ್ ಏನಾಯಿತು, ರೀಪ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ, ರೀಪ್ರೊಡ್ಯೂಸ್ ಮಾಡಿದ್ದೆಲ್ಲ ಸೋದೋಗ್ತಾ ಇದೆ. ಸೊ ಅದು ನಂಬರ್ ಏನಾಯಿತು, ಕಂಪ್ಲೀಟಾಗಿ ಕಮ್ಮಿ ಆಗೋಯ್ತು. ಇದ್ರದ್ದು ರೆಡ್ ಬೀಟಲ್ದು ನೋಡಿ, ರೆಡ್ ಇಲ್ವೇ ಇಲ್ಲ, ಎಲ್ಲ ಕಡೆನೂ ಬರೀ ಏನಿದೆ, ಎಲ್ಲ ಕಡೆನೂ ಕೂಡ ಈಗ ಬರೀ ಗ್ರೀನ್ ಇದೆ. ಅರ್ಥ ಏನು? ಗ್ರೀನ್ ವಾಸ್ ಏಬಲ್ ಟು ಸರ್ವೈವ್. ಯಾಕೆ? ವೇರಿಯೇಷನ್ಸಿಂದ. ಆ ವೇರಿಯೇಷನ್ಸ್ ಏನಾಯಿತು, ಆ ವೇರಿಯೇಷನ್ಸಿಂದ ಕಂಪ್ಲೀಟಾಗಿ ಬೀಟಲ್ದು ಬಾಡಿ ಇದೆಯಲ್ಲ, ಆಚೆ ಕಡೆ ಬಾಡಿ ಕಂಪ್ಲೀಟಾಗಿ ಗ್ರೀನ್ ಕಲರ್ ಆಗೋಯ್ತು. ಆ ಗ್ರೀನ್ ಬುಷಸ್ ಮೇಲೆ ಗ್ರೀನ್ ಕಲರ್ ಬಿಟ್ಟು ಕಾಗೆ ಕಾಣಿಸ್ತಾ ಇಲ್ಲ. ಸೊ ಸರ್ವೈವ್ ಆಗೋಯ್ತು. ಇದನ್ನೇ ನಾವೇನಂತ ಕರಿತೀವಿ, ಇದನ್ನೇ ನಾವಲ್ಲ, ನಮ್ಮದು ಚಾರ್ಲ್ಸ್ ಡಾರ್ವಿನ್ ಇದನ್ನ ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ಕೊಟ್ಟಿದ್ದ. ಏನು ನ್ಯಾಚುರಲ್ ಸೆಲೆಕ್ಷನ್ ಅಂತ ಅರ್ಥ? ವೆರಿ ಸಿಂಪಲ್. ನ್ಯಾಚುರಲ್ ಸೆಲೆಕ್ಷನಲ್ಲಿ ನಾವು ಒಂದು ವೇರಿಯೇಷನ್ಸ್ ಬರುತ್ತೆ ನಮ್ಮ ಬಾಡಿಯಲ್ಲಿ, ಆ ವೇರಿಯೇಷನ್ಸ್ನ ನಮಗೆ ಸರ್ವೈವ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದೇ ಆಗಿದ್ದು ಇಲ್ಲಿ. ಈ ಗ್ರೀನ್ ಬೀಟಲ್ಸ್ ಏನಾಯಿತು, ಈ ಗ್ರೀನ್ ಬೀಟಲ್ಸು ಗ್ರೀನ್ ಬ್ಯಾಕ್ಗ್ರೌಂಡ್ ಮೇಲೆ ಸರ್ವೈವ್ ಮಾಡ್ತು. ನ್ಯಾಚುರಲ್ ಸೆಲೆಕ್ಟ್ ಆಯ್ತು, ಅದು ನೇಚರಲ್ಲಿ ಸರಿನಾ, ನೇಚರಲ್ಲಿ ಸೆಲೆಕ್ಟ್ ಆಯಿತು. ಇಟ್ ವಾಸ್ ಏಬಲ್ ಟು ರೀಪ್ರೊಡ್ಯೂಸ್ ಮಾಡ್ತು, ನಂಬರ್ನ ಜಾಸ್ತಿ ಮಾಡ್ತು. ಅದೇ ರೆಡ್ ಕಲರು ಕಂಪ್ಲೀಟಾಗಿ ಡಿಸಪಿಯರ್ ಆಗೋಯ್ತು, ಕಂಪ್ಲೀಟಾಗಿ ಕಾಣೆ ಆಗೋಯ್ತು. ಯಾಕೆ? ತುಂಬ ಎದ್ದು ಕಾಣಿಸ್ತಾ ಇತ್ತು ನೋಡಿ, ಇಲ್ಲಿ ಕಮ್ಮಿ ಆಗಿದೆ. ಸೊ ಏನು ಮಾಡೋದಕ್ಕಾಗಿ ಗ್ರೀನ್ ಹುಡ್ಕೋಕ್ಕಾಗ್ತಾ ಇಲ್ಲ, ಬರೀ ರೆಡ್ನ ಮಾತ್ರ ತಿಂತಾ ಇದೆ. ಕಂಪ್ಲೀಟಾಗಿ ಸ್ವಲ್ಪ ದಿವಸ ಆದಮೇಲೆ ರೆಡ್ ಕಲರ್ ಕಂಪ್ಲೀಟಾಗಿ ಡಿಸಪಿಯರ್ ಆಗೋಯ್ತು. ಫಸ್ಟ್ ಕತೆ ಇದು. ಸೆಕೆಂಡ್ ಕತೆ ನೋಡೋದ ಬನ್ನಿ ಸ್ಟೂಡೆಂಟ್ಸ್. ನಾನು ಇದನ್ನು ನಿಮಗೆ ಆಮೇಲೆ ಓದಿಸ್ತೀನಿ, ಮತ್ತೆ NCERT ಲೈನ್ಸ್ನ ಮತ್ತೆ ಓದಿಸ್ತೀನಿ ನಿಮಗೆ. ಅವಾಗ ನೋಡ್ಕೊಳ್ಳಿ, ನಿಮಗೆ ಈ ಕಾನ್ಸೆಪ್ಟ್ ನೀವು ಕತೆ ಅರ್ಥ ಮಾಡ್ಕೊಂಡ್ರೆ ಈಗ ಆಮೇಲೆ ತುಂಬ ಈಸಿ ಆಗುತ್ತೆ ನಿಮಗೆ. ನೋಡಿ ಸೆಕೆಂಡ್ ಸ್ಟೋರಿಲಿ ಸೇಮ್ ಕೇಸು. ಫಸ್ಟು 12 ಬೀಟಲ್ ಇತ್ತು ನಮ್ಮ ಹತ್ರ. ಅದರಲ್ಲಿ ಒಂದು ಬೀಟಲಲ್ಲಿ ಏನಾಯಿತು, ವೇರಿಯೇಷನ್ಸ್ ಬಂತು. ಹೆಂಗೆ ಬಂತು ವೇರಿಯೇಷನ್ಸು? ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಲಿ, ಇಲ್ಲ ಅಂದರೆ ಅಸೆಕ್ಷುವಲ್ ರಿಪ್ರೊಡಕ್ಷನ್, ಇಲ್ಲ DNA ಕಾಪಿ ಆಗಬೇಕಾದ್ರೆ ವೇರಿಯೇಷನ್ಸ್ ಬಂತು. ಬಟ್ ಇಲ್ಲಿ ನೋಟಿಸ್ ಮಾಡಿ, ಲಾಸ್ಟ್ ಟೈಮು ಏನಾಗಿತ್ತು, ಗ್ರೀನ್ ಕಲರ್ ಆಗಿತ್ತು. ಬಟ್ ಸೆಕೆಂಡ್ ಕಥೆಯಲ್ಲಿ ಬ್ಲೂ ಕಲರ್ ಆಗೋಗಿದೆ. ಏನಾಗಿದೆ? ಬ್ಲೂ ಕಲರ್ ಆಗಿದೆ. ನಿಮ್ಗೆ ಆಗಲೇ ಮೆನ್ಷನ್ ಮಾಡಿದೆ, ರೆಡ್ ಕಲರ್ ಬಾಲು ಗ್ರೀನ್ ಕಲರ್ ನಿಮಗೆ ಹುಡ್ಕೋ ತುಂಬ ಈಸಿ. ಅದೇ ಗ್ರೀನ್ ಕಲರ್ ಬಾಲ್ ಕಷ್ಟ ಇತ್ತಾನೆ. ಅದೀಗ ಬ್ಲೂ ಕಲರ್ ಬಾಲ್ ಅಂದ್ಕೊಳ್ಳಿ, ಬ್ಲೂ ಕಲರ್ ಬಾಲು ನಿಮ್ಮದು ಕಳ್ಳೋಗಿದೆ ಎಲ್ಲೋ, ಕಂಪ್ಲೀಟಾಗಿ ಗ್ರೀನ್ ಕಲರ್ ಇದೆ. ಅಲ್ಲಿ ಗ್ರೀನ್ ಮೇಲೆ ಬ್ಲೂ ಎದ್ದು ಕಾಣಿಸಲ್ವಾ? ಎದ್ದು ಕಾಣಿಸುತ್ತೆ ನೋಡಿ. ಇಲ್ಲಿ ಏನಾಯಿತು, ಕಂಪ್ಲೀಟಾಗಿ ಬ್ಲೂ ಕೂಡ ಎದ್ದು ಕಾಣಿಸ್ತಾ ಇತ್ತು. ಸೊ ಈ ಕಾಗೆ ಬಂದು ಬ್ಲೂನ ತಿನ್ನಲ್ವಾ? ತಿನ್ನತ್ತೆ ತಾನೇ. ಬಟ್ ಯೋಚನೆ ಮಾಡಿ, ಈಗ ಅದು ರೀಪ್ರೊಡ್ಯೂಸ್ ಮಾಡಿದೆ ನೋಡಿ, ಸ್ವಲ್ಪ ರೀಪ್ರೊಡ್ಯೂಸ್ ಮಾಡಿದೆ, ಕಾಗೆ ಬಂದು ತಿಂತಿದೆ. ಬಟ್ ನಂಬರ್ ಜಾಸ್ತಿ ಆಗ್ತದೆ. ಇಲ್ಲಿ ನೋಡಿ, ಸಡನ್ನಾಗಿ ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು ಇಲ್ಲಿ. ಬಟ್ ಇಲ್ಲಿ ತುಂಬ ಕಡಿಮೆ ಆಗಿದೆ ತಾನೆ, ಯಾಕಂದ್ರೆ ಎಲ್ಲ ಕಾಗೆ ಬಂದು ತಿನ್ನಲ್ಲ, ಸ್ವಲ್ಪ ಸರ್ವೈವ್ ಆಗೇ ಆಗುತ್ತೆ ತಾನೆ, ಸ್ವಲ್ಪ ಸರ್ವೈವ್ ಆಗಿದೆ. ಇಲ್ಲಿವರೆಗೆ ಆಲ್ಮೋಸ್ಟ್ ಕತೆ ಸ್ವಲ್ಪ ಸೇಮ್ ಇದೆ, ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಅದೇ ನಂಬರಲ್ಲಿ ಡಿಫ್ರೆನ್ಸ್ ಇರ್ಬೋದು. ಬಟ್ ಸಡನ್ನಾಗಿ ಏನಾಯ್ತು ಅಂದ್ಕೊಳ್ಳಿ, ಈಗ ಸಡನ್ನಾಗಿ ಒಂದು ಬುಷ್ ಇದೆ, ಆ ಬುಷಲ್ಲಿ ನಮ್ಮದು ಬೀಟಲ್ಸ್ ಬೆಳೀತಿದೆ. ಸಡನ್ನಾಗಿ ಎಲ್ಲಿಂದಾನೆ ಒಂದು ಆನೆ ಬಂದು ಜೋರ ಬಂದು ಕಾಲಿಟ್ಬಿಡ್ತು. ಆನೆ ಬಂದು ಒಂದು ದೊಡ್ಡ ಆನೆ ಬಂದ್ಬಿಟ್ಟು ಒಂದು ಬುಷ್ ಮೇಲೆ ಜೋರಾಗಿ ಕಾಲಿಟ್ಬಿಟ್ಟು ನಡ್ಕೊಂಡು ಹೋಗ್ಬಿಡ್ತು. ಅದಕ್ಕೇನು ಗೊತ್ತಾಗಲಿಲ್ಲ, ಅದು ಪಾಡಿಗೆ ಅದು ಹೋಯ್ತು ಹಂಗೆ. ಬಟ್ ಹಿಂದೆ ಏನಾಯ್ತು ಯೋಚನೆ ಮಾಡಿ, ಅದು ಪಾಡಿಗೆ ಅದು ಹೋಯ್ತು. ಬಟ್ ಅದು ಕಾಲಿಟ್ಟಿದ್ದ ಜಾಗದಲ್ಲಿ ಕಂಪ್ಲೀಟಾಗಿ ಏನಾಯಿತು, ಬೈ ಚಾನ್ಸ್, ಆ ವರ್ಡ್ ಯೂಸ್ ಮಾಡ್ಕೊಂಡು ಯೋಚನೆ ಮಾಡಿ, ಬೈ ಚಾನ್ಸ್. ಈ ವರ್ಡ್ ತುಂಬ ಇಂಪಾರ್ಟೆಂಟು. ಬೈ ಚಾನ್ಸ್ ಏನಾಯಿತು, ನಮ್ಮದು ಬ್ಲೂ ಕಲರು ಸರ್ವೈವ್ ಆಗೋಯ್ತು, ಎಲ್ಲ ರೆಡ್ ಕಲರ್ ಏನಾಯಿತು, ಬೈ ಚಾನ್ಸ್ ರೆಡ್ ಕಲರ್ ಎಲ್ಲ ಸತ್ತೋಗ್ಬಿಡ್ತು. ಸರಿನಾ, ಕಾಲಿಟ್ಟು ಹೋಗ್ಬಿಡ್ತು. ಬೈ ಚಾನ್ಸ್ ಆಟೋಮೆಟಿಕ್ ಏನಾಯಿತು, ನಾವು ಇದನ್ನ ಕಂಟ್ರೋಲ್ ಏನು ಮಾಡಿರಲಿಲ್ಲ, ಬೈ ಚಾನ್ಸ್ ನಾವು ಚೇಂಜಸ್ ಆಗ್ಬಿಡ್ತು. ಬ್ಲೂ ಕಲರ್ ಸರ್ವೈವ್ ಆಗೋಯ್ತು. ಬಟ್ ಈಗ ರೆಡ್ ಕಲರ್ ಇಲ್ಲ, ಇಲ್ಲಿ ಇದೇ ರೀಪ್ರೊಡ್ಯೂಸ್ ಮಾಡ್ತಿದೆ ಕಂಪ್ಲೀಟಾಗಿ. ಎಂಡಲ್ಲಿ ನಮ್ಮ ಏನಾಯಿತು, ಕಂಪ್ಲೀಟಾಗಿ ನಮ್ಮ ಹತ್ರ ಎಂಡಲ್ಲಿ ಎಲ್ಲ ಬ್ಲೂ ಕಲರ್ ಆಗೋಯ್ತು. ಈ ಪಾರ್ಟಲ್ಲಿ ಕಂಪ್ಲೀಟಾಗಿ ಎಲ್ಲ ಗ್ರೀನ್ ಆಗಿತ್ತು. ಬಟ್ ಅಲ್ಲಿ ಏನಾಗಿತ್ತು, ಅಲ್ಲಿ ಗ್ರೀನ್ ಪಾರ್ಟಲ್ಲಿ ನ್ಯಾಚುರಲ್ ಸೆಲೆಕ್ಷನ್ ಆಗಿತ್ತು. ಬಟ್ ಅದೇ ಬ್ಲೂ ಅಲ್ಲಿ ನ್ಯಾಚುರಲ್ ಸೆಲೆಕ್ಷನ್ ಆಗಲಿಲ್ಲ, ಬೈ ಚಾನ್ಸ್ ಸೆಲೆಕ್ಷನ್ ಆಯಿತು. ನೀವು ಇದೇ ಅನ್ಕೋತೀರಾ, ಎಕ್ಸಾಮ್ ಬರ್ದಿರ್ತೀರಾ, ಸುಮ್ಮನೆ ಆನ್ಸರ್ ಬರ್ಕೊಂಡು ಹೋಗಿರ್ತೀರಾ, ಸಡನ್ ನೋಡ್ತೀರಾ ಪಾಸ್ ಆಗ್ಬಿಟ್ಟಿದ್ದೀರಾ, ಹೆಂಗೋ ಬೈ ಚಾನ್ಸು ಅಂತೀರಲ್ಲ, ಹಂಗೆ ಇದು ಬೈ ಚಾನ್ಸ್ ಸರ್ವೈವ್ ಆಗೋಯ್ತಿದ್ದು. ಬಟ್ ಇದು ಹೆಂಗೆ ಇಲ್ಲ, ಅದು ಓದ್ಕೊಂಡು ಹೋಗಿತ್ತು, ರಾತ್ರಿ ಪೂರ್ತಿ ಓದಿತ್ತು. ಅದು 1 ತಿಂಗಳಿಂದ ಎಕ್ಸಾಮ್ಗೋಸ್ಕರ ಓದ್ಕೊಂಡು ಹೋಗಿದೆ, ಆರಾಮ ಪಾಸ್ ಆಗಿದೆ, ಎಕ್ಸಾಮ್ನ ಟಾಪರ್ ಆಗಿದೆ. ಬಟ್ ಇದು ಬೈ ಚಾನ್ಸ್
ವಿತೌಟ್ ಡೂಯಿಂಗ್ ಎನಿಥಿಂಗ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗ್ಬಿಟ್ಟು ಲಾಸ್ಟ್ಲೇನು ಲಾಸ್ಟಲ್ಲಿ ಎಲ್ಲ ನಮ್ಮ ಹತ್ರ ಇಲ್ಲಿ ಬ್ಲೂ ಕಲರ್ ಆಗಿದೆ, ಲಾಸ್ಟ್ ಎಲ್ಲ ನಮ್ಮ ಹತ್ರ ಇಲ್ಲಿ ಗ್ರೀನ್ ಕಲರ್ ಆಗಿದೆ. ಇದು ನ್ಯಾಚುರಲ್ ಸೆಲೆಕ್ಷನು, ಇದು ಬೈ ಚಾನ್ಸ್ ಸೆಲೆಕ್ಷನ್. ಇದು ಈ ಬೈ ಚಾನ್ಸ್ ಸೆಲೆಕ್ಷನ್ ನಾವೇಂತ ಕರಿತೀವಿ, ಈ ಬೈ ಚಾನ್ಸ್ ಸೆಲೆಕ್ಷನ್ ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಜೆನೆಟಿಕ್ ಡ್ರಿಫ್ಟ್. ಬೈ ಚಾನ್ಸ್ ಆಗುತ್ತಿದೆ ಅಲ್ಲ, ಜೆನೆಟಿಕ್ ಡ್ರಿಫ್ಟ್ ಇದು. ನಾ ಥರ್ಡ್ ಸ್ಟೋರಿ ಬರೋದ ನೋಡಿ. ಸೇಮ್ ನಮ್ಮ ಹತ್ರ ಬೀಟಲ್ಸ್ ಇದೆ, ಇಲ್ಲಿ ಬೀಟಲ್ಸ್ ಇದೆ, ಚೆನ್ನಾಗಿ ಬೆಳೀತಿದೆ ತಾನೇ. ಬಟ್ ಇಲ್ಲಿ ಏನು ವೇರಿಯೇಷನ್ಸ್ ಬರ್ತಾ ಇಲ್ಲ. ಮೂರನೇ ಕಥೆಯಲ್ಲಿ ಏನು ವೇರಿಯೇಷನ್ಸ್ ಬರ್ತಾ ಇಲ್ಲ. ಅದೇ ನಮ್ಮದು ಫಸ್ಟ್ 2 ಕಥೆಯಲ್ಲಿ ವೇರಿಯೇಷನ್ಸ್ ಬಂದಿತ್ತು. ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಲಿ, DNA ಕಾಪಿ ಆಗಬೇಕಾದ್ರಾಗಲಿ, ಫಸ್ಟ್ 2 ಕಥೆಯಲ್ಲಿ ವೇರಿಯೇಷನ್ಸ್ ಬಂದಿತ್ತು. ಬಟ್ ಥರ್ಡ್ ಒನಲ್ಲಿ ಏನು ವೇರಿಯೇಷನ್ಸ್ ಏನು ಬಂದಿಲ್ಲ. ಚೆನ್ನಾಗಿ ಬೆಳೀತಿದೆ ನಮ್ಮ ಬೀಟಲ್ಸ್ ಎಲ್ಲ, ರೆಡ್ ಕಲರ್ ಬೆಳೀತಿದೆ. ಬಟ್ ಏನಾಯಿತು, ಸಡನ್ನಾಗಿ ಏನಾಯಿತು, ಆ ಬೆಳೀತಿರೋ ಇದು ಪ್ಲಾಂಟ್ಸ್ ಇದೆಯಲ್ಲ ಎಲ್ಲ, ಆ ಬುಷಸ್ ಇದೆಯಲ್ಲ, ಆ ಬುಷಸ್ ಮೇಲೆ ಏನಾಯಿತು, ಒಂದು ಡಿಸೀಸ್ ಬಂದ್ಬಿಡ್ತು. ಏನು ಬಂದ್ಬಿಡ್ತು? ಎಲ್ಲ ಪ್ಲಾಂಟ್ಸ್ಗೆ ಡಿಸೀಸ್ ಬಂದ್ಬಿಡ್ತು. ಎಲ್ಲ ಪ್ಲಾಂಟ್ಸ್ ಹಿಂದೆ ಎಲ್ಲ ಪ್ಲಾಂಟ್ ನೋಡಿ ಕಲರ್ ಚೇಂಜ್ ಆಗೋಯ್ತಾ. ಇಲ್ಲಿ ನಮ್ಮದು ಲೈಟ್ ಗ್ರೀನ್ ಇದೆ, ಇಲ್ಲಿ ಸ್ವಲ್ಪ ಲೆಮನ್ ಗ್ರೀನ್ ಆಗ್ಬಿಟ್ಟಿದೆ. ಸೊ ಎಲ್ಲ ಪ್ಲಾಂಟ್ಸ್ ಏನಾಯಿತು, ಸತ್ತೋಗ್ಬಿಡ್ತು ಹಿಂದೆ ಇರೋದೆಲ್ಲ ಪ್ಲಾಂಟ್ಸು. ಈಗ ಬೀಟಲ್ಗೆ ಊಟ ಇದೆಯಾ? ಇಲ್ಲ, ಬೀಟಲ್ಗೆ ಊಟನೇ ಸಿಗ್ತಾ ಇಲ್ಲ, ಕಂಪ್ಲೀಟಾಗಿ ಊಟ ಮಿಸ್ಸಿಂಗು. ಸೊ ಏನಾಗುತ್ತದು, ಯೋಚನೆ ಮಾಡಿ, ನೀವೇ ಯೋಚನೆ ಮಾಡಿ. ನಾನು ನಿಮಗೆ 1-2 ವಾರವರೆಗೂ ಒಳ್ಳೆ ಊಟ ಕೊಟ್ಟಿಲ್ಲ. 1 ತಿಂಗಳು ಅಂದ್ಕೊಳ್ಳಿ, 1 ತಿಂಗಳವರೆಗೂ ನಿಮಗೆ ಒಳ್ಳೆ ಊಟ ಕೊಟ್ಟಿಲ್ಲ, ತಿಂದಿಲ್ಲ. ನೀವು ಕೇವಲ ಬರೀ ಒಂದು ಚಪಾತಿ, ಒಂದು ಫುಲ್ ಡೇಗೆ ಒಂದು ಅರ್ಧ ಚಪಾತಿ, ಒಂದು ಸ್ವಲ್ಪ ಬೇಳೆ ತಿಂತಾಯಿರಾ, ಏನಾಗುತ್ತೆ, ತೆಳ್ಳಗಾಗ್ಬಿಡ್ತಿರ್ತಾರೆ ನೀವು. ತುಂಬ ತೆಳ್ಳಗಾಗಿ ಹಿಂಗಾಗ್ಬಿಡ್ತೀರಾ, ಚಿಕ್ಕದಾಗಿ ತೆಳ್ಳಗಾಗ್ಬಿಟ್ಟಿರ್ತೀರಾ. ಅದೇ ಬೀಟಲ್ಗಾಯಿತು. ಇರೋ ಬರೋ ಎಲ್ಲ ಪ್ಲಾಂಟ್ಸು ಮಾಯ ಆಗ್ಬಿಟ್ರೆ ಏನಾಯಿತು, ಇಷ್ಟು ದಪ್ಪ ಬಿಡಲ್ತಲ್ಲ ಫುಲ್ ತೆಳ್ಳಗೆ ಹೆಂಗಾಗ್ಬಿಟ್ಟಿದೆ, ಸೊಣ್ಣ ಕಡ್ಡಿ ಆಗ್ಬಿಟ್ಟಿದೆ. ಹಂಗೆ ಅದು ರೀಪ್ರೊಡ್ಯೂಸ್ ಮಾಡ್ತು, ಪ್ರಾಜನಿ ಟ್ರಾನ್ಸ್ಫರ್ ಆಯ್ತು ನೆಕ್ಸ್ಟು. ಬಟ್ ಏನಾಯಿತು, ಕೆಲವು ವರ್ಷ ಆದಮೇಲೆ ಮತ್ತೆ ಪ್ಲಾಂಟ್ಸ್ ಎಲ್ಲ ಬಂದ್ಬಿಡ್ತು, ರೈಟ್. ಮತ್ತೆ ಪ್ಲಾಂಟ್ಸ್ ಎಲ್ಲ ಬೆಳೆದ್ಬಿಡ್ತು. ಅವಾಗೇನಾಯಿತು, ತೆಳ್ಳಗಿರೋ ಎಲ್ಲ ಏನು ಬೀಟಲ್ಸ್ ಎಲ್ಲ ಚೆನ್ನಾಗಿ ಊಟ ಮಾಡಿನಾಯಿತು, ಮತ್ತೆ ದಪ್ಪ ಆಗೋಯ್ತು. ಬಟ್ ಇಲ್ಲಿ ಏನಾದರೂ ವೇರಿಯೇಷನ್ಸ್ ಬಂತಾ? ನೋಟಿಸ್ ಮಾಡಿದ್ರೆ ಎಲ್ಲ ವೇರಿಯೇಷನ್ಸ್ ಏನಾದರೂ ಬಂತಾ? ಏನೋ ಜೀನ್ಸ್ ಏನೋ ಚೇಂಜ್ ಆಯಿತಾ? ಏನೂ ಆಗಿಲ್ಲ. ಸೊ ಥರ್ಡ್ ಕೇಸಲ್ಲಿ ನೀವು ನೋಟಿಸ್ ಮಾಡಬೇಕು, ಥರ್ಡ್ ಕೇಸಲ್ಲಿ ಬರೀ ಏನು ವೇರಿಯೇಷನ್ಸ್ ಏನೂ ಆಗ್ತಾಯಿಲ್ಲ, ಇಲ್ಲಿ ಬರೀ ಫುಡ್ ಸ್ಕೇರ್ಸಿಟಿ ಕಮ್ಮಿ ಆಗ್ತಾ ಇದೆ. ಸರಿನಾ? ನಾನು ಈ ಪಾಯಿಂಟ್ ನಾನು ಮತ್ತೆ ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾಲ್ಡ್ ಅಕ್ವೈರ್ಡ್ ಟ್ರೇಡ್ಸ್ ಮತ್ತು ಇನ್ಹೆರಿಟೆಡ್ ಟ್ರೇಡ್ಸ್. ಆ ಟ್ರೇಡ್ಸ್ ಬಗ್ಗೆ ನಾನು ಹೇಳ್ತೀನಿ ಅವಾಗ, ಮತ್ತೆ ಡಿಸ್ಕಸ್ ಮಾಡೋದಾದಮೇಲೆ ಫಸ್ಟ್ 2 ಕತೆ ಮೇಲೆ ಥಿಯರಿ ಓದೋದ ಬನ್ನಿ. ಥಿಯರಿ ಓದೋದ. ಕನ್ಸಿಡರ್ ಅ ಗ್ರೂಪ್ ಆಫ್ 12 ರೆಡ್ ಬೀಟಲ್ಸ್. ಎಷ್ಟು? 12 ರೆಡ್ ಬೀಟಲ್ಸ್ ಇದೆ ಇಲ್ಲಿ. ಫಸ್ಟ್ 12 ರೆಡ್ ಬೀಟಲ್ಸ್. They live, let us assume, in some bushes with green color leaves. ಏನು ಇದೆಲ್ಲ ಏನಿದು ಅಕ್ಕಪಕ್ಕ ಇರೋದೆಲ್ಲ ಬುಷಸ್ಸು. ಯಾವ ಕಲರು? ಗ್ರೀನ್ ಕಲರ್ ಬುಷಸ್ಸು ತಾನೆ. ದೇರ್ ಪಾಪ್ಯುಲೇಷನ್ ವಿಲ್ ಗ್ರೋ ಬೈ ಸೆಕ್ಷುವಲ್ ರಿಪ್ರೊಡಕ್ಷನ್. ಏನಾಗ್ತಿದೆ, ಆ ಪಾಪ್ಯುಲೇಷನ್ ಬೆಳೀತಾ ಇದೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕಾದ್ರೆ ವೇರಿಯೇಷನ್ಸ್ ಬರುತ್ತೆ. ಆ್ಯಂಡ್ ದೇರ್ ಫೋರ್ ಕ್ಯಾನ್ ಜನರೇಟ್ ವೇರಿಯೇಷನ್ಸ್. ಎಸ್, ವೇರಿಯೇಷನ್ಸ್ ಬರುತ್ತೆ. ಲೆಟ್ ಅಸ್ ಇಮ್ಯಾಜಿನ್ ಆಲ್ಸೋ ದ್ಯಾಟ್ ಕ್ರೋಸ್ ಈಟ್ ದಿಸ್ ಬೀಟಲ್ಸ್. ಕಾಗೆಗಳು ಇದೆ ಅಲ್ಲಿ ನೋಡಿ, ಇಲ್ಲಿ ಕಾಗೆಗಳಿತ್ತು, ಕಾಗೆಗಳೆಲ್ಲ ಬೀಟಲ್ಸ್ ತಿಂತಾ ಇದೆ. ಯಾಕೆ? ರೆಡ್ ಬೀಟಲ್ಸ್ ತುಂಬ ಎದ್ದು ಕಾಣಿಸ್ತಾ ಇದೆ, ಈಸಿಯಾಗಿ ತಿಂತಾ ಇದೆ. ರೆಡ್ ಬೀಟಲ್ಸ್ನೆಲ್ಲ ಈಸಿಯಾಗಿ ತಿಂತಾ ಇದೆ. ದ ಮೋರ್ ಬೀಟಲ್ಸ್ ದ ಕ್ರೋ ಈಟ್, ದ ಫ್ಯೂವರ್ ಬೀಟಲ್ಸ್ ಆರ್ ಅವೈಲೇಬಲ್ ಟು ರಿಪ್ರೊಡ್ಯೂಸ್. ಆಬ್ವಿಯಸ್ಲಿ ಲಾಜಿಕ್, ಜಾಸ್ತಿ ಬೀಟಲ್ಸ್ ತಿಂದಷ್ಟು ಕಡಿಮೆ ಬೀಟಲ್ಸ್ ಇರುತ್ತೆ ರಿಪ್ರೊಡಕ್ಷನ್ ಮಾಡೋಕ್ಕೆ. ನಾವು let us think about some different situations that can develop in this beetle population. ಈಗ ನಾವು 3 ಕಥೆಗಳು ಹೇಳ್ತೀನಿ, ಆಗಲೇ ಹೇಳಿದ್ನಲ್ಲ 3 ಕಥೆ, ಆ 3 ಕಥೆನ ಮತ್ತೆ ನಾವು ಓದೋದ ಬನ್ನಿ. ಈಗ ನೋಡಿ, ಇನ್ ದ ಫಸ್ಟ್ ಸಿಚುವೇಶನ್ ಆ ಕಲರ್ ವೇರಿಯೇಷನ್ ಏನಾಯಿತು, ಒಂದು ಕಲರ್ ವೇರಿಯೇಷನ್ಸ್ ಬಂತು. ಯಾವ ಕಲರು? ರೆಡ್ ಕಲರ್ ಇರೋ ಬೀಟಲು ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಆಗೋಯ್ತು. Arise due to reproduction, so that there is one beetle that is green in color instead of red. Red color without red color, instead of red color, one beetle green color agogide. This beetle moreover can pass the color to its progenies. A green color ಇದೆಯಲ್ಲ ಇದ್ರದ್ದು, ಆ ಗ್ರೀನ್ ಕಲರು ಪ್ರಾಜನೀಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಆ ವೇರಿಯೇಷನ್ಸ್ನ ಅರ್ಥ ಮಾಡ್ಕೊಳ್ಳಿ, ಆ ವೇರಿಯೇಷನ್ಸ್ನ ಟ್ರಾನ್ಸ್ಫರ್ ಮಾಡ್ತಿದೆ ಬೀಟಲ್ಲು. ಯಾವಾಗ? ಪೇರೆಂಟ್ ಟು ದ ಆಫ್ಸ್ಪ್ರಿಂಗ್ ಇನ್ಹೆರಿಟೆನ್ಸ್ ಆಗ್ತದೆ, ಹೆರಿಡಿಟಿ ಆಗ್ತಾ ಇದೆ. ಸರಿನಾ? ವೇರಿಯೇಷನ್ಸು ಪೇರೆಂಟ್ ಇಂದ ಆಫ್ಸ್ಪ್ರಿಂಗ್ಗೆ ಟ್ರಾನ್ಸ್ಫರ್ ಆಗ್ತದೆ, ವೇರಿಯೇಷನ್ಸ್ ಎಲ್ಲ ನೋಡಿ. ಸೊ ದ್ಯಾಟ್ ಆಲ್ ಇಟ್ಸ್ ಪ್ರಾಜನೀಸ್ ಆರ್ ಗ್ರೀನ್ ಇನ್ ಕಲರ್. ಪ್ರಾಜನೀಸ್ ಅಂದ್ರೆ ಏನು? ಮಕ್ಕಳು.
ಆಫ್ ಸ್ಪ್ರಿಂಗ್ಸ್ ತಾನೆ, ಚೈಲ್ಡ್ ಅದು ಪ್ರಾಜೆನೀಸು. ಪ್ರಾಜೆನೀಸು ಕೂಡ ಏನಿದೆ, ಗ್ರೀನ್ ಕಲರ್ ಇದೆ. ಈಗ ದ ಕ್ರೋಸ್ ಕೆನ್ ನಾಟ್ ಸಿ ಗ್ರೀನ್ ಕಲರ್ ಬೀಟಲ್ಸ್ ಆನ್ ದ ಗ್ರೀನ್ ಲೀವ್ಸ್ ಆಫ್ ದ ಬುಷಸ್. ಗ್ರೀನ್ ಕಲರ್ ಬೀಟಲ್ಸು ಗ್ರೀನ್ ಕಲರ್ ಬುಷ್ ಮೇಲೆ ಕಾಣಿಸ್ತಾ ಇಲ್ಲ ಕ್ರೋಗೆ, ಆ್ಯಂಡ್ ದೇರ್ ಫೋರ್ ಕೆನ್ ನಾಟ್ ಈಟ್ ದೆಮ್, ಅದಕ್ಕೆ ತಿನ್ನಕ್ಕಾಗ್ತಾ ಇಲ್ಲ ಅದು. ವಾಟ್ ಹ್ಯಾಪನ್ಸ್ ದೆನ್, ಏನಾಗುತ್ತೆ, ರೆಡ್ ಕಲರ್ನ ತಿನ್ನುತ್ತೆ, ಗ್ರೀನ್ ಕಲರು ಮಲ್ಟಿಪ್ಲೈ ಆಗ್ತಾ ಆಗ್ತಾ ನಂಬರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ದ ಪ್ರಾಜಿನಿ ಆಫ್ ದ ಗ್ರೀನ್ ಬೀಟಲ್ಸ್ ಇಸ್ ನಾಟ್ ಈಟನ್, ಗ್ರೀನ್ನ ತಿಂತಾ ಇಲ್ಲ, ವೈಲ್ ದ ಪ್ರಾಜಿನಿ ಆಫ್ ದ ರೆಡ್ ಬೀಟಲ್ಸ್ ಕಂಟಿನ್ಯೂ ಟು ಬಿ ಈಟನ್. ರೆಡ್ ನಂಬರ್ ಕಮ್ಮಿ ಆಗ್ತದೆ, ಗ್ರೀನ್ ನಂಬರ್ ಜಾಸ್ತಿ ಆಗ್ತಾ ಇದೆ. As a result, there are more and more green color beetles than red ones in the beetle population. ಎಂಡಲ್ಲಿ ಏನಾಯಿತು, ಎಂಡಲ್ಲಿ ನಮ್ಮ ಹತ್ರ ಬರೀ ಗ್ರೀನ್ ಕಲರ್ ಬೀಟಲ್ಸ್ ಇತ್ತು, ರೆಡ್ ಕಲರ್ ಬೀಟಲ್ಸು ಕಂಪ್ಲೀಟ್ ಆಗಿ ಏನಾಯಿತು, ಕಮ್ಮಿ ಆಗ್ತಾ ಹೋಯಿತು. ದಟ್ ಇಸ್ ದ ಫಸ್ಟ್ ಕೇಸ್. ನೋಡಿ ಅದೇ ಕೊಟ್ಟಿದ್ದಾರೆ ನಿಮಗೆ. ಫಸ್ಟ್ ಕೇಸಲ್ಲಿ ಏನಾಯಿತು, ಕಂಪ್ಲೀಟ್ ಆಗಿ ರೆಡ್ ಕಲರ್ ಡಿಸಪಿಯರ್ ಆಗೋಯಿತು. ಎಂಡಲ್ಲಿ ನಮ್ಮ ಹತ್ರ ಏನಾಯಿತು, ಎಂಡಲ್ಲಿ ನಮ್ಮ ಹತ್ರ ಬರೀ ಗ್ರೀನ್ ಬೀಟಲ್ಸ್ ಇತ್ತು, ಅದರಲ್ಲಿ ವೇರಿಯೇಷನ್ಸ್ ಬಂದಿದೆ ಅದು ಮಾತ್ರ. ಸರಿನಾ? ನೋಡಿ, ಇನ್ ಸೆಕೆಂಡ್ ಸಿಚುವೇಶನ್, ಸೆಕೆಂಡ್ ಕತೆ ಈಗ. ಇನ್ ಸೆಕೆಂಡ್ ಸಿಚುವೇಶನ್ ಅಗೇನ್ ಅ ಕಲರ್ ವೇರಿಯೇಷನ್ ಅರೈಸಸ್ ಡ್ಯೂರಿಂಗ್ ದ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಆಗಬೇಕಾದ್ರೆ ಒಂದು ವೇರಿಯೇಷನ್ಸ್ ಬಂದಿದೆ. ಬಟ್ ಈ ವೇರಿಯೇಷನ್ಸ್ ಯಾವ ಕಲರ್ ಇದೆ, ಈ ವೇರಿಯೇಷನ್ಸು ಕಂಪ್ಲೀಟ್ ಆಗಿ ಬ್ಲೂ ಕಲರ್ ಇದೆ. ಬಟ್ ನೌ ದ ರಿಸಲ್ಟ್ ಇಸ್ ಅ ಬೀಟಲ್ ದಟ್ ಇಸ್ ಬ್ಲೂ ಇನ್ ಕಲರ್ ಇನ್ಸ್ಟೆಡ್ ಆಫ್ ದ ರೆಡ್. ರೆಡ್ ಬಿಟ್ಟು ಬ್ಲೂ ಕಲರ್ ಬೀಟಲ್ ಆಗಿದೆ. ದಿಸ್ ಬೀಟಲ್ ಕ್ಯಾನ್ ಆಲ್ಸೋ ಪಾಸ್ ದ ಕಲರ್ ಟು ಇಟ್ಸ್ ಪ್ರಾಜೆನೀಸ್. ಆಬ್ವಿಯಸ್ಲಿ ಆ ಜೀನ್ ವೇರಿಯೇಷನ್ಸ್ ಬಂದಿದೆಯಲ್ಲ, ಆ ವೇರಿಯೇಷನ್ಸ್ನ ಆ ಬೀಟಲ್ಲು ಅದರ ಆಫ್ ಸ್ಪ್ರಿಂಗ್ಗೆ, ಪ್ರಾಜೆನೀಸ್ಗೆ, ಚೈಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಸೊ ಪೇರೆಂಟ್ ಮತ್ತು ಆಫ್ ಸ್ಪ್ರಿಂಗ್ ಎರಡು ಏನೀಗ ಹೊಸ ಬೀಟಲ್ಲು ಪೇರೆಂಟ್ ಮತ್ತು ಆಫ್ ಸ್ಪ್ರಿಂಗ್ ಎರಡು ಬ್ಲೂ ಕಲರ್ ಆಗಿದೆ. ಈಗ ಏನಾಗಿದೆ, ಎರಡು ಬ್ಲೂ ಕಲರ್ ಆಗಿದೆ. ಸೊ ದ್ಯಾಟ್ ಆಲ್ ದಿಸ್ ಪ್ರಾಜೆನೀಸ್ ಬೀಟಲ್ಸ್ ಆರ್ ಬ್ಲೂ. Now crows can see blue color beetles in the green leaves of the bushes as well as they can see the red ones. ಫಸ್ಟ್ ಕೇಸಲ್ಲಿ ಏನಾಯಿತು, ಫಸ್ಟ್ ಕೇಸಲ್ಲಿ ಗ್ರೀನ್ ಬೀಟಲ್ಸ್ನ ನೋಡೋಕೆ ಆಗ್ತಾ ಇರಲಿಲ್ಲ. ಗ್ರೀನ್ ಬೀಟಲ್ಸು ಕಂಪ್ಲೀಟ್ ಆಗಿ ಕ್ಯಾಮೋಫ್ಲಾಜ್ ಆಗ್ಬಿಟ್ಟಿತ್ತು. ಬಟ್ ಸೆಕೆಂಡ್ ಕಥೆಯಲ್ಲಿ ರೆಡ್ ಮತ್ತು ಬ್ಲೂ ಎರಡು ಕಾಣಿಸ್ಕೊತಾ ಇದೆ ಈಸಿಯಾಗಿ, ಏನು ಅಡ್ವಾಂಟೇಜೇ ಇಲ್ಲ ಬ್ಲೂ ಕಲರ್ಗೆ. ಆ್ಯಂಡ್ ದೇರ್ ಫೋರ್ ಕ್ಯಾನ್ ಈಟ್ ದೆಮ್. ವಾಟ್ ಹ್ಯಾಪನ್ಸ್ ಇನಿಷಿಯಲಿ ಇನ್ ದ ಪಾಪ್ಯುಲೇಷನ್ ಆಸ್ ಎಕ್ಸ್ಪ್ಯಾಂಡೆಡ್, ರೈಟ್? ಹೆಂಗೆ ಪಾಪ್ಯುಲೇಷನ್ ಜಾಸ್ತಿ ಆಯಿತು, ದೇರ್ ಆರ್ ಫ್ಯೂ ಬ್ಲೂ ಬೀಟಲ್ಸ್. ಸ್ಟಾರ್ಟಿಂಗಲ್ಲಿ ಕಡಿಮೆ ಬ್ಲೂ ಬೀಟಲ್ಸ್ ಇತ್ತು ನಮ್ಮ ಹತ್ರ, ಬಟ್ ಮೋಸ್ಟ್ ಆಫ್ ರೆಡ್. ಜಾಸ್ತಿ ಏನಿತ್ತು, ಜಾಸ್ತಿ ರೆಡ್ ಆಯಿತು, ಬ್ಲೂ ಬೀಟಲ್ಸ್ ತುಂಬ ಕಮ್ಮಿನೇ ಇತ್ತು. ನೋಡಿ ಬೆಳೀತಾ ಇತ್ತು, ಬ್ಲೂ ಬೀಟಲ್ಸ್ ಕಮ್ಮಿ ಇದೆ, ಬರೀ 3 ಇದೆ, ಮಿಕ್ಕಿದೆಲ್ಲ ಬರೀ ರೆಡ್ ಕಲರೇ ಇದೆ. ಬಟ್ ಅಟ್ ದಿಸ್ ಪಾಯಿಂಟ್ ಏನಾಯಿತು, ಒಂದು ದೊಡ್ಡ ಆನೆ ಬಂತು. ಆ್ಯಂಡ್ ಎಲಿಫೆಂಟ್ ಕಮ್ಸ್ ಬೈ ಆ್ಯಂಡ್ ಸ್ಟ್ಯಾಂಪ್ಸ್ ಆನ್ ದ ಬುಷಸ್. ಬಂದು ಜೋರಾಗಿ ಒಂದು ಕಾಲಿಟ್ಬಿಡ್ತು ಬುಷಸ್ ಮೇಲೆ, ಜೋರ ಬಂದ್ಬಿಟ್ಟು ಬುಷಸ್ ಮೇಲೆ ಕಾಲಿಟ್ಬಿಡ್ತು ನಾನೇ. ವೇರ್ ದ ಬೀಟಲ್ಸ್ ಲಿವ್. This kills most of the beetles by chance. ನೋಡಿ ಇದೇ ವರ್ಡು, by chance. By chance, a few beetles that have survived are mostly blue. So by chance ಆಗಿ ಸರ್ವೈವ್ ಆಗ್ತಿದೆ, by chance ಆಗಿ ಅದರದ್ದು ಕಂಟಿನ್ಯೂಷನ್ ಆಗ್ತಿದೆ ಬ್ಲೂ ಬೀಟಲ್ದಲ್ಲಿ. The beetle population slowly expands again. Obviously reproduction ಆಗ್ತಿದೆ ಮತ್ತು ಬ್ಲೂ ಬೀಟಲ್ಸ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ. ಎಂಡಲ್ಲಿ ನಮ್ಮ ಹತ್ರ ಏನಿದೆ, ಎಂಡಲ್ಲಿ ನಮ್ಮ ಹತ್ರ ಬರೀ ಎಲ್ಲ ಬೀಟಲ್ಸು ಬ್ಲೂ ಕಲರ್ ಆಗಿದೆ, ಕಂಪ್ಲೀಟ್ ಆಗಿ ರೆಡ್ ಕಲರ್ ಬೀಟಲ್ಸ್ ಎಲ್ಲ ಡಿಸಪಿಯರ್ ಆಗಿದೆ. ಬಟ್ ನಾವು ದ ಬೀಟಲ್ಸ್ ಇನ್ ದ ಪಾಪ್ಯುಲೇಷನ್ ಆರ್ ಮೋಸ್ಟ್ಲಿ ಬ್ಲೂ ಇನ್ ಕಲರ್. ನೌ ಇಟ್ ಈಸ್ ಆಬ್ವಿಯಸ್, ಏನು ಆಬ್ವಿಯಸ್ಸು, ಇನ್ ಬೋತ್ ಸಿಚುವೇಶನ್ ವಾಟ್ ಸ್ಟಾರ್ಟೆಡ್ ಔಟ್ ಆಸ್ ರೇರ್ ವೇರಿಯೇಷನ್. ರೇರ್ ವೇರಿಯೇಷನ್ ಏನಿತ್ತು, ಫಸ್ಟ್ ಕೇಸಲ್ಲಿ ಗ್ರೀನ್ ಆಗಿತ್ತು, ಸೆಕೆಂಡ್ ಕೇಸಲ್ಲಿ ಬ್ಲೂ ಆಗಿತ್ತು. ರೇರ್ ವೇರಿಯೇಷನ್ ಬಂತು, came to become the common characteristics in the population. ಎಂಡಲ್ಲಿ ಏನಾಯಿತು, ಎಂಡಲ್ಲಿ ಎಲ್ಲ ಗ್ರೀನ್ ಆಗೋಯ್ತು, ಇಲ್ಲಾಂದರೆ ಸೆಕೆಂಡ್ ಕೇಸಲ್ಲಿ ಎಂಡಲ್ಲಿ ಎಲ್ಲ ಬ್ಲೂ ಕಲರ್ ಆಗೋಯ್ತು. ಒಂದು ಸ್ಮಾಲ್ ವೇರಿಯೇಷನ್, ಒಂದು ಸ್ಮಾಲ್ ರೇರ್ ವೇರಿಯೇಷನು ಕಂಪ್ಲೀಟ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಆಗೋಯ್ತು ಎಂಡ್ ಆಗಸ್ಟಲ್ಲಿ. ಸ್ಟಾರ್ಟಿಂಗಲ್ಲಿ ಗ್ರೀನ್ ಇತ್ತು, ಲಾಸ್ಟಲ್ಲಿ ಎಲ್ಲ ಗ್ರೀನ್ ಆಗೋಯ್ತು. ಸ್ಟಾರ್ಟಿಂಗಲ್ಲಿ ಒಂದು ಬ್ಲೂ ಇತ್ತು, ಎಂಡ್ ಬರ್ತಾ ಎಲ್ಲ ಬ್ಲೂ ಆಗ್ಬಿಟ್ಟಿದೆ. ಇನ್ ಅದರ್ ವರ್ಡ್ಸ್, ದ ಫ್ರೀಕ್ವೆನ್ಸಿ ಆಫ್ ಇನ್ಹೆರಿಟೆಡ್ ಟ್ರೇಟ್ಸ್, ಆ ಟ್ರೇಟ್ಸ್ ಇನ್ಹೆರಿಟ್ ಆಗ್ತಿದೆಯಲ್ಲ, ಸ್ಟಾರ್ಟಿಂಗಲ್ಲಿ ಗ್ರೀನ್ ಇನ್ಹೆರಿಟ್ ಆಗ್ತಾ ಇತ್ತು, ಸ್ಟಾರ್ಟಿಂಗಲ್ಲಿ ಬ್ಲೂ ಇನ್ಹೆರಿಟ್ ಆಗ್ತಾ ಇತ್ತು. ಚೇಂಜ್ ಓವರ್ ದ ಜನರೇಷನ್ ಸಿನ್ಸ್ ದ ಜೀನ್ಸ್ ಕಂಟ್ರೋಲ್ ದ ಟ್ರೇಟ್ಸ್. ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದೆ, ಜೀನ್ಸ್ ಏನು DNA ಸೀಕ್ವೆನ್ಸು, ಅದೇ DNA ಸೀಕ್ವೆನ್ಸಲ್ಲಿ ಇನ್ಫಾರ್ಮೇಷನ್ ಇರುತ್ತೆ ಆ ಟ್ರೇಟ್ಗೋಸ್ಕರ. ವಿ ಕ್ಯಾನ್ ಸೇ ದ್ಯಾಟ್ ದ ಫ್ರೀಕ್ವೆನ್ಸಿ ಆಫ್ ಸರ್ಟನ್ ಜೀನ್ಸ್
ಫ್ರೀಕ್ವೆನ್ಸಿ ಆಫ್ ಸರ್ಟನ್ ಜೀನ್ಸ್, ಯಾವುದು ಆ ಕಲರ್ ಕೊಡ್ತಿದೆಯಲ್ಲ ಜೀನು, ಆ ಜೀನು ಇನ್ ದ ಪಾಪ್ಯುಲೇಷನ್ ಚೇಂಜ್ ಓವರ್ ದ ಜನರೇಷನ್. ಆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಯ್ತು. ಸ್ಟಾರ್ಟಿಂಗಲ್ಲಿ ಕೇವಲ ಒಂದೇ ಒಂದು ಇಲ್ಲ ಎರಡು ಬ್ಲೂ ಬಿಟಲ್ಲಿತ್ತು, ಇಲ್ಲ ಎರಡೇ ಗ್ರೀನ್ ಬಿಟಲ್ಲಿತ್ತು. ಆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಯ್ತು. ದೊಡ್ಡದು ಆ ಕಲರು. ದಿಸ್ ಇಸ್ ದ ಎಸೆನ್ಸ್ ಆಫ್ ದ ಐಡಿಯಾ ಆಫ್ ಎವಲ್ಯೂಷನ್. ಐಡಿಯಾ ಆಫ್ ಎವಲ್ಯೂಷನ್ ಏನು, ಆ ಒಂದು ವೇರಿಯೇಷನ್ಸು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಆಗುತ್ತೆ ಎಂಡಲ್ಲಿ, ಅದೇ ಎವಲ್ಯೂಷನು. ಒಂದು ವೇರಿಯೇಷನ್ಸ್ ಏನಾಗುತ್ತೆ, ಒಂದು ವೇರಿಯೇಷನ್ಸಿಂದ ಲಾರ್ಜ್ ಸ್ಕೇಲ್ ಚೇಂಜಸ್ ಆಗ್ಬೋದು ನೋಡಿ. ಬಟ್ ದೇರ್ ಆರ್ ಇಂಟ್ರೆಸ್ಟಿಂಗ್ ಡಿಫ್ರೆನ್ಸಸ್. ಫಸ್ಟ್ ಕೇಸ್ ಮತ್ತು ಸೆಕೆಂಡ್ ಕೇಸಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಏನು ಡಿಫ್ರೆನ್ಸು ಬನ್ನಿ ನೋಡೋದ. ಇನ್ ದಿಸ್ ಟೂ ಸಿಚುವೇಶನ್ಸ್, ಇನ್ ದ ಫಸ್ಟ್ ಕೇಸ್, ವೆರಿ ಇಂಪಾರ್ಟೆಂಟ್ ಲೈನ್ ಇದು, ಈ ಪ್ಯಾರಾಗ್ರಾಫ್ ತುಂಬ ಅರ್ಥ ಮಾಡ್ಕೋಬೇಕು ನೀವೆಲ್ಲರೂ. ಫಸ್ಟ್ ಕೇಸಲ್ಲಿ ಏನಾಯಿತು, ಫಸ್ಟ್ ಕೇಸಲ್ಲಿ ದ ವೇರಿಯೇಷನ್ ಬಿಕೇಮ್ ಅ ಕಾಮನ್ ಬಿಕಾಸ್ ಇಟ್ ಗೇವ್ ಅ ಸರ್ವೈವಲ್ ಅಡ್ವಾಂಟೇಜ್. ಏನು ಸರ್ವೈವಲ್ ಅಡ್ವಾಂಟೇಜ್ ಅಲ್ಲಿ, ಆ ಗ್ರೀನ್ ಕಲರ್ ಬೀಟಲ್ಲೂ ಗ್ರೀನ್ ಕಲರ್ ಲೀಫ್ ಮೇಲೆ ಕಾಣಿಸ್ಕೋತಾ ಇರಲಿಲ್ಲ, ಅದಕ್ಕೆ ಸರ್ವೈವ್ ಮಾಡೋಕ್ಕೆ ಅಡ್ವಾಂಟೇಜ್ ಬಂತು. ಬಟ್ ಅದೇ ಬ್ಲೂ ಕಲರ್ನ ಅಡ್ವಾಂಟೇಜ್ ಬಂತ, ಏನು ಬರಲಿಲ್ಲ. ಬ್ಲೂ ಕಲರ್ ಆಟೋಮೆಟಿಕ್ ಆಗಿ ಕಾಣಿಸ್ಕೋತಾ ಇತ್ತು, ಕಾಗೆ ಬಂದು ಆ ಬ್ಲೂ ಕಲರ್ನು ತಿಂತಾ ಇತ್ತು. ಇನ್ ಅದರ್ ವರ್ಡ್ಸ್ ಇಟ್ ವಾಸ್ ನ್ಯಾಚುರಲಿ ಸೆಲೆಕ್ಟೆಡ್. ಹೇಳದ್ಮೇಲೆ ಆಗಲಿ ನಿಮಗೆ, ಆ ಗ್ರೀನ್ ಬೀಟಲ್ಲೂ ನ್ಯಾಚುರಲ್ ಆಗಿ ಸೆಲೆಕ್ಟ್ ಆಯಿತು. ಯಾಕೆ, ಅದು ಸರೌಂಡಿಂಗ್ಗೆ ಅಡಾಪ್ಟೇಷನ್ ಮಾಡ್ಕೊಂತು, ಸರೌಂಡಿಂಗ್ಗೆ ಅಡಾಪ್ಟೇಷನ್ ಮಾಡ್ಕೊತದು ಗ್ರೀನ್ ಕಲರ್ ಬೀಟಲ್ಲು. ವಿ ಕ್ಯಾನ್ ಸಿ ದ್ಯಾಟ್ the natural selection is exerted by the crows. ನ್ಯಾಚುರಲ್ ಸೆಲೆಕ್ಷನ್ ಯಾರು ಮಾಡ್ತಾ ಇರೋದು? ನ್ಯಾಚುರಲ್ ಸೆಲೆಕ್ಷನ್ನ ನಾವು ಮಾಡ್ತಾ ಇಲ್ಲ, ಆ ಕಾಗೆಗಳು ನ್ಯಾಚುರಲ್ ಸೆಲೆಕ್ಟ್ ಮಾಡ್ತಿದೆ. ಆ ಕಾಗೆಗಳು ಬಂದು ರೆಡ್ನ ಮಾತ್ರ ತಿಂತಾ ಇದೆ, ಗ್ರೀನ್ನ ತಿಂತಾ ಇಲ್ಲ. ಯಾಕೆ, ಗ್ರೀನ್ ಕಾಣಿಸ್ಕೋತಾ ಇಲ್ಲ. ಸೊ ನ್ಯಾಚುರಲ್ ಸೆಲೆಕ್ಷನ್ ಯಾರು ಮಾಡ್ತಾ ಇರೋದಲ್ಲಿ? ಕಾಗೆಗಳು. ದ ಮೋರ್ ಕ್ರೋಸ್ ದೇರ್ ಆರ್, ದ ಮೋರ್ ರೆಡ್ ಬಿಟಲ್ಸ್ ವಿಲ್ ಬಿ ಈಟನ್. ಆಬ್ವಿಯಸ್ಲಿ ಜಾಸ್ತಿ, ಒಂದೇ ಒಂದು ಕಾಗೆ ಅಂದ್ಕೊಳ್ಳಿ, ಒಂದೇ ಒಂದು ಕಾಗೆ ಇದೆ, 20 ರೆಡ್ ಬಿಡಲ್ ಇದೆ. ರೆಡ್ ಬಿಡಲ್ನ ಒಂದೇ ತಿನ್ನೋಕ್ಕಾಗುತ್ತೆ? ಅದು ತಿನ್ನೋಕ್ಕಾಗಲ್ಲ. ನೀವು ಅದೇ ಯೋಚನೆ ಮಾಡಿ, ಈಗ 20 ಕಾಗೆ ಇದೆ, 20 ಕಾಗೆ ಇದ್ದರೆ ರೆಡ್ ಬಿಡಲ್ಸ್ ಬೇಗ ಖಾಲಿ ಆಗುತ್ತೆ. ಹೌದು, ರೆಡ್ ಬಿಡಲ್ಸ್ ಬೇಗ ಖಾಲಿ ಆಗುತ್ತೆ. ಸೊ ಜಾಸ್ತಿ ಕಾಗೆ ಇರೋಷ್ಟು ಕಮ್ಮಿ ರೆಡ್ ಬಿಡಲ್ಸ್ ಇರುತ್ತೆ. ಮೋರ್ ಬಿಡಲ್ಸ್ ಬಿ ಈಟನ್ ಆ್ಯಂಡ್ ಮೋರ್ ಪ್ರಪೋರ್ಷನ್ ಆಫ್ ಗ್ರೀನ್ ಬೀಟಲ್ಸ್ ಇನ್ ದ ಪಾಪ್ಯುಲೇಷನ್ ವುಡ್ ಬಿ. ಅರ್ಥ ಏನು, ಜಾಸ್ತಿ ರೆಡ್ ಬಿಡಲ್ಸ್ ಅಂದರೆ ಗ್ರೀನ್ ಆಬ್ವಿಯಸ್ಲಿ ಬೀಟಲ್ ಜಾಸ್ತಿ ಇರುತ್ತೆ ಪಾಪ್ಯುಲೇಷನಲ್ಲಿ, ಯಾಕಂದರೆ ಗ್ರೀನ್ ಬೀಟಲ್ ಕಾಣಿಸ್ಕೋತಾ ಇಲ್ಲ ಕಣ್ಣಿಗೆ. Thus, natural selection is directing the evolution. Natural selection ಏನಾಯಿತು, ಫಸ್ಟ್ ಕೇಸಲ್ಲಿ ಕಂಪ್ಲೀಟ್ ಆಗಿ ಗ್ರೀನ್ ಆಯ್ತಲ್ಲ ಬೀಟಲ್ ಪಾಪ್ಯುಲೇಷನು, ನ್ಯಾಚುರಲ್ ಸೆಲೆಕ್ಷನ್ ಇಂದ ಆಯ್ತದು, ವೇರಿಯೇಷನ್ಸ್ ಇಂದ ಆಯಿತು. ಅದೇ ಎವಲ್ಯೂಷನ್ ಇದು. ಏನಿದು? ಎವಲ್ಯೂಷನು. ನ್ಯಾಚುರಲ್ ಸೆಲೆಕ್ಷನ್ ಇಂದ ಎವಲ್ಯೂಷನ್ ಇದು. ನ್ಯಾಚುರಲ್ ಸೆಲೆಕ್ಷನ್ ಇಂದ ಎವಲ್ಯೂಷನ್ ಆಯ್ತು ಇಲ್ಲಿ, ಬೈ ಚಾನ್ಸ್ ಆಗಲಿಲ್ಲ ಎವಲ್ಯೂಷನ್ ಇಲ್ಲಿ. ಇನ್ ದ ಬೀಟಲ್ ಪಾಪ್ಯುಲೇಷನ್ ಇಟ್ ರಿಸಲ್ಟ್ಸ್ ಇನ್ ಅಡಾಪ್ಟೇಷನ್. ನೋಡಿ, ಆ ಗ್ರೀನ್ ಬೀಟಲ್ ಏನು ಮಾಡ್ತು, ಆ ಗ್ರೀನ್ ಬೀಟಲು ನೇಚರ್ಗೆ ಅಡಾಪ್ಟೇಷನ್ ಮಾಡ್ಕೊಂತು ಇನ್ ದ ಬೀಟಲ್ ಪಾಪ್ಯುಲೇಷನ್ ಟು ಫಿಟ್ ದೇರ್ ಎನ್ವೈರ್ಮೆಂಟ್ ಬೆಟರ್. ಎನ್ವೈರ್ಮೆಂಟಲ್ಲಿ ಚೆನ್ನಾಗಿ ಬೆಳಿಬೇಕಂದ್ರೆ, ಎನ್ವೈರ್ಮೆಂಟಲ್ಲಿ ಜಾಸ್ತಿ ಅಡಾಪ್ಟೇಷನ್ ಸರ್ವೈವ್ ಮಾಡಬೇಕಂದ್ರೆ, ಆ ಒಂದು ಬೀಟಲು ವೇರಿಯೇಷನ್ಸ್ ಮಾಡ್ಕೊತು. ಆ ವೇರಿಯೇಷನ್ಸ್ ಏನಾಯಿತು, ಅದಕ್ಕೆ ಸರ್ವೈವಲ್ ಮಾಡೋಕ್ಕೆ ತುಂಬ ಜಾಸ್ತಿ ಆಗ್ಬಿಡ್ತು, ತುಂಬ ಜಾಸ್ತಿ ಆರಾಮಾಗಿ ಸರ್ವೈವ್ ಮಾಡೋಕ್ಕಾಯ್ತದು. ಸರಿನಾ? ದಟ್ ಈಸ್ ಕಾಲ್ಡ್ ಎಸ್ ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ಏನು ಸರ್ವೈವಲ್ ಆಫ್ ಫಿಟ್ಟೆಸ್ಟ್? ಯಾರು ಫಿಟ್ ಇಲ್ಲಿ? ಆ ಗ್ರೀನ್ ಕಲರ್ ಬೀಟಲ್ ತುಂಬ ಫಿಟ್ಟು, ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಕಂಪೇರ್ ಮಾಡಿದ್ರೆ ಈಸಿಯಾಗಿ ಸರ್ವೈವ್ ಮಾಡೋಕ್ಕಾಯ್ತು ಗ್ರೀನ್ ಬೀಟಲ್ಗೆ. ಅದೇ ರೆಡ್ ಬೀಟಲು ಆಗಲಿಲ್ಲ. ಇನ್ ದ ಸೆಕೆಂಡ್ ಸಿಚುವೇಷನ್ ದ ಕಲರ್ ಚೇಂಜ್ ಗೇವ್ ನೋ ಸರ್ವೈವಲ್ ಅಡ್ವಾಂಟೇಜ್. ಹೇಳಿದ್ನಲ್ಲ, ಆ ಬ್ಲೂ ಕಲರ್ ಬೀಟಲ್ ಈಸಿಯಾಗಿ ಕಾಣಿಸ್ಕೋತಾ ಇದೆ, ಅದಕ್ಕಿಂತ ಅಡ್ವಾಂಟೇಜ್ ಏನು ಬರ್ತಾ ಇಲ್ಲ. ರೆಡ್ ಮತ್ತು ಸೆಕೆಂಡ್ ಕೇಸಲ್ಲಿ ರೆಡ್ ಮತ್ತು ಬ್ಲೂ ಎರಡೂ ತಿಂತಾ ಇದೆ ಕಾಗೆಗಳು, ಏನು ಅಡ್ವಾಂಟೇಜ್ ಸಿಗ್ತಾ ಇಲ್ಲ. ನೋಡಿ, ಬ್ಲೂ ಕಲರ್ ಗ್ರೀನ್ ಮೇಲೆ ಈಸಿಯಾಗಿ ಕಾಣಿಸ್ಕೊತಾ ಇದೆ, ರೆಡ್ ಕೂಡ ಈಸಿಯಾಗಿ ಕಾಣಿಸ್ಕೊತಾ ಇದೆ. ಸೊ ಅಡ್ವಾಂಟೇಜ್ ಬಂದಿಲ್ಲ ಅಲ್ಲಿ ಸೆಕೆಂಡ್ ಕೇಸಲ್ಲಿ. ಇನ್ಸ್ಟೆಡ್ ಇಟ್ ವಾಸ್ ಸಿಂಪ್ಲಿ ಅ ಮ್ಯಾಟರ್ ಆಫ್ ಆಕ್ಸಿಡೆಂಟಲ್ ಸರ್ವೈವಲ್. ವೆರಿ ಇಂಪಾರ್ಟೆಂಟ್. ಬೈ ಚಾನ್ಸ್ ಆಗಿ ಸರ್ವೈವ್ ಮಾಡ್ಕೊಂಡ್ಬಿಡ್ತದು. ಬೈ ಚಾನ್ಸ್ ಆಗಿ ಆ ಆನೆ ಬಂದು ರೆಡ್ ಬೀಟಲ್ಸ್ ಮೇಲೆ ಕಾಲಿಟ್ಬಿಡ್ತು, ಬ್ಲೂ ಮೇಲೆ ಇಟ್ಟಿಲ್ಲ ತಾನೆ. ಬೈ ಚಾನ್ಸ್ ಆಗಿ ಸರ್ವೈವ್ ಆಗೋಯ್ತು, ಬೈ ಚಾನ್ಸ್ ಆಗಿ ಎವಲ್ಯೂಷನ್ ಆಗೋಯ್ತು. ಇದನ್ನೇ ನಾವೆಂತ ಕರಿತೀವಿ? ಇದನ್ನೇ ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಜೆನೆಟಿಕ್ ಡ್ರಿಫ್ಟ್. ನೋಡಿ, ಆಫ್ ದ ಬೀಟಲ್ಸ್ ಒನ್ ಕಲರ್ ದ್ಯಾಟ್ ಚೇಂಜ್ ದ common characteristics of the resultant population. The elephant would have not caused such a major havoc in the beetle population if the beetle population had been very large. ನೋಡಿ, ಒಂದು ಕಡೆ ಕಾಲಿಟ್ಟಿದ ತಕ್ಷಣ ಕಂಪ್ಲೀಟಾಗಿ ಪಾಪ್ಯುಲೇಷನ್ ಚೇಂಜ್ ಆಗೋಯ್ತು. ಅದೇ ನೀವು ಯೋಚನೆ ಮಾಡಿ, ಅದೇ ಬೀಟಲ್ ಪಾಪ್ಯುಲೇಷನ್ ಚಿಕ್ಕದಿರ್ತಿರಲಿಲ್ಲ, ಅದೇ ಬೀಟಲ್ ಪಾಪ್ಯುಲೇಷನ್ ತುಂಬ ದೊಡ್ಡದಾಗಿತ್ತು, ಎಲ್ಲ ಕಡೆ ಇತ್ತು ಬೀಟಲ್ ಪಾಪ್ಯುಲೇಷನ್. ರೆಡ್ ಕಲರು, ಬ್ಲೂ ಕಲರ್ ಒಂದು ಕಡೆ ಕಾಲಿಟ್ಟರು ಕೂಡ ಇನ್ನೊಂದು ಕಡೆ ರೆಡ್ ಇರ್ತಾ ಇತ್ತು, ಬ್ಲೂ ಇರ್ತಾ ಇತ್ತು ಸಪ್ರೇಟಾಗಿ. ಬಟ್ ಪಾಪ್ಯುಲೇಷನ್ ತುಂಬ ಕಮ್ಮಿ ಇದೆ ಇಲ್ಲಿ. ಪಾಪ್ಯುಲೇಷನ್ ಕಮ್ಮಿ ಇರೋದಕ್ಕೆ ಏನಾಯಿತು,
ಬೈ ಚಾನ್ಸ್ ಚೇಂಜ್ ಆಗಿಬಿಡ್ತು ನೋಡಿ. ಸೊ accidents in the small population can change the frequency of some genes. ಕಡಿಮೆ ಪಾಪ್ಯುಲೇಷನ್ ಇದ್ದರೆ ಈಸಿಯಾಗಿ ಜೀನ್ಸ್ ಫ್ರೀಕ್ವೆನ್ಸಿ ಚೇಂಜ್ ಆಗ್ಬೋದು, ಅದೇ ಹೇಳ್ತಾರೆ ಇಲ್ಲಿ. In a population, even if they give no survival advantage, this is the notion of genetic drift. By chance ಎವಲ್ಯೂಷನ್ ಆಗದ ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಸರ್ವೈವಲ್ ಆಗ್ಬಿಟ್ಟು ಸರ್ವೈವಲ್ ಫಿಟೆಸ್ಟ್ ಮಾಡಿದ್ರೆ ಏನು ಅಲ್ಲಿ ಸರ್ವೈವಲ್ ಅಡ್ವಾಂಟೇಜ್ ಇದೆ ಅದರಲ್ಲಿ. which provides a diversity without any adaptation. ಡೈವರ್ಸಿಟಿ ಬರ್ತಾ ಇದೆ ನಮ್ಮ ಹತ್ರ ವಿತೌಟ್ ಎನಿ ಅಡಾಪ್ಟೇಷನ್ ಏನೂ ಆಗ್ತಾ ಇಲ್ಲಿ, ಡೈರೆಕ್ಟ್ ಆಗಿ ನಮ್ಮ ಹತ್ರ ಅಡ್ವಾಂಟೇಜ್ ಬರ್ತಾ ಇದೆ, ವೇರಿಯೇಷನ್ಸ್ ಏನೂ ಆಗ್ತಾ ಇಲ್ಲ ಇಲ್ಲಿ. ದಟ್ ಈಸ್ ಜೆನೆಟಿಕ್ ಡ್ರಿಫ್ಟ್. ಸ್ಟೂಡೆಂಟ್ಸ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿರಬೇಕೀಗ. ಸರ್ವೈವ್ ಆಫ್ ದ ಫಿಟೆಸ್ಟ್, ಎನ್ವೈರ್ಮೆಂಟ್ಗೆ ನಾವು ಅಡಾಪ್ಟೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಗ್ರೀನ್ ಮೆಟಲ್ ಥರ ಸರ್ವೈವ್ ಆಫ್ ದ ಫಿಟೆಸ್ಟ್ ಇದು. ಸೆಕೆಂಡ್ ಒನ್ನು ಜೆನೆಟಿಕ್ ಡ್ರಿಫ್ಟ್, ಬೈ ಚಾನ್ಸಾಗಿ ಸರ್ವೈವ್ ಮಾಡಿಬಿಡ್ತು, ಅದನ್ನ ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. Now consider the third situation. In this, as the beetle population begins to expand, the bushes started suffering from a plant disease. Third case ಅಲ್ಲಿ ಏನಾಗ್ತದೆ, ಥರ್ಡ್ ಕೇಸಲ್ಲಿ ಬೀಟಲ್ಸ್ ಬೆಳೀತಾ ಇದೆ, ಬಟ್ ಏನಾಯ್ತು ಅಕ್ಕಪಕ್ಕ ಇರೋಲ್ಲ ಬುಷಸ್ಗೆಲ್ಲ ಬಂದ್ಬಿಡ್ತು, ಡಿಸೀಸ್ ಬಂದ್ಬಿಡ್ತು, ಎಲ್ಲ ಬುಷಸ್ಸು ಸತ್ತೋಗ್ಬಿಡ್ತು. ಊಟ ಇಲ್ಲ ಈಗ ಬೀಟಲ್ಸ್ಗೆ, ಏನಾಗುತ್ತೆ ಬೀಟಲ್ಸ್ ಸೊಣಕಾಗ್ಬಿಡುತ್ತೆ, ತಳ್ಳಿಗಾಗ್ಬಿಡುತ್ತೆ, ಪೆನ್ಸಿಲ್ ಥರ ಆಗ್ಬಿಡುತ್ತೆ ಬೀಟಲ್ಸ್ ಎಲ್ಲ. The amount of leaf material for the beetles is reduced. ಲೀಫ್ ಮೆಟೀರಿಯಲ್ ಕಮ್ಮಿ ಆಗೋಯ್ತು. ದ ಬೀಟಲ್ಸ್ ಆರ್ ಪೂರ್ಲಿ ನರಿಶ್ಡ್, ತುಂಬ ತಳ್ಳಿಗಾಗ್ಬಿಟ್ಟಿದೆ ಬೀಟಲ್ಸು. ಆಸ್ ಎ ರಿಸಲ್ಟ್ ದ ಆವ್ರೇಜ್ ವೇಟ್ ಆಫ್ ಅಡಲ್ಟ್ ಬೀಟಲ್ ಡಿಕ್ರೀಸ್ಡ್. ಅಡಲ್ಟ್ ವೇಟ್ ಮುಂಚೆ ಒಂದು 10 ಗ್ರಾಮ್ ಇದ್ದರೆ ಈಗ ಅಡಲ್ಟ್ ವೇಟ್ 5 ಗ್ರಾಮ್ ಆಗ್ಬಿಟ್ಟಿದೆ. ಯಾಕೆ? ಊಟ ಇಲ್ಲ ಅಲ್ಲದಿ, ಅದಕ್ಕೆ ಊಟ ಇಲ್ಲ, ಆವ್ರೇಜ್ ಅಡಲ್ಟ್ ವೇಟ್ ಕಮ್ಮಿ ಆಗೋಗಿದೆ. ಫ್ರಮ್ ವಾಟ್ ಇಟ್ ಯೂಸ್ ಟು ಬಿ ವೆನ್ ದ ಲೀವ್ಸ್ ವೇರ್ ಪ್ಲೆಂಟಿಫುಲ್. ಪ್ಲೆಂಟಿಫುಲ್ ಅಂದರೆ ತುಂಬ ಜಾಸ್ತಿ ಇರೋ ಟೈಮಲ್ಲಿ ಲೀಫು, ಬಟ್ ದೇರ್ ವೇರ್ ನೋ ಜೆನೆಟಿಕ್ ಚೇಂಜಸ್ ಅಕರಿಂಗ್. ಏನು ಜೆನೆಟಿಕ್ ಚೇಂಜಸ್ ಆಗಲಿಲ್ಲ ಇಲ್ಲಿ ನೋಡಿ. ಫಸ್ಟ್ ಸೆಕೆಂಡ್ ಕೇಸಲ್ಲಿ ಏನಾಯಿತು, ಆ ಜೀನ್ಸ್ ಚೇಂಜ್ ಆಗಿತ್ತು, ವೇರಿಯೇಷನ್ಸ್ ಬಂದಿತ್ತು, ಬಟ್ ಈ ಕೇಸಲ್ಲಿ ವೇರಿಯೇಷನ್ಸ್ ಏನೂ ಬಂದಿಲ್ಲ, ಏನೂ ಜೆನೆಟಿಕ್ ಮಟೀರಿಯಲ್ ಟ್ರಾನ್ಸ್ಫರ್ ಆಗ್ತಾ ಇಲ್ಲ, ಚೇಂಜಸ್ ಆಗಿರೋದು ಬರೀ ಸೊಣಕಲಾಗಿದೆ, ಮತ್ತೆ ದಪ್ಪ ಆಗ್ಬಿಡುತ್ತೆ ಆಮೇಲೆ ಊಟ ಬಂದ ತಕ್ಷಣ. After years, a few beetle generation of such scarcity, the plant disease is eliminated. Plant disease ಹೋಗ್ಬಿಡ್ತು, ಮತ್ತೆ ಒಳ್ಳೆಲ್ಲ ಪ್ಲಾಂಟ್ ಬಂತು, ಮತ್ತೆ ಜಾಸ್ತಿ ಊಟ ಬಂದ್ಬಿಡ್ತು. There is a lot of leaf food at this time. What would you expect the weight of the beetle to be? Weight obviously ಜಾಸ್ತಿ ಆಗುತ್ತೆ ಈಗ, ವಾಪಸ್ ಊಟ ಜಾಸ್ತಿ ಊಟ ಬಂತು, ಜಾಸ್ತಿ ವೇಟ್ ಆಗೋಯ್ತು ನೋಡಿ. ಅಕ್ವೈರ್ಡ್ ಇನ್ಹೆರಿಟೆಡ್ ಟ್ರೇಟ್ಸ್ ವೆರಿ ಇಂಪಾರ್ಟೆಂಟ್ ಇದು, ವೆರಿ ಇಂಪಾರ್ಟೆಂಟ್ ಇದು. As we discussed the idea that the germ cell of sexually reproducing populations are made in specialized reproductive tissues. Sexual reproduction ಅಲ್ಲಿ ನಮ್ಮ ಹತ್ರ ಸ್ಪರ್ಮ್ ಇದೆ, ಎಗ್ ಇದೆ, ಸೊ ಸ್ಪೆಷಲೈಸ್ಡ್ ರೀಪ್ರೊಡಕ್ಟಿವ್ ಸೆಲ್ಸ್ ಇದೆ. ಆ ಸ್ಪೆಷಲೈಸ್ಡ್ ರೀಪ್ರೊಡಕ್ಟಿವ್ ಸೆಲ್ಸಲ್ಲಿ ಏನಾದರೂ ಚೇಂಜಸ್ ಬಂದರೆ ಅವಾಗಲೇ ವೇರಿಯೇಷನ್ಸ್ ಟ್ರಾನ್ಸ್ಫರ್ ಆಗೋದು. ಥರ್ಡ್ ಕೇಸಲ್ಲಿ ಏನಾಯಿತು, ಥರ್ಡ್ ಕೇಸಲ್ಲಿ ಏನೋ ಚೇಂಜ್ ಬರಲಿಲ್ಲ, ಆ ಥರ ಜರ್ಮ್ ಸೆಲ್ ಚೇಂಜ್ ಬರಲಿಲ್ಲ ಥರ್ಡ್ ಕೇಸಲ್ಲಿ. ಸರಿನಾ? ಥರ್ಡ್ ಕೇಸಲ್ಲಿ ಬರೀ ಚೇಂಜಸ್ ಏನು ಬರಲಿಲ್ಲ, ಬರೀ ಸೊಮ್ಯಾಟಿಕ್ ಸೆಲ್ಸು, ನಾರ್ಮಲ್ ಬಾಡಿ ಕಮ್ಮಿ ಆಯ್ತು, ಸೈಜ್ ಕಮ್ಮಿ ಆಯಿತು. ಸ್ಪೆಷಲೈಸ್ ಸೆಲ್ಸಲ್ಲಿ ಜರ್ಮ್ ಸೆಲ್ಸಲ್ಲಿ ಏನು ಚೇಂಜ್ ಬರಲಿಲ್ಲ ಥರ್ಡ್ ಕೇಸಲ್ಲಿ ನೋಡಿ. ಇಫ್ ದ ವೇಟ್ ಆಫ್ ದ ಬೀಟಲ್ಸ್ ಇಸ್ ರೆಡ್ಯೂಸ್ಡ್ ಬಿಕಾಸ್ ಆಫ್ ದ ಸ್ಟಾರ್ವೇಷನ್, ಊಟ ಇಲ್ದಂಗೆ ಅದ್ರದ್ದು ವೇಟ್ ಕಮ್ಮಿ ಆಗಿದ್ರೆ ದ್ಯಾಟ್ ವಿಲ್ ನಾಟ್ ಚೇಂಜ್ ದ DNA ಆಫ್ ದ ಜರ್ಮ್ ಸೆಲ್. ಆ ಜರ್ಮ್ ಸೆಲ್ ಇದೆಯಲ್ಲ ಎಗ್ ಮತ್ತು ಸ್ಪರ್ಮ್ ಅಲ್ಲಿ ಏನು ಚೇಂಜ್ ಬರಲ್ಲ, ಬರೀ ಊಟ ಕಮ್ಮಿ ಆಗಿದೆ, ಏನು ಸರ್ವೈವ್ ಮಾಡೋದಕ್ಕೆ ಏನು ಸ್ಕೇಸಿಟಿ ಬಂದಿಲ್ಲ ಅಲ್ಲಿ. Therefore, low weight is not a trait that can be inherited. ಈ ಲೋ ವೇಟ್ ಇದೆಯಲ್ಲ, ಕಮ್ಮಿ ವೇಟ್ ಇರೋದು ಏನಾದರೂ ಟ್ರೇಟ್ ಅಲ್ಲ, ಇದು ಕಮ್ಮಿ ವೇಟ್ ಇರೋದು ಟ್ರೇಟ್ ಅಲ್ಲ. ಬಾಡಿ ಕಲರ್ ಚೇಂಜ್ ಆಯಿತು, ಅದು ಟ್ರೇಟು. ಅದರದ್ದು ಕಣ್ಣು ದೊಡ್ಡದಾಗ್ಬಿಡ್ತು, ಕಿವಿ ದೊಡ್ಡದಾಗ್ಬಿಡ್ತು, ರೆಕ್ಕೆ ದೊಡ್ಡದಾಗ್ಬಿಡ್ತು, ಅದೆಲ್ಲ ಇನ್ಹೆರಿಟ್ ಆಗುತ್ತೆ. ಬಟ್ ತಳ್ಳಿಗಾಗ್ಬಿಟ್ಟಿದೆ ಊಟ ಇಲ್ದಂಗೆ, ಮತ್ತೆ ದಪ್ಪಗಾಗ್ಬಿಡ್ತಿದೆ ಊಟ ಬಂದಂಗೆ. ದಟ್ ಈಸ್ ನಾಟ್ ಎ ಇನ್ಹೆರಿಟಬಲ್ ಟ್ರೇಟ್. Inherited by the progenies of the starving beetles. Therefore, even if some generations of beetles are low in weight, ಕೆಲವು ಜನರೇಷನ್ ಅಲ್ಲಿ ವೇಟ್ ಕಮ್ಮಿ ಇದ್ರೆ, ಬಿಕಾಸ್ ಆಫ್ ದ ಸ್ಟಾರ್ವೇಷನ್ ದ ವೇಟ್ ಕಮ್ಮಿ ಆಗಿದ್ರೆ ಏನಾಗುತ್ತೆ, ದಟ್ ಈಸ್ ನಾಟ್ ಅನ್ ಎಕ್ಸಾಂಪಲ್ ಆಫ್ ಎವಲ್ಯೂಷನ್ ಅಲ್ಲ. ಯಾಕಂದ್ರೆ ಏನಾದರೂ ವೇರಿಯೇಷನ್ಸು ಜರ್ಮ್ ಸೆಲ್ಲಲ್ಲಿ ಬರ್ತಾ ಇಲ್ಲ ಇಲ್ಲಿ, ಬರೀ ಸೊಮ್ಯಾಟಿಕ್ ಸೆಲ್ಸು, ಬರೀ ನಮ್ಮಲ್ಲಿ ದಪ್ಪ ಆಗಿರೋದು ಸಣ್ಣಗಾಗಿದೆ, ದಪ್ಪ ಆಗಿದೆ. ಜರ್ಮ್ ಸೆಲ್ಲಲ್ಲಿ ವೇರಿಯೇಷನ್ಸ್ ಬರ್ತಾ ಇಲ್ಲ, ಎಗ್ ಮತ್ತು ಸ್ಪರ್ಮಲ್ಲಿ ವೇರಿಯೇಷನ್ಸ್ ಬರ್ತಾ ಇಲ್ಲ ಇಲ್ಲಿ. Since the change is not inherited, ಆ ಚೇಂಜಸ್ಸು ಇನ್ಹೆರಿಟ್ ಆಗ್ತಾ ಇಲ್ಲ ಓವರ್ ಜನರೇಷನ್ಸ್, the change in non-reproducing tissues, ಅದರ ಕೈ, ಕಣ್ಣು, ಬಾಯಿ, ಇನ್ಸೆಕ್ಟ್ದು ರೆಕ್ಕೆ, ಬಾಡಿಯಲ್ಲಿ ಚೇಂಜಸ್ ಬಂದರೆ ಅದು ಇನ್ಹೆರಿಟೆಡ್ ಆಗಲ್ಲ.
ಬರೀ ಜರ್ಮ್ ಸೆಲ್ಲಲ್ಲಿ ಏನಾದರೂ ವೇರಿಯೇಷನ್ಸ್ ಬಂದರೆ ಮಾತ್ರ ಇನ್ಹೆರಿಟ್ ಆಗುತ್ತೆ. ಅದು cannot be passed on to the DNA of the germ cells. Therefore, the experience of an individual, ಅರ್ಥ ಮಾಡ್ಕೊಳ್ಳಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ದೊಡ್ಡ ಬಾಡಿ ಬಿಲ್ಡರ್ ಇದ್ದ, ಸರಿನಾ? ಅದ್ರ ಮಗು ಹುಟ್ಟಿತು, ಅವ್ನಿಗೆ ಮಗು ಆಯಿತು. ಆ ಮಗು ಈಗ ಹುಟ್ಟಿದ ತಕ್ಷಣ ಬಾಡಿ ಬಿಲ್ಡರ್ ಹುಟ್ಟುತ್ತಾ? ಏನೋ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬಳು ಒಳ್ಳೆ ಡ್ಯಾನ್ಸರ್ ಇದ್ಲು, ಮಗು ಹುಟ್ಟಿದ ತಕ್ಷಣ ಡ್ಯಾನ್ಸರ್ ಆಗ್ಬಿಡುತ್ತಾ? ಅದು ಇಲ್ಲ. ಆ ಡ್ಯಾನ್ಸ್ ಕಲಿಬೇಕದು. ಡ್ಯಾನ್ಸ್ ಕಲ್ತಿಲ್ಲ ಅಂದರೆ ಅದು ಡ್ಯಾನ್ಸರ್ ಆಗೋಕ್ಕಾಗಲ್ಲ ತಾನೆ. ಅದೇ ಇಲ್ಲಿ ಮಾತಾಡ್ತಾರೆ ನಾವು. ಅದು ತಳ್ಳಗಾಗ್ಬಿಟ್ಟಿತ್ತು, ಸರಿನಾ? ಹುಟ್ಟಿದ ತಕ್ಷಣ ಏನು ಚೇಂಜ್ ಆಗ್ಬಿಡಲ್ಲ ಅದು, ಸರಿನಾ? ಏನಾದರೂ ಎಕ್ಸ್ಪೀರಿಯನ್ಸ್, ನಾವೇನೇನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಲೈಫಲ್ಲಿ, ಆ ಎಕ್ಸ್ಪೀರಿಯನ್ಸು ಮಕ್ಳಿಗೆ ಹೋಗಲ್ಲ. ಅದು ಅವರು ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಅದು ಬರೋದು, ಸರಿನಾ? ಅಕಸ್ಮಾತ್ ಯೋಚನೆ ಮಾಡಿ, ಒಬ್ಬನ ಬಾಡಿ ಬಿಲ್ಡರ್ ಹೇಳಿದ್ನಲ್ಲ, ಆ ಮಗು ದೊಡ್ಡದಾದ್ಮೇಲೆ ಒಂದು 20 years ಆಯಿತು ಅಂದ್ಕೊಳ್ಳಿ, 20 years ಅಡಲ್ಟ್ ಆಯಿತು. ಜಿಮ್ ಹೋಗಲಿಲ್ಲ ಅಂದರೆ ಬಾಡಿ ಬರಲ್ಲ, ಹಂಗೆ ಇರುತ್ತೆ, ನಾರ್ಮಲಾಗೇ ಇರುತ್ತೆ, ಸರಿನಾ? ಹೈಟ್ ಆಗ್ಬೋದು, ದಟ್ ಈಸ್ ಇನ್ಹೆರಿಟಬಲ್ ಟ್ರೇಟ್. ಹೈಟ್ ಇಸ್ ಎ ಇನ್ಹೆರಿಟಬಲ್ ಟ್ರೇಟ್. ಬಾಡಿ ದಪ್ಪ ಆಗುತ್ತೆ, ಬಾಡಿ ಬಿಲ್ಡರ್ ಆಗ್ಬೋದು, ಡ್ಯಾನ್ಸಿಂಗ್ ಬರ್ಬೋದು, ಸಿಂಗಿಂಗ್ ಬರ್ಬೋದು, ಸರಿನಾ? ಕಲ್ತರೆ ಮಾತ್ರ ಬರೋದಲ್ಲ, ಹಂಗೆ ಆಟೋಮೆಟಿಕ್ಕಾಗಿ ಬರಲ್ಲ ಇದೆಲ್ಲ. That is, therefore, the experience of an individual during its lifetime, ನಾವೇನೇ ಎಕ್ಸ್ಪೀರಿಮೆಂಟ್ಸ್ ಮಾಡ್ತೀವಲ್ಲ, ಎಕ್ಸ್ಪೀರಿಯನ್ಸ್ ಬರುತ್ತಲ್ಲ, cannot be passed on to the progenies. ಪ್ರಾಜೆನೀಸ್ಗೆ ಎಕ್ಸ್ಪೀರಿಯನ್ಸ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಅವ್ರನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅವ್ರಿಗೆ ಬರೋದು. ಪ್ರಾಜೆನೀಸ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದಕ್ಕೆ ಬರೋದು. ಡೈರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಇದೆಲ್ಲ ಟ್ರಾನ್ಸ್ಫರ್ ಆಗಲ್ಲ. ಆ್ಯಂಡ್ ಕೆನಾಟ್ ಬಿ ಡೈರೆಕ್ಟ್ ಎವಲ್ಯೂಷನ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಯೋಚನೆ ಮಾಡಿ, ಒಬ್ಬ ಮನುಷ್ಯ ಇದ್ದಾನೆ, ಸರಿ? ಒಬ್ಬ ಮನುಷ್ಯ ಇದ್ದಾನೆ, ಅವನು ಒಂದು ಬಳ್ಳು ಸ್ವಲ್ಪ ಕಟ್ಟಾಗ್ಬಿಟ್ಟಿದೆ, ಈ ಥರ ಬಳ್ಳು ಕಟ್ಟಾಗ್ಬಿಟ್ಟಿದೆ, ಇಲ್ಲ ಒಂದು ಕಿವಿ ಕಟ್ಟಾಗ್ಬಿಟ್ಟಿದೆ. ಮಕ್ಕಳು ಹುಡ್ತಾರೆ. ಆ ಮಗುಗೆ ಕಿವಿ ಡೈರೆಕ್ಟಾಗಿ ಕಟ್ಟಾಗ್ಬಿಟ್ಟಿರುತ್ತೆ. ಹುಟ್ಟಿದ ತಕ್ಷಣ ಏನು ಒಂದು ಬಳ್ಳು ಕಮ್ಮಿ ಇಲ್ದಂಗೆ ಹುಟ್ಟತ್ತಾ? ಇಲ್ಲ, ಎಲ್ಲ ಬಳ್ಳು ಇದ್ದೇ ಇರುತ್ತೆ, ಕಿವಿ ಇದ್ದೇ ಇರುತ್ತೆ. ಅದೇ ಅಂತ ಇರೋದು. ಆ ಕಿವಿ ಕಟ್ಟಾಗೋದು, ಕೈ ಕಟ್ಟಾಗೋದು, ಆ ಎಲ್ಲ ಟ್ರೇಟ್ಸ್ ಇದೆಯಲ್ಲ, ಅದೆಲ್ಲ ಟ್ರಾನ್ಸ್ಫರ್ ಆಗಲ್ಲ, ಸರಿನಾ? ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಕೊಡಿದ್ದಾರೆ ನೋಡಿ. ಕನ್ಸಿಡರ್ another example of how an individual cannot pass on its progenies the experience of its lifetime. If we bred a group of mice, ನಮ್ಮ ಹತ್ರ ಒಂದು ಇಲಿಗಳಿದೆ. ಆ ಇಲಿದು ನಾವು ಬಾಲ ಕಟ್ ಮಾಡಿಬಿಡಿ, ಕೆಲವು ಇಲಿದು ಬಾಲ ಕಟ್ ಮಾಡಿಬಿಡಿ, ಅದನ್ನ ರೀಪ್ರೊಡ್ಯೂಸ್ ಮಾಡಕ್ಕೆ ಬಿಡಿ. ಪ್ರಾಜೆನೀಸಲ್ಲಿ ಬಾಲ ಇರತ್ತಾ? ಬರಲ್ವಾ? ಬಾಲ ಇರುತ್ತೆ ತಾನೆ. ಆಗಲೇ ಹೇಳಿದೆ ನಾನು, ಯಾರಿಗೊಬ್ಬನ ಕೈ ಕಟ್ಟಾಗಿದೆ, ಇದು ಸ್ವಲ್ಪ ಕೈ ಬಳ್ಳು ಕಟ್ಟಾಗ್ಬಿಟ್ಟಿದೆ, ಮಗು ಬಳ್ಳು ಕಟ್ಟಾಗಿರೋ ಬರುತ್ತಾ? ಬರಲ್ಲ, ನಾರ್ಮಲಾಗಿ ಹುಟ್ಟುತ್ತೆ ಮಗು. ಸೊ ಈ ಥರ ಚೇಂಜಸ್ ಇದೆಯಲ್ಲ, ಈ ಚೇಂಜಸ್ ಇನ್ಹೆರಿಟ್ ಆಗಲ್ಲ. ಬರೀ ವೇರಿಯೇಷನ್ಸ್ ಬರೋದು ಜರ್ಮ್ ಸೆಲ್ ವೇರಿಯೇಷನ್ಸ್ ಬರೋದು ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ, ಇದನ್ನು ಟ್ರಾನ್ಸ್ಫರ್ ಆಗಲ್ಲ ವೇರಿಯೇಷನ್ಸ್ ಎಲ್ಲ. ನೋಡಿ, ದ ಪ್ರಾಜೆನೀಸ್ ವಿಲ್ ಹ್ಯಾವ್ ದ ಟೇಲ್ಸ್. ದಟ್ ಈಸ್, ಇಫ್ ಯು ಬ್ರೀಡ್ ಅ ಗ್ರೂಪ್ ಆಫ್ ಮೈಸ್, ಆಲ್ ದ ಪ್ರಾಜೆನೀಸ್ ವಿಲ್ ಹ್ಯಾವ್, ಮಿಸ್ ಮಾಡಿದ್ನಲ್ಲ if you breed a group of mice, all the progenies will have tails. ಇರುತ್ತೆ, as expected. Now, if the tail of these mice are removed by surgery in each generation, one generation ಆದಮೇಲೆ ಅದನ್ನ ಬಾಲ ನಾವು ಕಟ್ ಮಾಡ್ತಾ ಹೋಗ್ತಿದ್ವಿ. Do these tailless mice, ಬಾಲ ಇಲ್ದಿರೋ mice have tailless progenies? ಅಕಸ್ಮಾತ್ ಒಂದು ಇಲಿಗೆ ಬಾಲ ಇಲ್ಲ, ಪ್ರಾಜನಿಲೂ ಬಾಲ ಇಲ್ಲದೇ ಇರುತ್ತಾ? ಇರಲ್ಲ. ಪ್ರಾಜನಿಲಿ, ಮಗುವಲ್ಲಿ, ಚೈಲ್ಡಲ್ಲಿ, ಆಫ್ಸ್ಪ್ರಿಂಗಲ್ಲಿ ಬಾಲ ಇದ್ದೇ ಇರುತ್ತೆ. ಯಾಕಂದರೆ ಆ ಚೇಂಜಸ್ ಬರ್ತಾ ಇದೆಯಲ್ಲ, ಆ ಚೇಂಜಸ್ ಬರೀ ಸೊಮ್ಯಾಟಿಕ್ ಸೆಲ್ಸಲ್ಲಿ ಆಗ್ತಿದೆ, ರೀಪ್ರೊಡಕ್ಟಿವ್ ಟಿಶ್ಯೂಲ್ಲಿ ಆಗ್ತಾ ಇಲ್ಲ. The answer is no, and it makes sense because the removal of tail cannot change the genes of the germ cell of the mice. ಆ ಟೇಲ್ ರಿಮೂವ್ ಮಾಡಿದ್ರೆ ಅದರದ್ದು germ cells ಇದೆಯಲ್ಲ, ಎಗ್ ಮತ್ತು ಸ್ಪರ್ಮ್, ಅದ್ರಲ್ಲಿ ಚೇಂಜಸ್ ಬರ್ತಾ ಇಲ್ಲ. ದಟ್ ಇಸ್ ದ ಆನ್ಸರ್ ಹಿಯರ್. ನಾವು ಚಾರ್ಲ್ಸ್ ಡಾರ್ವಿನ್ ಬಗ್ಗೆ ಮಾತಾಡೋದ. ಈಗ ಚಾರ್ಲ್ಸ್ ಡಾರ್ವಿನ್ ಬಗ್ಗೆ ಮಾತಾಡೋದ. ಹೂ ಇಸ್ ಚಾರ್ಲ್ಸ್ ಡಾರ್ವಿನ್, ಏನು ಮಾಡಿದ ಚಾರ್ಲ್ಸ್ ಡಾರ್ವಿನು, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಈಗ ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್, ಹೂ was an evolutionary, right? He was an evolutionary biologist. Zoologist ಆಗಿದ್ದ, ಬಾಟನಿಸ್ಟ್ ಆಗಿದ್ದ, so many animals ಮೇಲೆ ಕೆಲಸ ಮಾಡಿದ್ದ ಅವನು. He was born on 1809 and was dead in 1882. Charles Darwin set on a voyage ಅಂದರೆ ಟ್ರಿಪ್ ಅನ್ಕೊಳ್ಳಿ, ಬೋಟಲ್ಲಿ ಹೋಗೋದು, ಶಿಪ್ಪಲ್ಲಿ ಹೋಗೋದು, ಶಿಪ್ಪಲ್ಲಿ ಒಂದು ಟ್ರಿಪ್ ಹೋದ ಅವನು. ಶಿಪ್ಪಲ್ಲಿ ಒಂದು ಟ್ರಿಪ್ ಹೋದ. ಎಲ್ಲಿಗೆ? ವೆನ್ ಹಿ ವಾಸ್
22 years old, ಕೇವಲ ಬರೀ 22 years ಇರಬೇಕಾದ್ರೆ ಒಂದು ಶಿಪ್ಪಲ್ಲಿ ಟ್ರಿಪ್ಗೆ ಹೋದ. ದ 5-year ವಾಯೇಜ್, 5 ವರ್ಷದ ವಾಯೇಜ್ ಇದು, 5 ವರ್ಷ ಟ್ರಿಪ್ ಇದು. ಎಷ್ಟು 5 ವರ್ಷ ಟ್ರಿಪ್ ಇದು. took him to South America and the islands of its coast. ಸೌತ್ ಅಮೇರಿಕಾಗೆ ಹೋದ. ನೆನಪಿರಲಿ, ಮೇಲೆ ಅಮೇರಿಕಾ ಇದೆ, ತಡೆ ಸೌತ್ ಅಮೇರಿಕಾ ಕಾಂಟಿನೆಂಟ್ ಇದೆ. ಚಿಲಿ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ಮೆಕ್ಸಿಕೋ ಆಗಿರ್ಬೋದು, ಎಲ್ಲ ಸೌತ್ ಅಮೇರಿಕಾ ಬರುತ್ತೆ ಅದೆಲ್ಲ. ದ ಸ್ಟಡೀಸ್ ದ್ಯಾಟ್ ಹಿ ಕಂಡಕ್ಟೆಡ್ ಡ್ಯೂರಿಂಗ್ ದಿಸ್ ವಾಯೇಜ್, ಆ ಟ್ರಿಪ್ಪಲ್ಲಿ ಅವನು ಏನು ಮಾಡ್ದ, ಓದ್ತಾ ಇದ್ದ, ಟ್ರಿಪ್ಪಲ್ಲಿ ಸ್ಟಡೀಸ್ ಮಾಡ್ದ. ವೇರ್ ಟು ಚೇಂಜ್ ದ ಫಾರೆವರ್ ದ ವೇ ವಿ ಲುಕ್ ಅಟ್ ದ ವೆರೈಟಿ ಆಫ್ ಲೈಫ್ ಆನ್ ಅರ್ತ್. ನಾವು ಲೈಫಲ್ಲಿ ಹೆಂಗೆ ಆರ್ಗನಿಸಮ್ಸ್ ನೋಡ್ತಾ ಇದ್ದೀವಿ, ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಡ್ತು ನಾವು. ಆ ಥರ ಸ್ಟಡೀಸ್ ಮಾಡ್ತಾ ಅವನು ಆ ಟ್ರಿಪ್ಪಲ್ಲಿ, ಬೇರೆ ಬೇರೆ ಐಲ್ಯಾಂಡ್ಸ್ ಮೇಲೆ. ಐಲ್ಯಾಂಡ್ ಗೊತ್ತಾ ಅದು, ಇಟ್ಸ್ ಕಾಲ್ಡ್ ಆಸ್ ಗ್ಯಾಲಪೆಗೋಸ್ ಐಲ್ಯಾಂಡ್. ಒಂದು ನಿಮಿಷ ಸ್ಟೂಡೆಂಟ್ಸ್, ಒಂದು ನಿಮಿಷ, ಸೌಂಡ್ ಎಕೋ ಸ್ಟಾರ್ಟ್ ಆಗೋಯ್ತು ಇಲ್ಲಿ. ಇಲ್ಲಿ ಚಾಟರ್ ನೋಡ್ತಿದ್ದೆ, ಮಿಸ್ಟೇಕ್ ಆಗ್ಬಿಟ್ಟು ನೋಡ್ಬಿಡ್ತು. ಒಂದೇ ನಿಮಿಷ. ಹಾಂ, ಚಾರ್ಲ್ಸ್ ಡಾರ್ವಿನ್ ಒಂದು ಐಲ್ಯಾಂಡ್ ಹೋದ, ಕಾಲ್ಡ್ ಆಸ್ ಗ್ಯಾಲಪೆಗೋಸ್ ಐಲ್ಯಾಂಡ್. ಆ ಐಲ್ಯಾಂಡ್ ಎಲ್ಲ ನೋಟಿಸ್ ಮಾಡ್ದ, ಎವ್ರಿ ಸಿಂಗಲ್ ಆರ್ಗನಿಸಮ್ ಇದೆಯಲ್ಲ, ಎವ್ರಿ ಸಿಂಗಲ್ ಆರ್ಗನಿಸಮ್ ಸ್ವಲ್ಪ ವೇರಿಯೇಷನ್ಸ್ ಬರ್ತಿದೆ. ಒಂದು ಆರ್ಗನಿಸಮ್, ಒಂದು ಬರ್ಡ್ ಇತ್ತಲ್ಲಿ, ಕಾಲ್ಡ್ ಆಸ್ ಡಾರ್ವಿನ್ಸ್ ಫಿಂಚಸ್. ಕಾಲ್ಡ್ ಆಸ್ ವಾಟ್? ಡಾರ್ವಿನ್ಸ್ ಫಿಂಚಸ್. ಫಿಂಚಸ್ ಒಂದು ಚಿಕ್ಕ ಚಿಕ್ಕ ಬರ್ಡ್ಗಳು. ಆ ಚಿಕ್ಕ ಬರ್ಡ್ದು ಎಷ್ಟೊಂದು ವೆರೈಟಿ ಥರ ಇತ್ತು, ಎಲ್ಲ ಬೀಕ್ ಶೇಪ್ ಚೇಂಜು. ಒಂದು ಬರ್ಡ್ ಇತ್ತು, ಅದ್ರದ್ದು ಬೀಕ್ ಹಿಂಗೆ ಉದ್ದಕ್ಕಿತ್ತು. ಸೇಮ್ ಬರ್ಡ್ ಇದೆ, ಬಟ್ ಅದು ಬೀಕ್ ಸ್ವಲ್ಪ ದೊಡ್ಡದಾಗಿದೆ. ಸೇಮ್ ಬರ್ಡು, ಅದು ಬೀಕ್ ಸ್ವಲ್ಪ ಶಾರ್ಪ್ ಆಗಿದೆ. ಯಾಕಂದ್ರೆ ಎಲ್ಲ ಬರ್ಡ್ಸು ಬೇರೆ ಬೇರೆ ಊಟ ತಿಂತಾ ಇದೆ. ಇಟ್ಸ್ ಕಾಲ್ಡ್ ಆಸ್ ಡಾರ್ವಿನ್ಸ್ ಫಿಂಚಸ್. ಏನದು? ಡಾರ್ವಿನ್ಸ್ ಫಿಂಚಸ್. ಸೊ ಏನಾಯಿತು, ಆ ಎಲ್ಲ ಬರ್ಡು ಕೂಡ ಅಡಾಪ್ಟೇಷನ್ ಮಾಡ್ಕೊಂಡ್ಬಿಟ್ಟಿದೆ. ಎದ್ರ ಮೇಲೆ? ಊಟ ತಿನ್ನೋದ ಮೇಲೆ. ಸೊ ಅದು ನೋಟಿಸ್ ಮಾಡ್ದ ಅವನು. ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಎನ್ವೈರ್ಮೆಂಟ್ ಚೇಂಜ್ ಆಗ್ತಿದ್ರೆ ಏನಾಗುತ್ತೆ, ಆರ್ಗನಿಸಮ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸರಿನಾ? ಅದೇ ನೋಟಿಸ್ ಮಾಡಿದವನು. ಇಂಟ್ರೆಸ್ಟಿಂಗ್ಲಿ, ಆಫ್ಟರ್ ಹಿ ಗಾಟ್ ಬ್ಯಾಕ್ ಟು ದ ಇಂಗ್ಲೆಂಡ್, ವಾಪಸ್ ಇಂಗ್ಲೆಂಡ್ ಬಂದಾದ್ಮೇಲೆ ಹಿ ನೆವರ್ ಲೆಫ್ಟ್ ದ ಶೋರ್ಸ್ ಅಗೇನ್. ಹಿ ಸ್ಟೇಡ್ ಅಟ್ ಹೋಮ್ ಆ್ಯಂಡ್ ಕಂಡಕ್ಟೆಡ್ ವೇರಿಯಸ್ ಎಕ್ಸ್ಪೆರಿಮೆಂಟ್ಸ್ ದಟ್ ಲೆಡ್ ಹಿಮ್ ಟು ಫಾರ್ಮುಲೇಟ್ ಹಿಸ್ ಹೈಪೋಥೆಸಿಸ್. ಹೈಪೋಥೆಸಿಸ್ ಅಂದರೆ ಒಂದು ಥಿಯರಿ ಮಾಡ್ದ. ಏನು ಥಿಯರಿ ಅದು? that evolution took place due to natural selection. ನೇಚರಲ್ಲಿ ಏನೇನು ಚೇಂಜಸ್ ಆಗ್ತಿದೆಯಲ್ಲ, ನೇಚರಲ್ಲಿ ಚೇಂಜಸ್ ಆಗ್ತಾ ಇದ್ರೆ ಆ ಚೇಂಜಸ್ ಇಂದ ಏನಾಗುತ್ತೆ, ಆರ್ಗ್ಯಾನಿಸಮ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನೆನಪಿರಲಿ ಆ ಬೀಟಲ್ ಕತೆ. ಆ ಬೀಟಲ್ ಒಂದು ಗ್ರೀನ್ ಬೀಟಲ್ ಇತ್ತು, ಆ ಗ್ರೀನ್ ಬೀಟಲ್ಲು ಅದು ಸರೌಂಡಿಂಗ್ಸ್ ಥರ ಆಗ್ಬಿಡ್ತು, ಗ್ರೀನ್ ಕಲರ್ ಆಗೋಯ್ತು. ನ್ಯಾಚುರಲ್ ಸೆಲೆಕ್ಟ್ ಆಗೋಯ್ತು ಆ ಗ್ರೀನ್ ಬೀಟಲ್ಲು. ಅದೇ ರೆಡ್ ಬೀಟಲು ಚೇಂಜ್ ಆಗಲಿಲ್ಲ, ನ್ಯಾಚುರಲ್ ಸೆಲೆಕ್ಟ್ ಆಗಲಿಲ್ಲ ಅದು. ಸೊ ಎವ್ರಿ ಸಿಂಗಲ್ ಆರ್ಗ್ಯಾನಿಸಮ್, ನಮ್ಮ ವರ್ಲ್ಡ್ ಇರೋದು ಎಲ್ಲ ಆರ್ಗ್ಯಾನಿಸಮು ಚೇಂಜ್ ಆಗ್ತಾ ಇದೆ. ಯಾಕೆ ಚೇಂಜ್ ಆಗ್ತಿದೆ? ಸರೌಂಡಿಂಗ್ಸ್ ಮ್ಯಾಚ್ ಮಾಡೋದಕ್ಕೆ, ಸರೌಂಡಿಂಗ್ಸಲ್ಲಿ ಸರ್ವೈವ್ ಮಾಡೋಕ್ಕೆ ಚೇಂಜ್ ಆಗ್ತದೆ ಎಲ್ಲ ಬೀಟಲ್ಸು. ಹಿ ಡಿಡ್ ನಾಟ್ ನೋ ದ ಮೆಕ್ಯಾನಿಸಮ್. ಅದು ಈ ಚೇಂಜಸ್ ಹೆಂಗೆ ಬರ್ತಾ ಇದೆ, ಈ ಜೀನ್ಸಲ್ಲಿ ಹೆಂಗೆ ಚೇಂಜಸ್ ಆಗ್ತಿದೆ ಎಲ್ಲ ಗೊತ್ತಿರಲಿಲ್ಲ ಅವ್ನಿಗೇನು ಗೊತ್ತು, ಚೇಂಜಸ್ ಆಗ್ತಾ ಇದೆ. ಯಾಕೆ ಆಗ್ತಿದೆ ಚೇಂಜಸ್ ಎಲ್ಲ? ಎಕ್ಸ್ಟರ್ನಲ್ ಸರೌಂಡಿಂಗ್ಸಲ್ಲಿ ಅಡಾಪ್ಟ್ ಮಾಡೋದಕ್ಕೆ ಚೇಂಜ್ ಆಗ್ತಿದೆ ಎಲ್ಲ. Whereas the variations arose in the species, he would have been enlightened by the Mendel's experiment. ನೆನಪಿರಲಿ, ನಾವು ಮೆಂಡಲ್ ಎಕ್ಸ್ಪೆರಿಮೆಂಟ್ ಕಲ್ತಿದ್ವಿ. ನಾವು ಮೆಂಡಲ್ ಎಕ್ಸ್ಪೆರಿಮೆಂಟಲ್ಲಿ ಏನು ಕಲ್ತಿದ್ವಿ ನಾವು? ಜೀನ್ಸ್ ಟ್ರಾನ್ಸ್ಫರ್ ಹೆಂಗಾಗುತ್ತೆ, ಮೋನೋಹೈಬ್ರಿಡ್ ಕ್ರಾಸಲ್ಲಿ ಲಾ ಆಫ್ ಡಾಮಿನೆನ್ಸ್, ಲಾ ಆಫ್ ಸೆಗ್ರಿಗೇಷನ್, ಡೈಹೈಬ್ರಿಡ್ ಕ್ರಾಸಲ್ಲಿ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಅದೆಲ್ಲ ಇವನಿಗೆ ಗೊತ್ತಿರಲಿಲ್ಲ, ಎಲ್ಲ ಚಾರ್ಲ್ಸ್ ಡಾರ್ವಿನ್ಗೆ ಗೊತ್ತಿರಲಿಲ್ಲ ಅದು. But these two gentlemen did not know each other or their work. ಕಂಪ್ಲೀಟ್ ಆಗಿ ಒಂದಕ್ಕೊಂದು ಸಂಬಂಧನೇ ಇರಲಿಲ್ಲ ಅವರಿಬ್ಬರ ಮಧ್ಯೆ. We often associate Darwin solely with the theory of evolution. ಏನು ನಮಗೆ ಡಾರ್ವಿನ್ ಏನು ಗೊತ್ತು? ಡಾರ್ವಿನ್ ಏನು ಕೊಟ್ಟ? ಥಿಯರಿ ಆಫ್ ಎವಲ್ಯೂಷನ್ ಕೊಟ್ಟ. ಥಿಯರಿ ಆಫ್ ಎವಲ್ಯೂಷನ್ ಏನು? ಅಕಾರ್ಡಿಂಗ್ ಟು ಡಾರ್ವಿನ್, ಎವಲ್ಯೂಷನ್ ಆಗುತ್ತಲ್ಲ ಆರ್ಗನಿಸಮ್ಸಲ್ಲಿ, ಇಫ್ ದ ಆರ್ಗ್ಯಾನಿಸಮ್ ನ್ಯಾಚುರಲಿ ಸೆಲೆಕ್ಟ್ ಆದರೆ, ನ್ಯಾಚುರಲಿ ಫಿಟ್ ಆದರೆ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಆದರೆ, ಆವಾಗಲೇ ಎವಲ್ಯೂಷನ್ ಆಗುತ್ತೆ according to Darwin. But he was an accomplished naturalist, and one of the studies he conducted was to do with the role of earthworms in the soil fertility. ಮೇಲೂ ಕೂಡ ವರ್ಕ್ ಮಾಡಿದ ಡಾರ್ವಿನ್. ಸರಿನಾ? ಬನ್ನಿ ಮುಂದೆ ಮಾತಾಡೋದು. This is the reason why the idea of heredity and genetics that we discussed earlier are so essential for understanding the evolution. ನೀವು ಎವಲ್ಯೂಷನ್ ಅರ್ಥ ಮಾಡ್ಕೋಬೇಕಾದ್ರೆ ನೀವು ಸ್ಟಾರ್ಟಿಂಗ್ ಹೆರಿಡಿಟಿ ಪಾರ್ಟ್ನ ಅರ್ಥ ಮಾಡ್ಕೋಬೇಕು. ಹೆರಿಡಿಟಿ ಏನಾಗ್ತಿದೆ? ಹೆರಿಡಿಟಿಯಲ್ಲಿ ಜೀನ್ಸಲ್ಲಿ ಚೇಂಜಸ್ ಆಗ್ತಿದೆ. ಆ ಜೀನ್ಸ್ ಚೇಂಜಸ್ ಆಗೋದಕ್ಕೆ ಏನಾಗುತ್ತೆ, ಪೇರೆಂಟಿಂದ ಆಫ್ ಸ್ಪ್ರಿಂಗ್ಗೆ ಟ್ರಾನ್ಸ್ಫರ್ ಆಗುತ್ತೆ ಚೇಂಜಸ್ಸು. ಪೇರೆಂಟಿಂದ ಆಫ್ ಸ್ಪ್ರಿಂಗ್ ಚೇಂಜಸ್ ಆದರೆ ಏನಾಗುತ್ತೆ, ಆಫ್ ಸ್ಪ್ರಿಂಗಲ್ಲೂ ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ. ಇದೇ ವೇರಿಯೇಷನ್ಸ್ ಜಾಸ್ತಿ ಆದರೆ ಏನಾಗುತ್ತೆ, ಇದೇ ವೇರಿಯೇಷನ್ಸ್ ಜಾಸ್ತಿ ಆದರೆ ಎವಲ್ಯೂಷನ್ ಆಗುತ್ತೆ. ಸೊ ಹೆರಿಡಿಟಿ, ಎವಲ್ಯೂಷನ್ ಇಂಟರ್ ಕನೆಕ್ಟೆಡ್ ಆಗಿದೆ ಎರಡು.
ಏನು ಎರಡು ಇಂಟರ್ಕನೆಕ್ಟೆಡ್ ಆಗಿದೆ. Even the Charles Darwin, who came up with the idea of evolution of species by natural selection in the 19th century, could not work out the mechanism. ಹೆಂಗಿದೆ ಆಗ್ತಾ ಇತ್ತು ಪ್ರಾಸೆಸ್ಸು ಅವ್ನಿಗೆ ಗೊತ್ತಾಗ್ಲಿಲ್ಲ. ಅವ್ನಿಗೆ ಹೆಂಗೆ ಗೊತ್ತಿತ್ತು ನ್ಯಾಚುರಲ್ ಸೆಲೆಕ್ಷನ್ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಆರ್ಗ್ಯಾನಿಸಮು ಅದರ ಸರೌಂಡಿಂಗ್ಸ್ಗೆ ಅಡಾಪ್ಟ್ ಮಾಡ್ಕೋತಾ ಇದೆ. ನೆನಪಿರಲಿ, ಆ ಗ್ರೀನ್ ಬೀಟಲ್ ಏನಿತ್ತು, ಆ ಗ್ರೀನ್ ಬೀಟಲು ಗ್ರೀನ್ ಸರೌಂಡಿಂಗ್ಗೆ ಅಡಾಪ್ಟ್ ಆಯಿತು, ಸರ್ವೈವ್ ಆಗೋಯ್ತು. ಅದೇ ರೆಡ್ ಬೀಟಲು ಅಡಾಪ್ಟ್ ಆಗಲಿಲ್ಲ, ಸರ್ವೈವ್ ಆಗಲಿಲ್ಲ. It is ironic that he could have done so if he had seen the significance of the experiments his Austrian contemporary, the Gregor Mendel, was doing. But then the Mendel too did not notice the Darwin's work as relevant to his. So ಎರಡು ಜೆಂಟಲ್ಮೆನ್ ಮೀಟ್ ಆಗಲಿಲ್ಲ, ಎರಡು ವರ್ಕ್ ರೆಕಗ್ನೈಸ್ ಆಗಲಿಲ್ಲ. ವರ್ಷ ಆಗ್ತಾ ಆಮೇಲೆ ಲೇಟ್ ಆಯಿತು, ಆಮೇಲೆ ಬಂತು. ನಮಗೀಗ ಎಲ್ಲರಿಗೂ ಗೊತ್ತು, ಈ ವರ್ಲ್ಡಲ್ಲಿ ಸದ್ಯಕ್ಕೆ ಎಲ್ಲರಿಗೂ ಗೊತ್ತು, ಮೆಂಡಲ್ ವರ್ಕ್ ಗೊತ್ತು, ನಮಗೆ ಗ್ರೆಗರ್ ಚಾರ್ಲ್ಸ್ ಡಾರ್ವಿನ್ ವರ್ಕ್ ಗೊತ್ತು. ಎರಡು ವರ್ಕ್ನ ಕನೆಕ್ಟ್ ಮಾಡಿದ್ರೆ ಎಲ್ಲ ಆನ್ಸರ್ಸ್ ಆಚೆ ಬರುತ್ತೆ. ನೆಕ್ಸ್ಟ್ ಸ್ಪೀಷನ್ಸ್ ಬೇಕಲ್ಲಿದ, ಸ್ಪೀಸಿಯೇಷನ್. ರೆಡಿ ಸ್ಟೂಡೆಂಟ್ಸ್? ಸ್ಪೀಷನ್ಸ್ ಬೇಕಲ್ಲಿದೆ. ಈಗ ಸ್ಪೀಸಿಯೇಷನ್ ಒಂದೇ ನಿಮಿಷ, ಸ್ವಲ್ಪ ಎಸಿ ಕಮ್ಮಿ ಮಾಡಲ್ಲ ಇರಲಿ. ಸ್ಟಾರ್ಟ್ ಮಾಡೋದಾ? ಸೊ ಇಲ್ಲಿವರೆಗೂ ಏನು ಮಾತಾಡಿದ್ವಿ? ಇಲ್ಲಿವರೆಗೂ ನಾವು ಚಿಕ್ಕ ಚೇಂಜಸ್ ಬಗ್ಗೆ ಮಾತಾಡಿದ್ವಿ, ಚಿಕ್ಕ ಚೇಂಜಸ್ಸು. ಬಟ್ ಈ ಚಿಕ್ಕ ಚೇಂಜಸ್ಸಿಂದ ಕಂಪ್ಲೀಟಾಗಿ ಹೊಸ ಸ್ಪೀಸಸ್ ಬರುತ್ತಾ? ನಾವು ಯಾವಾಗೂ ಮಾತಾಡ್ತೀವಿ ಮಂಗದಿಂದ ಮಾನವ ಅಂತ ಅಂತೀವಿ. ಮಂಗ ಇದ್ದ, ಮಂಗ ಚೇಂಜ್ ಆಗಿ ಮಾನವ ಆದ. ಅದೇ ಮಂಗಕ್ಕೆ ಸ್ವಲ್ಪ ಕಿವಿ ಕಲರ್ ಚೇಂಜ್ ಆಯಿತು, ಬಾಲ ಕಲರ್ ಚೇಂಜ್ ಆಯಿತು, ಕಣ್ಣು ಕಲರ್ ಚೇಂಜ್ ಆಯಿತು. ಆ ಸ್ವಲ್ಪ ಚೇಂಜಸ್ಸಿಂದ ಕಂಪ್ಲೀಟಾಗಿ ಮಾನವ ಆಗೋಕ್ಕಾಗತ್ತಾ? ಆಗಲ್ಲ. ತುಂಬ ಜಾಸ್ತಿ ಚೇಂಜಸ್ ಆಗಬೇಕು ತಾನೇ? ಜಾಸ್ತಿ ಚೇಂಜಸ್ ಮಾತ್ರ ಅಲ್ಲ, ಆ ಚೇಂಜಸ್ ಆಗುತ್ತಲ್ಲ, ಆ ಚೇಂಜಸ್ಸು ಅಕ್ಯುಮುಲೇಟ್ ಆಗ್ತಾ ಹೋಗಬೇಕು. ಒಂದು ಜನ್ರೇಷನ್ ಆಮೇಲೆ ಇನ್ನೊಂದು ಜನ್ರೇಷನ್ವರೆಗೂ ಆ ಚೇಂಜಸ್ ಏನಾಗಬೇಕು? ಟ್ರಾನ್ಸ್ಫರ್ ಆಗ್ತಾ ಹೋಗ್ತಾ ಇರಬೇಕು. ಅವಾಗಲೇ ಏನಾಗುತ್ತೆ? ಅವಾಗಲೇ ಸ್ಪೀಸಿಯೇಷನ್ಸ್ ಆಗೋದು. ಏನಾಗೋದು? ಸ್ಪೀಸಿಯೇಷನ್ ಆಗೋದು. ಸ್ಪೀಸಿಯೇಷನ್ ಯಾಕಾಗುತ್ತೆ? ಆ ಚೇಂಜಸ್ ಇದೆಯಲ್ಲ, ಆ ಚೇಂಜಸ್ಸು ಸ್ವಲ್ಪ ಸ್ವಲ್ಪ ಜಾಯಿನ್ ಆಗ್ತಾ ಹೋದರೆ, ಅಕ್ಯುಮುಲೇಟ್ ಆಗ್ತಾ ಹೋದರೆ ಚೇಂಜಸ್ ಎಲ್ಲ ಸ್ಪೀಸಿಯೇಷನ್ ಆಗುತ್ತೆ. ನೋಡಿ, ವಿ ಹ್ಯಾವ್ ಸೀನ್ ಸೋ ಫಾರ್ ದ ಮೈಕ್ರೋ ಎವಲ್ಯೂಷನ್. ಇಲ್ಲಿವರೆಗೂ ನೋಡಿರೋದು ಬರೀ ಮೈಕ್ರೋ ಎವಲ್ಯೂಷನ್ ಅಷ್ಟೇ ನಾವು ನೋಡಿರೋದು ಇಲ್ಲಿವರೆಗೂ. ದ್ಯಾಟ್ ಮೀನ್ಸ್ ದ್ಯಾಟ್ ದ ಚೇಂಜಸ್ ಆರ್ ಸ್ಮಾಲ್. ಬರೀ ಸ್ಮಾಲ್ ಚೇಂಜಸ್ ಬಗ್ಗೆ ನೋಟಿಸ್ ಮಾಡಿದ್ದೀವಿ ನಾವು ಇಲ್ಲಿವರೆಗೂ. ನಾವು ಬರೀ ಕಣ್ಣು ಕಲರ್ ಚೇಂಜ್ ಆಗೋದು, ಕಿವಿ ಕಲರ್ ಚೇಂಜ್ ಆಗೋದು, ಕಿವಿ ದೊಡ್ಡದಾಗುತ್ತೆ, ಕಿವಿ ಚಿಕ್ಕದಾಗುತ್ತೆ, ಬಾಡಿ ಕಲರ್ ಚೇಂಜ್ ಆಗುತ್ತೆ, ಅಷ್ಟೇ ಮಾತಾಡಿರೋದು ನಾವು ಇಲ್ಲಿವರೆಗೂ. ಈವನ್ ದೋ ದೇ ಆರ್ ಸಿಗ್ನಿಫಿಕೆಂಟ್, ಆಲ್ಸೋ ದೇ ಸಿಂಪ್ಲಿ ಚೇಂಜ್ ದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಬರೀ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗ್ಬೋದು, ಬಟ್ ಸ್ಪೀಸೀಸ್ ಚೇಂಜ್ ಆಗುತ್ತಾ? ಆಗಲ್ಲ. Of a particular species, but this does not properly explain how new species come into existence. ಇದು ಎಕ್ಸ್ಪ್ಲೇನ್ ಮಾಡಲ್ಲ. ಹೊಸ ಸ್ಪೀಸೀಸ್ ಬರ್ತಿದೆಯಲ್ಲ, ಅದು ಹೆಂಗೆ ಬರ್ತಿರೋದು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಬರೀ ಏನು ಎಕ್ಸ್ಪ್ಲೇನ್ ಮಾಡ್ತಿದೆ ಇಲ್ಲಿ? ಕೇವಲ ನಮಗೆ ಬರೀ ಆ ಕಲರ್ ಚೇಂಜ್ ಆಗೋದು ಮಾತ್ರ ಗೊತ್ತಾಗ್ತಿದೆ. ಹೊಸ ಸ್ಪೀಸೀಸ್ ಬರ್ತಾ ಇರೋದು ಅರ್ಥ ಆಗಿಲ್ಲ, ನಮ್ಗೆ ಹೆಂಗೆ ಬರ್ತದೆ ಅರ್ಥ ಆಗಿಲ್ಲ. That can be said to have happened only if this group of beetles are thinking about split into two population that cannot reproduce with each other. ಈ ಹೊಸ ಸ್ಪೀಸೀಸ್ ಯಾವಾಗ ಬರುತ್ತೆ? ಈ ಎರಡು ಬೀಟಲ್ಲಿ ತಂದ್ಕೊಳ್ಳಿ, ಒಂದು ರೆಡ್ ಬೀಟಲ್ಲು, ಒಂದು ಗ್ರೀನ್ ಬೀಟಲ್ಲು. ಬರೀ ಚೇಂಜಸ್ ಸ್ವಲ್ಪ ಚೇಂಜ್ ಮಾತ್ರ ಅಲ್ಲ, ಹೆಂಗೆ ಚೇಂಜ್ ಆಗಬೇಕಂದ್ರೆ ಅದು ಕಂಪ್ಲೀಟಾಗಿ ಸಪ್ರೇಟ್ ಆಗ್ಬಿಡ್ಬೇಕು. ಅದು ಎಷ್ಟು ಸಪ್ರೇಟ್ ಆಗಬೇಕಂತಂದರೆ, ಅದು ರೆಡ್ ಬೀಟಲ್ಲು ಮತ್ತು ಗ್ರೀನ್ ಬೀಟಲ್ಲು, ರೆಡ್ ಬೀಟಲ್ ಮತ್ತು ಗ್ರೀನ್ ಬೀಟಲ್ಲು ರೀಪ್ರೊಡ್ಯೂಸೇ ಮಾಡೋಕ್ಕಾಗಬಾರ್ದು. ಆ ಥರ ಚೇಂಜಸ್ ಆದರೆ ಮಾತ್ರ ಹೊಸ ಸ್ಪೀಸೀಸ್ ಬರುತ್ತೆ. ಅವಾಗ ಮಾತ್ರ ಹೊಸ ಸ್ಪೀಸೀಸ್ ಬರೋಕ್ಕಾಗೋದು. ಕಂಪ್ಲೀಟಾಗಿ ಒಂದು ಸ್ಪೀಸೀಸ್ ಮತ್ತು ಇನ್ನೊಂದು ಸ್ಪೀಸೀಸ್ ರೀಪ್ರೊಡ್ಯೂಸ್ ಮಾಡೋಕ್ಕೆ ಆಗಲ್ಲ. ಅದನ್ನೇ ನಾವು ಸ್ಪೀಸಿಯೇಷನ್ ಅಂತ ಅಂತೀವಿ. ಆವಾಗಲೇ ಹೊಸ ಸ್ಪೀಸೀಸ್ ಬಂದಿದೆ ಅಂತ ಅಂತೀವಿ ನಾವು. ಸ್ವಲ್ಪ ಚೇಂಜ್ ಆದರೆ ಮಾತ್ರ ಏನು ಸಂಬಂಧ ಇಲ್ಲ, ಸರಿನಾ? ವೆನ್ ದಿಸ್ ಹ್ಯಾಪನ್ಸ್ ದೇ ಕ್ಯಾನ್ ಬಿ ಕಾಲ್ಡ್ ಟು ಇಂಡಿಪೆಂಡೆಂಟ್ ಸ್ಪೀಸೀಸ್. ಯಾವಾಗ ಕರಿತೀವಿ ಟು ಇಂಡಿಪೆಂಡೆಂಟ್ ಸ್ಪೀಸೀಸ್ ಅಂತ? ಎರಡು ಸ್ಪೀಸೀಸು ರೀಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಆವಾಗಲೇ ನಾವು ಟು ಇಂಡಿಪೆಂಡೆಂಟ್ ಸ್ಪೀಸೀಸ್ ಅಂತ ಹೇಳ್ಕೊಡ್ತೀವಿ ಅದನ್ನ, ಸರಿನಾ? ಬರೀ ಒಂದು ಸ್ವಲ್ಪ ಕಾಮನ್ ಕ್ಯಾರೆಕ್ಟರ್ ಚೇಂಜ್ ಆದರೆ ಮಾತ್ರ ಏನು ಸಾಧ್ಯ ಇಲ್ಲ, ಸರಿನಾ? ಅವಾಗ ಸ್ಪೀಸೀಸನ್ ಆಗಲ್ಲ. ಸೊ ವಿ ಕ್ಯಾನ್ ಎಕ್ಸ್ಟೆಂಡ್ ದ ರೀಸನಿಂಗ್ ವಿ ಹ್ಯಾವ್ ಯೂಸ್ ಅಬೌವ್ ಟು ಎಕ್ಸ್ಪ್ಲೇನ್ ಸ್ಪೀಸಿಯೇಷನ್. ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಡಯಾಗ್ರಾಮ್ ಮಾಡ್ಕೊಡ್ತೀನಿ. ಈಗ ಒಂದು ಒಳ್ಳೆ ಡಯಾಗ್ರಾಮ್ ಮಾಡ್ತೀನಿ ಇಲ್ಲಿ, ಆ ಡಯಾಗ್ರಾಮ್ ನೋಡಿ ಕಲ್ತ್ಕೊಳ್ಳಿ ಈಗ, ಸರಿನಾ? ಈ ಓದ್ತಾ ಒಂದು ಡಯಾಗ್ರಾಮ್ ಮಾಡ್ತಾ ಹೋಗ್ತೀನಿ, ಆ ಡಯಾಗ್ರಾಮ್ ನೋಡಿ ನೀವು ಅರ್ಥ ಮಾಡ್ಕೊತಾ ಇರಬೇಕು, ಸರಿನಾ? First one, consider what would happen if the bushes of the beetles fed on are spread widely over a mountain range.
ನಮ್ಮ ಹತ್ರ ಬೀಟಲ್ಸ್ ಇದೆ ನೋಡಿ, ಇದೇ ಬೀಟಲ್ಸು ವೈಡ್ ರೇಂಜ್ ಒಂದು ಮೌಂಟೇನ್ಸ್ ಮೇಲೆ ಬೆಳೀತಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಮೌಂಟೇನ್ ಇದೆಯಾ ನೋಡಿ, ಮೌಂಟೇನ್ಸ್ ಇದೆ, ಎಲ್ಲ ಕಡೆ ಗ್ರೀನ್ ಬುಷಸ್ ಇದೆ, ಎಲ್ಲ ಕಡೆ ಗ್ರೀನ್ ಬುಷಸ್ ಇದೆ, ಇಲ್ಲಿ ಗ್ರೀನ್ ಬುಷಸ್ ಇದೆ. ಸ್ಟೋರಿ ಅರ್ಥ ಮಾಡ್ಕೊಳ್ಳಿ, ಈ ಪ್ಯಾರಾಗ್ರಾಫ್ ಈ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಈ ಪ್ಯಾರಾಗ್ರಾಫು ಎವ್ರಿ ಲೈನ್ ನಿಮ್ಗೆ ಅರ್ಥ ಮಾಡಿಸ್ತೀನಿ ಬನ್ನಿ. ಈಗ ಎಲ್ಲ ಕಡೆ ಗ್ರೀನ್ ಬುಷಸ್ ಇದೆಯಾ, ಎಲ್ಲ ಕಡೆ ಗ್ರೀನ್ ಬುಷಸ್ ಇದೆ. ಕನ್ಸಿಡರ್ ವಾಟ್ ವುಡ್ ಹ್ಯಾಪನ್ ಇಫ್ ದ bushes the beetles fed on are spread over a wide range of mountain range. ಎಲ್ಲ ಕಡೆ bushes ಇದೆ ಸರಿನಾ. the beetle population becomes very large as a result. ನೋಡಿ ಎಲ್ಲ ಕಡೆ ಬಿಟಲ್ ಬೆಳೀತಿದೆ. ಈಗ ಇಲ್ಲಿ ಬಿಟಲ್ ಇದೆ, ಇಲ್ಲಿ ಬಿಟಲ್ ಇದೆ, ಇಲ್ಲಿ ಬಿಟಲ್ಸ್ ಇದೆ, ವೈಡ್ ರೇಂಜ್ ಆಗಿ ಬೀಟಲ್ ಪಾಪ್ಯುಲೇಷನ್ ಸ್ಪ್ರೆಡ್ ಆಗ್ಬಿಟ್ಟಿದೆ. ಈಗ ರೆಡ್ ಕಲರ್ ಬೀಟಲ್ ಪಾಪ್ಯುಲೇಷನು ವೈಡ್ ಆಗಿ ಸ್ಪ್ರೆಡ್ ಆಗ್ಬಿಟ್ಟಿದೆ ಸರಿನಾ. ಬಟ್ ಇಂಡಿವಿಜುವಲ್ ಬೀಟಲ್ಸ್ ಫೆಡ್ ಮೋಸ್ಟ್ಲಿ ಆನ್ ದ ಫ್ಯೂ ನಿಯರ್ ಬೈ ಬುಷಸ್ ಥ್ರೂ ಔಟ್ ದ ಲೈಫ್ ಟೈಮ್. ಈ ಬುಷಸ್ ಇದೆಯಲ್ಲ, ಈ ಬೀಟಲ್ಸ್ ಇದೆಯಲ್ಲ, ಈ ಬೀಟಲ್ಸು ಕಂಪ್ಲೀಟ್ ಆದ ಲೈಫಲ್ಲಿ ಏನು ಮಾಡ್ತೈತೆ, ಈ ಬುಷಸಲ್ಲಿ ಇರ್ತದೆ, ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಜಾಸ್ತಿ. ಕಂಪ್ಲೀಟ್ ಲೈಫ್ ಏನು ಮಾಡ್ತಿದೆ, ಕಂಪ್ಲೀಟ್ ಲೈಫ್ ಅದರದ್ದು ಈ ಬುಷಸ್ ಮೇಲೆ ಊಟ ಮಾಡಿ ಇಲ್ಲೇ ಬದುಕುತ್ತಾ ಇದೆ ಆರಾಮಾಗಿದು, ಇಲ್ಲೇ ಈಸಿಯಾಗಿ ಬದುಕೋತಾ ಇದೆ. ದೇ ವುಡ್ ನಾಟ್ ಟ್ರಾವೆಲ್ ಫಾರ್, ಇಲ್ಲಿಂದ ಇಲ್ಲಿವರೆಗೂ ಟ್ರಾವೆಲ್ ಮಾಡ್ತಾ ಇಲ್ಲ ಅದು. ಸೊ ಇನ್ ದಿಸ್ ಹ್ಯೂಜ್ ಪಾಪ್ಯುಲೇಷನ್ ಆಫ್ ಬೀಟಲ್ಸ್, ಈ ದೊಡ್ಡ ಪಾಪ್ಯುಲೇಷನ್ ಆಫ್ ಬೀಟಲ್ಸಲ್ಲಿ ದೇರ್ ವಿಲ್ ಬಿ ಸಬ್ ಪಾಪ್ಯುಲೇಷನ್ಸ್. ಇದೊಂದು ಸಬ್ ಪಾಪ್ಯುಲೇಷನು, ಇದೊಂದು ಸಬ್ ಪಾಪ್ಯುಲೇಷನ್, ಇದೊಂದು ಸಬ್ ಪಾಪ್ಯುಲೇಷನ್, ಇದೊಂದು ಸಬ್ ಪಾಪ್ಯುಲೇಷನ್. ಎಲ್ಲ ದೊಡ್ಡ ಬೀಟಲ್ ಪಾಪ್ಯುಲೇಷನಲ್ಲಿ ಚಿಕ್ಕ ಚಿಕ್ಕದು ಸಬ್ ಪಾಪ್ಯುಲೇಷನ್ಸ್ ಇದೆ ಸರಿನಾ. ಇನ್ ದ ನೇಬರ್ಹುಡಲ್ಲಿ ಚಿಕ್ಕ ಚಿಕ್ಕ ಸಬ್ ಪಾಪ್ಯುಲೇಷನ್ಸ್ ಇದೆ. Since male and female beetles have to meet for reproduction to happen, the most reproduction would happen within this subpopulation. ಈ subpopulation ಅಲ್ಲೇ reproduction ಆಗ್ತಾ ಇದೆ, ಮೇಲ್ ಮತ್ತು ಫೀಮೇಲ್ ಬಂತಲ್ಲಿ. ಈ ಚಿಕ್ಕ subpopulation ಅಲ್ಲೂ ಕೂಡ ಅಲ್ಲಿ reproduction ಆಗ್ತಾ ಇದೆ. subpopulation ಒಳಗಡೆ reproduction ಆಗ್ತಾ ಇದೆ. Of course, an occasional adventurous beetle might go from one side to another. ಅಕಸ್ಮಾತ್ ಒಂದು ಅಡ್ವೆಂಚರ್ ಆಗಿದೆ, ತುಂಬ ಯೋಚನೆ ಮಾಡಿಬಿಟ್ಟಿದೆ, ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು. ಸೊ ಏನು ಮಾಡ್ತಿದೆ, ಯಾವಾಗೋ ರೇರ್ ಆಗಿ ವೆರಿ ರೇರ್ ಕಂಡೀಷನಲ್ಲಿ ಒಂದು ಬೀಟಲ್ ಇಲ್ಲಿಂದ ಇಲ್ಲಿಗೆ ಹೋಗ್ಬಿಡ್ತು, ಒಕೇಶನಲ್ ಆಗಿ ರ್ಯಾಂಡಮ್ ಆಗಿ ಸರಿನಾ. ಫ್ರಮ್ ಒನ್ ಸೈಡ್ ಟು ಅನದರ್, ಆರ್ ಅ ಬೀಟಲ್ ಇಸ್ ಪಿಕ್ಡ್ ಅಪ್ ಬೈ ಕ್ರೋ, ಒಂದು ಕಾಗೆ ಬಂದು ಈ ಬೀಟಲ್ನ ಎತ್ಕೊಂಡ್ಬಿಡ್ತು ಫ್ರಮ್ ಒನ್ ಸೈಡ್ ಆ್ಯಂಡ್ ಡ್ರಾಪ್ಸ್ ಇಟ್ ಆನ್ ಟು ದ ಅದರ್ ಸೈಡ್ ವಿತೌಟ್ ಬೀಯಿಂಗ್ ಈಟನ್. ಒಂದು ಕಾಗೆ ಬಂತು ಈ ಬೀಟಲ್ನ ಎತ್ಕೊಂಡು ಹೋಗಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತು, ಯಾವಾಗ ರ್ಯಾಂಡಮ್ ಆಗಿ ಆಗ್ಬಿಡ್ತು, ಬೈ ಚಾನ್ಸ್ ಆಗೋಯ್ತು ಯಾವುದೊಂದು ಸರಿನಾ, ಬೈ ಚಾನ್ಸ್ ಆಗೋಯ್ತು. ಇನ್ ಐದರ್ ಕೇಸಸ್ ದ ಮೈಗ್ರೇಷನ್ ಬೀಟಲ್ ವಿಲ್ ರೀಪ್ರೊಡ್ಯೂಸ್ ವಿತಿನ್ ದ ಲೋಕಲ್ ಪಾಪ್ಯುಲೇಷನ್. ಈ ಬೀಟಲ್ ಇಲ್ಲಿಂದ ಟ್ರಾನ್ಸ್ಫರ್ ಆಗಿರೋ ಬೀಟಲ್ಲು ಇಲ್ಲಿ ರೀಪ್ರೊಡ್ಯೂಸ್ ಮಾಡ್ತಿದೆ ವಿತ್ ದ ಲೋಕಲ್ ಬೀಟಲ್. ಈ ಟ್ರಾನ್ಸ್ಫರ್ ಏನಾಗ್ತಿದೆ, ಇಲ್ಲಿಂದ ಒಂದು ಬೀಟಲು ಇಲ್ಲಿ ರೀಪ್ರೊಡ್ಯೂಸ್ ಮಾಡ್ತಿದೆ, ಈಗ ಮಾಡ್ತಾ ಇದೆ. ಸೊ ಈ ಬೀಟಲ್ಸ್ ಇಲ್ಲಿತ್ತಲ್ಲ, ಇಲ್ಲಿರೋ ಬೀಟಲ್ಸು ಏನಾಯಿತು, ಇಲ್ಲಿಂದ ಇಲ್ಲಿಗೆ ಜೀನ್ಸ್ ಟ್ರಾನ್ಸ್ಫರ್ ಆಗೋಯ್ತು. ಆ ಬೀಟಲ್ಲು ಇಲ್ಲಿಂದ ಬಂದು ಇಲ್ಲಿ ರಿಪ್ರೊಡ್ಯೂಸ್ ಮಾಡ್ತಿದೆ, ಇಲ್ಲಿಂದ ಬಂದು ಇಲ್ಲಿ ರಿಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಅಲ್ಲಿರೋ ಜೀನ್ಸು ಇಲ್ಲಿಗೆ ಟ್ರಾನ್ಸ್ಫರ್ ಆಗೋಯ್ತು. ದಟ್ ಈಸ್ ದಿಸ್ ವಿಲ್ ರಿಸಲ್ಟ್ ಇನ್ ದ ಜೀನ್ ಆಫ್ ದ ಮೈಗ್ರೇಷನ್ ಬೀಟಲ್ ಏನು ಎಂಟ್ರಿಂಗ್ ಇನ್ ಟು ದ ನ್ಯೂ ಪಾಪ್ಯುಲೇಷನ್. ಹೊಸ ಪಾಪ್ಯುಲೇಷನಲ್ಲಿ ಟ್ರಾನ್ಸ್ಫರ್ ಆಯ್ತಲ್ಲ ಬೀಟಲ್ಲು, ಬೈ ಚಾನ್ಸ್ ಇಲ್ಲಿ ಟ್ರಾನ್ಸ್ಫರ್ ಆಯ್ತಲ್ಲ, ಆ ಬೈ ಚಾನ್ಸ್ ಆಗಿರೋ ಟ್ರಾನ್ಸ್ಫರ್ ಆಗಿರೋ ಬೀಟಲ್ಸ್ ಏನಾಯಿತು, ಆ ಜೀನ್ಸು ಹೊಸ ಪಾಪ್ಯುಲೇಷನ್ಗೆ ಟ್ರಾನ್ಸ್ಫರ್ ಆಗೋಯ್ತು. This kind of gene flow is bound to happen between the population that are partly but not completely separated. ನೋಡಿ ಸ್ವಲ್ಪ ಸಪ್ರೇಷನ್ ಇದೆ, ಕಂಪ್ಲೀಟ್ ಸಪ್ರೇಷನ್ ಇಲ್ಲ ಇಲ್ಲಿ. ಸ್ವಲ್ಪ ಸಪ್ರೇಷನ್ ಇದ್ದಾನೆ, ಸ್ವಲ್ಪ ಸಪ್ರೇಷನ್ ಇದೆ, ಕಂಪ್ಲೀಟ್ ಸಪ್ರೇಷನ್ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು ಇಂಡಿಯಾದಲ್ಲಿ ಒಂದು ಬೀಟಲ್ ಇದೆ, ಇನ್ನೊಂದು ಬೀಟಲ್ ಅಮೇರಿಕಾದಲ್ಲಿ ಬೆಳೀತಿದೆ. ಒಂದು ಬೀಟಲು ಇಂಡಿಯಾಲಿದೆ, ಇನ್ನೊಂದು ಬೀಟಲ್ಲು ಅಮೇರಿಕಾದಲ್ಲಿದೆ, ಟ್ರಾನ್ಸ್ಫರ್ ಆಗುತ್ತಾ, ಆಗಲ್ಲ. ಅದೇ ಒಂದು ಬೀಟಲು ಹೆಬ್ಬಾಳಲ್ಲಿದೆ, ಇನ್ನೊಂದು ಬೀಟಲು ನಮ್ಮದು ಮೆಜೆಸ್ಟಿಕಲ್ಲಿದೆ, ಟ್ರಾನ್ಸ್ಫರ್ ಆಗ್ಬೋದಾ, ಆಗ್ಬೋದು, ಏನೋ ಒಂದು ರೀಸನ್ನಿಂದ ಹೆಂಗೋ ಮಿಸ್ಟೇಕ್ ಆಗ್ಬೋದು. ಬಟ್ ಇಲ್ಲಿಂದ ಅಮೇರಿಕಾಗೆ ಹೋಗೋದು ತುಂಬ ಕಷ್ಟ. If, however, between the two such subpopulation, a large river came into existence. For example, ಇಲ್ಲಿ ಬೀಟಲ್ಸ್ ಇದೆ ನೋಡಿ, ಈ ಬೀಟಲ್ಸ್ ಮಧ್ಯೆ ಏನಾಯ್ತು, ಈ ಬೀಟಲ್ಸ್ ಮಧ್ಯೆಯಲ್ಲಿ ಒಂದು ದೊಡ್ಡ ಲಾರ್ಜ್ ರಿವರ್ ಬಂದ್ಬಿಡ್ತು ಅನ್ಕೊಳ್ಳಿ. ಏನಾಯ್ತು, ದೊಡ್ಡ ಲಾರ್ಜ್ ರಿವರ್ ಬಂದ್ಬಿಡ್ತು.
ದ ಟೂ ಪಾಪ್ಯುಲೇಷನ್ ವಿಲ್ ಬಿ ಫರ್ದರ್ ಐಸೋಲೇಟೆಡ್. ಎರಡು ಈಗ ನೋಡಿ, ಇಲ್ಲಿಂದ ಇಲ್ಲಿ ಬಂದು ಟ್ರಾನ್ಸ್ಫರ್ ಆಗೋದು ತುಂಬ ಕಷ್ಟ. ಈಗ ಯಾವಾಗ ಬರ್ಬೋದು, ಬಟ್ ನೋಡಿ ಅಕಸ್ಮಾತ್ ಇಲ್ಲೊಂದು ರಿವರ್ ಬಂದ್ಬಿಡ್ತು ಅನ್ಕೊಳ್ಳಿ, ಇಲ್ಲೊಂದು ರಿವರ್ ಬಂದ್ಬಿಟ್ಟಿದೆ, ಈಗ ಎರಡು ರಿವರ್ ಬಂದ್ಬಿಡ್ತು. ಈ ಬೀಟಲ್ ಪಾಪ್ಯುಲೇಷನು ಮತ್ತೆ ಆ ಬೀಟಲ್ ಪಾಪ್ಯುಲೇಷನು ಮತ್ತೆ ಈ ಬೀಟಲ್ ಪಾಪ್ಯುಲೇಷನ್ ಮಧ್ಯದಲ್ಲಿ ತುಂಬ ಗ್ಯಾಪ್ ಬಂದ್ಬಿಟ್ಟಿದೆ ಈಗ ತಾನೆ. ಈ ಬೀಟಲ್ ಪಾಪ್ಯುಲೇಷನ್ ಮತ್ತೆ ಈ ಬೀಟಲ್ಸ್ ಇಲ್ಲಿ ಬೆಳೀತಾರೆ ಬೀಟಲ್ಸ್ ಮೇಲೆ ಮಧ್ಯದಲ್ಲಿ ತುಂಬ ಗ್ಯಾಪ್ ಬಂದ್ಬಿಟ್ಟಿದೆ ತಾನೆ. That is further isolated. The level of the gene flow between them will decrease. Gene flow ಇಲ್ಲಿಂದ ಟ್ರಾನ್ಸ್ಫರ್ ಆಗಿತ್ತು, ಬಟ್ ಜೀನ್ ಫ್ಲೋ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತಾ? ಆಗಲ್ಲ. ಆ ಜೀನ್ ಫ್ಲೋ ಆಗ್ತಿತ್ತಲ್ಲ, ಜೀನ್ ಫ್ಲೋ ಆಗ್ತಾನೆ ಇಲ್ಲ, ಇಲ್ಲಿ ತುಂಬ ಕಮ್ಮಿ ಆಗ್ಬಿಟ್ಟಿದೆ ಜೀನ್ ಫ್ಲೋ ಆಗ್ತಿರೋದು. ಈ ಪಾಪ್ಯುಲೇಷನು ತುಂಬ ಐಸೋಲೇಟ್ ಆಗ್ಬಿಟ್ಟಿದೆ, ತುಂಬ ಸಪ್ರೇಟ್ ಆಗ್ಬಿಟ್ಟಿದೆ ಎರಡು ಪಾಪ್ಯುಲೇಷನ್ ಕೂಡ. ಇಟ್ ಇಸ್ ದ ಓವರ್ ದ ಜನರೇಷನ್ಸ್, ತುಂಬ ಜನರೇಷನ್ ಆಗ್ತಾ ವರ್ಷಗಳು ಆಗ್ತಾ ದ ಜೆನೆಟಿಕ್ ಡ್ರಿಫ್ಟ್ ವಿಲ್ ಅಕ್ಯುಮುಲೇಟ್ ಡಿಫ್ರೆಂಟ್ ಚೇಂಜಸ್ ಇನ್ ದ ಈಚ್ ಸಬ್ ಪಾಪ್ಯುಲೇಷನ್. ಬೈ ಚಾನ್ಸ್ ಆಗಿ ಸ್ವಲ್ಪ ಚೇಂಜಸ್ ಆಗ್ಬೋದು, ಇಲ್ಲಾಂದರೆ ನಾರ್ಮಲ್ ವೇರಿಯೇಷನ್ಸ್ ಬಂದು ಚೇಂಜಸ್ ಆಗ್ಬೋದು ತಾನೆ. ಬೈ ಚಾನ್ಸ್ ಆಗಿ ಇಲ್ಲ ನಾರ್ಮಲ್ ವೇರಿಯೇಷನ್ಸ್ ಬಂದು ಸಬ್ ಪಾಪ್ಯುಲೇಷನ್ ಮಧ್ಯದಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ. Also, natural selection may also operate differently in these different biological locations. ಇಲ್ಲೊಂದು ಕಡೆ ನ್ಯಾಚುರಲ್ ಸೆಲೆಕ್ಷನ್ ಆಗುತ್ತೆ, ಇಲ್ಲಿ ಒಂದು ಬೇರೆ ಥರ ನ್ಯಾಚುರಲ್ ಸೆಲೆಕ್ಷನ್ ಆಗುತ್ತೆ. ಸೊ ಎರಡು ಪಾಪ್ಯುಲೇಷನ್ ಏನಾಗ್ತಿದೆ, ಟೈಮ್ ಆಗ್ತಾ ಎರಡು ಪಾಪ್ಯುಲೇಷನ್ ಕೂಡ ಏನಾಗ್ತಿದೆ, ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗ್ತಾ ಇದೆ. ಹೆಂಗೆ ಡಿಫ್ರೆಂಟ್ ಆಗ್ತಿದೆ? ಜೆನೆಟಿಕ್ ಡ್ರಿಫ್ಟ್ ಆಗಿರ್ಬೋದು, ಇಲ್ಲ ನ್ಯಾಚುರಲ್ ಸೆಲೆಕ್ಷನ್ ಆಗಿರ್ಬೋದು, ಯಾವುದೋ ಒಂದು ರೀಸನ್ನಿಂದ ಏನಾಗ್ತಿದೆ, ಈ ಪಾಪ್ಯುಲೇಷನ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗ್ತಿದೆ. ಯಾಕೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗ್ತಿದೆ. Thus, for example, in the territory of one subpopulation, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇದರದ್ದು ನ್ಯಾಚುರಲ್ ಸೆಲೆಕ್ಷನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. In the territory of one subpopulation, the crow are eliminated by eagles. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕಾಗೆಗಳು ಈ ಪಾಪ್ಯುಲೇಷನ್ ಏನಾಯಿತು, ಫಸ್ಟ್ ಪಾಪ್ಯುಲೇಷನಲ್ಲಿ ಈ ಪಾಪ್ಯುಲೇಷನಲ್ಲಿ ಎಲ್ಲ ಕಾಗೆಗಳು ಸತ್ತೋಗ್ಬಿಡ್ತು. ಇಲ್ಲಿ ಸತ್ತೋಗ್ಬಿಡ್ತು. ಯಾಕೆ? ಒಂದು ಈಗಲ್ ಬಂದು ಎಲ್ಲ ಕಾಗಿನ ಸಾಯಿಸ್ಬಿಡ್ತು ಫಸ್ಟ್ ಕೇಸಲ್ಲಿ, ಸರಿನಾ. ಫಸ್ಟ್ ಕೇಸಲ್ಲಿ ಎಲ್ಲ ಈಗಲ್ ಬಂದು ಏನಂತು, ಎಲ್ಲ ಕ್ರೋಸ್ನು ಸಾಯಿಸ್ಬಿಡ್ತು, ರೈಟ್. ಹ್ಯಾಪನ್ ಫಾರ್ ಅನದರ್ ಸಬ್, ಬಟ್ ದಿಸ್ ಡಸ್ ನಾಟ್ ಹ್ಯಾಪನ್ ಫಾರ್ ದ ಅದರ್ ಸಬ್ ಪಾಪ್ಯುಲೇಷನ್. ಈ ಸಬ್ ಪಾಪ್ಯುಲೇಷನ್ಲಿ ಕಾಗೆ ಹಂಗೆ ಇದೆ, ಕ್ರೋಸ್ ಹಂಗೆ ಇದೆ, ಇಲ್ಲಿ ಕ್ರೋಸ್ ಹಂಗೆ ಇದೆ, ಇಲ್ಲಿ ಎಲ್ಲ ಕಾಗೆಗಳೆಲ್ಲ ಸತ್ತೋಗ್ಬಿಡ್ತು, ಸರಿನಾ. ವೇರ್ ದ ಕ್ರೋ ನಂಬರ್ ಆರ್ ವೆರಿ ಹೈ. ಸೆಕೆಂಡ್ ಕೇಸಲ್ಲಿ ಎಲ್ಲ ಕಾಗೆಗಳು ತುಂಬ ಜಾಸ್ತಿ ಕಾಗೆಗಳಿದೆ, ಸೆಕೆಂಡ್ ಕೇಸಲ್ಲಿ ತುಂಬ ಜಾಸ್ತಿ ಕಾಗೆಗಳಿದೆ ಇಲ್ಲಿ, ಸರಿನಾ. ಆಸ್ ಅ ರಿಸಲ್ಟ್ ದ ಗ್ರೀನ್ ವೇರಿಯೇಷನ್ ವಿಲ್ ನಾಟ್ ಬಿ ಸೆಲೆಕ್ಟೆಡ್. ಎಲ್ಲಿ? ಈ ಕೇಸಲ್ಲಿ ಗ್ರೀನ್ ವೇರಿಯೇಷನ್ ಸೆಲೆಕ್ಟ್ ಆಗ್ತಾ ಇಲ್ಲ. ಯಾಕೆ? ಗ್ರೀನ್ ಅವಶ್ಯಕತೆನೇ ಇಲ್ಲ ಇಲ್ಲಿ. ಗ್ರೀನ್ ಅವಶ್ಯಕತೆ ಯಾವಾಗಿತ್ತು? ಜಾಸ್ತಿ ಕಾಗೆಗಳು ಬಂದು ರೆಡ್ನ ತಿಂತಾಯಿತ್ತು, ಗ್ರೀನ್ ಬೆಳ್ಕೋತಾ ಇತ್ತು. ಬಟ್ ಇಲ್ಲಿ ಕಾಗೆಗಳೂ ಇಲ್ಲ ತಾನೆ ಇಲ್ಲಿ. ಸೊ ಗ್ರೀನ್ ಏನಾದರೂ ಬೀಟಲ್ ಬಂತಂದರೆ ಅದಕ್ಕಿಂತ ಅಡ್ವಾಂಟೇಜ್ ಇದೆಯಾ ಇಲ್ಲಿ? ಅಡ್ವಾಂಟೇಜ್ ಇಲ್ಲ ತಾನೆ, ಅಡ್ವಾಂಟೇಜೇ ಇಲ್ಲ ಇಲ್ಲಿ. ರೆಡ್ಗಿನಾದ್ರು ಅಡ್ವಾಂಟೇಜ್ ಇದೆಯಾ? ಏನೂ ಇಲ್ಲ. ಸೊ ಇಲ್ಲಿ ರೆಡ್ ಮತ್ತು ಗ್ರೀನು ಎರಡು ಬೆಳೆಯುತ್ತೆ ತಾನೆ, ರೆಡ್ ಮತ್ತು ಗ್ರೀನ್ ಇಲ್ಲಿ ಎರಡು ಬೆಳೆಯುತ್ತೆ ಇಲ್ಲಿ. At the first site, while it will be strongly selected in the second site. ಸೆಕೆಂಡ್ ಕೇಸಲ್ಲಿ ನೋಡಿ, ಸೆಕೆಂಡ್ ಕೇಸಲ್ಲಿ ಇಲ್ಲಿ ಗ್ರೀನ್ ಕಲರ್ ಬೀಟಲ್ ಬಂದರೆ, ಅದಕ್ಕೆ ಅಡ್ವಾಂಟೇಜ್ ಇದೆಯಾ? ಅಡ್ವಾಂಟೇಜ್ ಇದೆ. ಯಾಕೆ? ಇಲ್ಲಿ ಕ್ರೋಸ್ ಇದೆ. ಈ ಕ್ರೋಸ್ ಇದೆಯಲ್ಲ, ಎಲ್ಲ ಬರೀ ರೆಡ್ ಬೀಟಲ್ನ ಮಾತ್ರ ತಿನ್ನತ್ತೆ. ಸೊ ಇಲ್ಲಿ ನ್ಯಾಚುರಲ್ ಸೆಲೆಕ್ಷನ್ ಆದರೆ ಗ್ರೀನ್ಗೆ ಅಡ್ವಾಂಟೇಜ್ ಇದೆ, ಈ ಕೇಸಲ್ಲಿ ಗ್ರೀನ್ಗೆ ಅಡ್ವಾಂಟೇಜ್ ಇಲ್ಲವೇ ಇಲ್ಲ, ಏನು ಅಡ್ವಾಂಟೇಜ್ ಇಲ್ಲ ಗ್ರೀನ್ ಆದರೆ. ಯಾಕೆ? ಇಲ್ಲಿ ಕಾಗೆಗಳೇನೇ ಇಲ್ಲ. Together, the process of genetic drift and natural selection, genetic drift ಮತ್ತು natural selection ಎರಡು ಸೇರಿ will result in the two isolated subpopulations of the beetles becoming more and more different from each other. Genetic drift ಇಂದ, ವೇರಿಯೇಷನ್ಸ್ ಇಂದ, ಎರಡು ಡಿಫ್ರೆಂಟ್ ರೀಸನ್ ಇಂದ ಈ ಪಾಪ್ಯುಲೇಷನ್ ಮತ್ತು ಈ ಪಾಪ್ಯುಲೇಷನ್ ಕಂಪ್ಲೀಟ್ ಆಗಿ ಐಸೋಲೇಟ್ ಆಗಿ ಡಿಫ್ರೆಂಟ್ ಆಗೋಗಿದೆ ಎರಡು ಪಾಪ್ಯುಲೇಷನ್ ಕೂಡ. Eventually, the members of these two groups will be incapable of reproducing with each other or even happen to meet. ಟೈಮ್ ಆಗ್ತಾ ಏನಾಗುತ್ತೆ, ಈ ಬೀಟಲ್ ಪಾಪ್ಯುಲೇಷನು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿಬಿಟ್ಟು ಎರಡು ರೀಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಅವಾಗಲೇ ಸ್ಪೀಸಿಯೇಷನ್ ಆಗೋದು. ಅವಾಗಲೇ ನಾವು ಕರೆಯೋದು ಈ ಬೇರೆ ಸ್ಪೀಸೀಸು ಆಫ್ ಬೀಟಲ್ಸ್.
ಸರಿನಾ? ಹಂಗೆ ಹೊಸ ಹೊಸ ಸ್ಪೀಸೀಸ್ ಬರೋದು. ದಟ್ ಇಸ್ ದ ಸ್ಪೀಸಿಯೇಷನ್. ಏನದು ಕತೆ? ಅದು ಸ್ಪೀಸಿಯೇಷನ್ ಕತೆ ಅದು. ಹಲೋ ಚೈತ್ರ, ವೆಲ್ಕಮ್ ಟು ದ ಕ್ಲಾಸ್. ಹಂಗೆ ಸ್ಪೀಷೀಸ್ ಆಗೋದು. ಸೊ ನಾವು ಲಾಸ್ಟ್ ಪಾರ್ಟ್ ಇದು ಫಾಸಿಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಎಕ್ಸಾಮ್ ಬಗ್ಗೆ ಹೇಳ್ತೀನಿ. ದಟ್ ಇಸ್ MVSAT ಎಕ್ಸಾಮ್. ಯಾವಾಗಿದೆ ಇದು? 2nd, 3rd, 9th, 10th ಇದೆ. ಆಫ್ಲೈನ್ ಇದೆ ಎಕ್ಸಾಮ್ ಇದು. ಹೋಗಿ ಸ್ಟೂಡೆಂಟ್ಸ್ ಎಕ್ಸಾಮ್ನ ಬರೀ. ದಟ್ ಇಸ್ ಮೆಗಾ ವೇದಾಂತು ಅಡ್ಮಿಷನ್ ಸ್ಕಾಲರ್ಶಿಪ್ ಟೆಸ್ಟ್ ಎಕ್ಸಾಮ್ನ ಬರೀರಿ. ಅಮೇಝಿಂಗ್ ಗಿಫ್ಟ್ಸ್ ಇದೆ ನಿಮಗೋಸ್ಕರ. 5 days ಇಸ್ರೋ ಟ್ರಿಪ್ ಇದೆ. ಅದು ಬಿಟ್ಟರೆ ಸ್ಮಾರ್ಟ್ ವಾಚಸ್, ಟೆಲಿಸ್ಕೋಪ್ಸ್ ಆಗಲಿ, ಬೇರೆ 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 ಸ್ಮಾರ್ಟ್ ವಾಚಸ್ ಇದೆ, ಟೆಲಿಸ್ಕೋಪ್ ಇದೆ, ಡ್ರೋನ್ಸ್ ಇದೆ. ಸೊ ಡ್ರೋನ್ಸ್ ನಿಮ್ಗೆ ಸಿಗ್ಬೋದು. ಟ್ರೈ ಮಾಡಿ, ಎಕ್ಸಾಮ್ನ ಬರೀರಿ. ಎಕ್ಸಾಮ್ ಬರೆದ್ರೆ ನಿಮಗೆ ಅಪ್ ಟು 100% ನಮ್ಮದು ವೇದಾಂತದ್ದು ಆಫ್ಲೈನ್ ಕ್ಲಾಸಸ್ ಇದೆಯಲ್ಲ, ಪೇಯ್ಡ್ ಕ್ಲಾಸಸಲ್ಲಿ ಅಪ್ ಟು 100% ಸ್ಕಾಲರ್ಶಿಪ್ ಸಿಗ್ಬೋದು ನಿಮಗೆ. ಅದು ಬಿಟ್ಟರೆ ನಮ್ಮದು ವೇದಾಂತು ಆ್ಯಪಲ್ಲಿ ಡೌಟ್ ಕ್ಲಿಯರಿಂಗ್ ಕಂಪ್ಲೀಟಾಗಿ ಫ್ರೀ ಆಗ್ಬೋದು. ಸ್ಟೂಡೆಂಟ್ಸ್ ಎಕ್ಸಾಮ್ನ ಬರೀರಿ ನೀವು. ಯಾವತ್ತಿದೆ ಇದು? 2nd, 3rd, 9th and 10th ಇದೆ ಎಕ್ಸಾಮು. ನೀವು ಬೆಂಗಳೂರಿಗೆ ಬಂದು ಎಕ್ಸಾಮ್ನ ಬರಿಬೋದು. ಸೊ ನಿಮ್ಮ 10th ಕ್ಲಾಸ್ ಸಿಲೆಬಸ್ ಏನಂತ ಅಂದರೆ, 10th ಕ್ಲಾಸಲ್ಲಿ ನೀವು ಓದ್ತಿದ್ರೆ ನಿಮಗೆ ಸೈನ್ಸಲ್ಲಿ ನಿಮಗೆ 25 ಕ್ವೆಶನ್ಸ್ ಇದೆ, ಮ್ಯಾಥ್ಸಲ್ಲಿ 20 ಕ್ವೆಶನ್ ಇರುತ್ತೆ, ಮೆಂಟಲ್ ಅಬಿಲಿಟಿ ನಿಮ್ಮದು IQ ಟೆಸ್ಟ್ ಮಾಡ್ತಾರೆ. ಮೆಂಟಲ್ ಅಬಿಲಿಟಿಯಲ್ಲಿ ನಿಮ್ಮದು IQ ಟೆಸ್ಟ್ ಮಾಡ್ತಾರೆ. ಅಲ್ಲಿ ನಿಮಗೆ 5 ಕ್ವೆಶನ್ ಇರುತ್ತೆ. ಟೈಮ್ ಲಿಮಿಟ್ 1 hour. 1 ಅವರಲ್ಲಿ ನೀವು 40 ಕ್ವೆಶನ್ ಮಾಡಬೇಕು. ಎವ್ರಿ ಕ್ವೆಶನ್ಗೆ 4 ಮಾರ್ಕ್ಸ್ ಸಿಗುತ್ತೆ. ನೆಗೆಟಿವ್ ಮಾರ್ಕ್ ಇಲ್ಲ ಇಲ್ಲಿ, ಸರಿನಾ? ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನೋಡಿ, ನಿಯರ್ ಸೆಂಟರ್ ಇದೆ. 5 days ಟ್ರಿಪ್ ರಿಸರ್ಚ್ ಸೆಂಟರ್. ಅಶ್ಯೂರ್ಡ್ ಅಪ್ ಟು 100% ಸ್ಕಾಲರ್ಶಿಪ್ ಸಿಗುತ್ತೆ ನಿಮಗೆ. ಡ್ರೋನ್ಸ್, ಟೆಲಿಸ್ಕೋಪ್, ಸ್ಮಾರ್ಟ್ ವಾಚ್ ಎಲ್ಲ ಸಿಗ್ಬೋದು. ಅದು ಬಿಟ್ಟರೆ ಆಲ್ ಇಂಡಿಯಾ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕಾರ್ಡ್ ಸಿಗುತ್ತೆ ನಿಮಗೆ AR ಜೊತೆಗೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಂಪ್ಲೀಟಾಗಿ ಫ್ರೀ ಇದೆ ಇದು. ನೀವು ಹೋಗಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಜಾಯಿನ್, ಹೋಗಿ ಫಾರ್ಮ್ನ ಫಿಲ್ ಮಾಡಿ ಮತ್ತು ಎಕ್ಸಾಮ್ನ ಬರೀರಿ. ಸೊ ಲಾಸ್ಟ್ ಪಾರ್ಟ್ ಟ್ರೈ ಮಾಡಿದಾಗ, ಲಾಸ್ಟ್ ಪಾರ್ಟು ಫಾಸಿಲ್ಸ್ಗಿಂತ ಮುಂಚೆ ಒಂದು ಚಿಕ್ಕ ಕಾನ್ಸೆಪ್ಟ್ ಇದೆ. ಹೋಮೋಲೋಗಸ್ ಆರ್ಗನ್ಸ್, ಅನಲಾಗಸ್ ಆರ್ಗನ್ಸ್. ಈ ಹೋಮೋಲೋಗಸ್ ಮತ್ತು ಅನಲಾಗಸ್ ಆರ್ಗನ್ಸ್ ಅಂದರೆ ಎವಲ್ಯೂಷನಲ್ ಕ್ವೆಶನ್ಸ್ ಬರೋದು, ಸರಿನಾ? ಸೊ ನಿಮ್ಮ ಕ್ವೆಶನ್ ಅಂತ ಅಂದರೆ ಈ ಪಾರ್ಟಿಂದ ಬರುತ್ತೆ. ಮತ್ತು ಲಾಸ್ಟ್ ಎವಲ್ಯೂಷನ್ ಇದೆಯಲ್ಲ, ಲಾಸ್ಟ್ ಪಾರ್ಟ್ ಇದೆಯಲ್ಲ, ಅದು ಫಾಸಿಲ್ಸು. ಆ ಫಾಸಿಲಲ್ಲಿ ಒಂದು ಚಿಕ್ಕ ಪ್ಯಾರಾಗ್ರಾಫ್ ಇದೆ. ಹೌ ಡು ವಿ ಐಡೆಂಟಿಫೈ ಫಾಸಿಲ್ಸ್, ಅಲ್ಲಿಂದ ಕ್ವೆಶನ್ಸ್ ಬರುತ್ತೆ. ಸೊ ಬರೀ ಸ್ಟೂಡೆಂಟ್ಸ್, ನಿಮಗೆ ಹೋಮೋಲೋಗಸ್ ಆರ್ಗನ್ಸ್ ಅಂದ್ರೇನು, ಅನಲಾಗಸ್ ಆರ್ಗನ್ಸ್ ಅಂದ್ರೇನು ತಿಳಿಸ್ತೀನಿ ಈಗ. ಆ ಪಾರ್ಟ್ ಮಾತ್ರ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಕ್ವೆಶನ್ಸ್ ಬರೋದಲ್ಲ ನಿಮಗೆ, ಎಲ್ಲ ಕ್ವೆಶನ್ಸ್ ಕೂಡ ಅಲ್ಲಿಂದನೇ ಬರೋದು, ಸರಿನಾ? ಇವು ಹೋಮೋಲೋಗಸ್ ಆರ್ಗನ್ಸ್ ಅಂದ್ರೇನು, ಅನಲಾಗಸ್ ಆರ್ಗನ್ಸ್ ಅಂದ್ರೇನು, ಸರಿನಾ? ದೇರ್ ಇಸ್ ನೋ ಎಕ್ಸಾಮ್ ಫೀ. ಎಲ್ಲ ಕಂಪ್ಲೀಟ್ ಆಗಿದೆ. ಫ್ರೀ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಎಕ್ಸಾಮ್ನ ಬರೀರಿ ನೀವೆಲ್ಲರೂ, ಸರಿನಾ? ಸೊ ಬನ್ನಿ, ಲಾಸ್ಟ್ ಪಾರ್ಟ್ ಅರ್ಥ ಮಾಡ್ಕೊಳೋದ ಈಗ. Based on these principles, we have worked out the evolutionary relationships of the species we see around us. ಬೇರೆ ಬೇರೆ ಸ್ಪೀಸೀಸ್ ಇದೆ ನಮ್ಮ ಸರೌಂಡಿಂಗ್ಸಲ್ಲಿ. ಅದು ಸ್ಪೀಷೀಸ್ ಆಗಿರ್ಬೋದು, ರೈಟ್? ಸ್ಪೀಸಿಯೇಷನ್ ಆಗಿರ್ಬೋದು. ಬೇರೆ ಬೇರೆ ಐಸೋಲೇಷನಿಂದ, ನ್ಯಾಚುರಲ್ ಸೆಲೆಕ್ಷನಿಂದ, ಜೆನೆಟಿಕ್ ಡ್ರಿಫ್ಟಿಂದ ಸ್ಪೀಸಿಯೇಷನ್ ಆಗಿರ್ಬೋದು. It is sort of going backwards in time. We can do this by identifying the hierarchy of characteristics between the species. ನಾವು ಹೆಂಗೆ ಈ ಸ್ಪೀಸೀಸ್ನ ಕಂಡುಹಿಡಿತೀವಿ? ಈ ಸ್ಪೀಸೀಸು ರಿಲೇಟೆಡ್ ಆಗಿದೆ. ಅದು ಹೆಂಗೆ ಕಂಡುಹಿಡಿತೀವಿ ನಾವು? ಈ ಒಂದು ಸ್ಪೀಸೀಸು ರಿಲೇಷನ್ ಆಗಿದೆ. ಅದು ಹೆಂಗೆ ಕಂಡುಹಿಡಿತೀವಿ ನಾವು? ಮಾತಾಡೋದು ಬನ್ನಿ ಈಗ. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಸೆಸ್, ದಟ್ ಈಸ್ ನಾವು ಎವಲ್ಯೂಷನ್ ಅರ್ಥ ಮಾಡ್ಕೋಬೇಕಂತಂದರೆ ನಮ್ಮ ಜನ್ರೇಷನು ಮತ್ತು ಬೇರೆ ಹಳೆ ಜನ್ರೇಷನು, ನಿಮ್ಮ ತಾತ ಬಗ್ಗೆ ಮಾತಾಡ್ತಿಲ್ಲ, ನಿಮ್ಮ ಮುತ್ತಾತ ಬಗ್ಗೆ ಮಾತಾಡ್ತಿಲ್ಲ ನಾನು. ಹಳೆ ಜನ್ರೇಷನ್ ಅಂದರೆ ಮಂಕಿ, ಚಿಂಪ್ಯಾನ್ಸಿ, ಅದು ಮತ್ತು ನಮ್ಮದೇಲಿ ಏನು ಕನೆಕ್ಷನ್ಸ್ ಇದೆ, ಆ DNA ಏನು ಕನೆಕ್ಷನ್ ಇದೆ, ಆ ಕೆಮಿಕಲ್ ಏನು ಕನೆಕ್ಷನ್ ಇದೆ, ಫಾಸಿಲ್ ಏನು ಕನೆಕ್ಷನ್ ಇದೆ, ಅದು ಹೆಂಗೆ ಕಂಡುಹಿಡಿತೀವಿ ನಾವು? ಫಾಸಿಲ್ ಏನಿರುತ್ತೆ? ಫಾಸಿಲ್ನಲ್ಲಿ ಬೋನ್ಸ್ ಇರುತ್ತೆ, ಸ್ಟ್ರಕ್ಚರ್ ಗೊತ್ತಾಗುತ್ತೆ ನಮಗೆ. ಸೊ ಅದರಿಂದ ನಾವೇನು ಮಾಡ್ತೀವಿ? ಆ ಫಾಸಿಲ್ಸ್ ನೋಡಿ ಕನೆಕ್ಷನ್ನ ಫಾರ್ಮ್ ಮಾಡ್ತೀವಿ. ದಟ್ ಈಸ್, ಲೆಟ್ ಅಸ್ ಥಿಂಕ್ ಬ್ಯಾಕ್ ಇನ್ ಅವರ್ ಡಿಸ್ಕಷನ್ ಆನ್ ದ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ ಕ್ಲಾಸ್ 9th. ಅಲ್ಲಿ ನೀವು ಕಲಿತೀರಾ ಸಿಮಿಲಾರಿಟೀಸ್ ಅಮಂಗ್ ದ ಆರ್ಗ್ಯಾನಿಸಮ್ಸ್. ಒಂದು ಆರ್ಗನಿಸಮ್ ಮತ್ತು ಇನ್ನೊಂದು ಆರ್ಗನಿಸಮಲ್ಲಿ ಸಿಮಿಲಾರಿಟೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ DNA ಮತ್ತು ಚಿಂಪ್ಯಾನ್ಸಿ DNA ಕೇವಲ ಬರೀ 9% ಮಾತ್ರ ಡಿಫ್ರೆನ್ಸ್ ಇದೆ DNA ಅಲ್ಲಿ. ಆಲ್ಮೋಸ್ಟ್ ನಮ್ಮದು ಕಂಪ್ಲೀಟ್ DNA, ನಮ್ಮದು ಮತ್ತು ಚಿಂಪ್ಯಾನ್ಸಿದು DNA ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇದೆ. ಅಷ್ಟು ಸೇಮ್. ನಾವು ಬರೀ 9% ಇದೆಯಲ್ಲ, ಆ ಬರೀ 9%ಇಂದಲೇ ನಾವು ನಮ್ಮದು ಮತ್ತು ಚಿಂಪ್ಯಾನ್ಸಿಯಲ್ಲಿ ಡಿಫ್ರೆನ್ಸ್ ಬಂದಿರೋದು, ಸರಿನಾ? will allow us to group them and then study the groups. Now for this, which characteristics decide more fundamental differences among the organisms and which ones decide less differences? What is meant by characters, right? What is meant by characters? ನಿಮಗೆ ಲಾಸ್ಟ್ ಕ್ಲಾಸ್ ಹೇಳಿದೆ ನಾನು. ಕ್ಯಾರೆಕ್ಟರ್ಸ್ ಏನಿರುತ್ತೆ? ಹೈಟ್ ಆಫ್ ಅ ಪ್ಲಾಂಟ್, ರೈಟ್? ಹೈಟ್ ಆಫ್ ಅ ಪ್ಲಾಂಟ್ ಟಾಲ್ ಆಗಿರ್ಬೋದು, ಶಾರ್ಟ್ ಆಗಿರ್ಬೋದು, ದಟ್ ಇಸ್ ಅ ಟ್ರೇಟ್. ಕಲರ್ ಆಫ್ ದ ಫ್ಲವರ್,
ನಮ್ಮದು ಬೋನ್ ಸ್ಟ್ರಕ್ಚರ್, ದಟ್ ಇಸ್ ಅ ಕ್ಯಾರೆಕ್ಟರ್. ಸರಿನಾ? ನಮ್ಮದು ಹೈಟ್ ಆಫ್ ಅ ಪ್ಲಾಂಟ್ದು ಸೀಡ್ ಕಲರ್, ಸೀಡ್ ಶೇಪ್, ಅಯ್ಯೋ ಅದೆಲ್ಲ ಕ್ಯಾರೆಕ್ಟರ್ಸ್. ಅದೆಲ್ಲ ಎನಿವೆ, ಕ್ಯಾರೆಕ್ಟರ್ಸ್ ಆರ್ ಡೀಟೇಲ್ಸ್ ಆಫ್ ಅಪಿಯರೆನ್ಸ್ ಆಫ್ ಅ ಬಿಹೇವಿಯರ್. ಅಪಿಯರೆನ್ಸ್ ಆಗಿರ್ಬೋದು, ಆ ಪ್ಲಾಂಟ್ ಟಾಲ್ ಆಗಿದೆಯಾ, ಪ್ಲಾಂಟ್ ಕಲರ್ ಸೀಡ್ ಹೆಂಗಿದೆ, ಪ್ಲಾಂಟ್ ಫ್ಲವರ್ ಕಲರ್ ಏನಿದೆ, ಆ ಪ್ಲಾಂಟಲ್ಲಿ ಆ ಸೀಡ್ ಕಲರ್ ಏನಿದೆ, ಆ ಸೀಡ್ ಶೇಪ್ ಏನಿದೆ, ಅದೆಲ್ಲ ಕ್ಯಾರೆಕ್ಟರ್ಸ್. ಅದೆಲ್ಲ a particular form or a particular function what we have that we have 4 limbs. ತಾನೆ? 2 ಕೈ ಇದೆ, 2 ಕಾಲಿದೆ ನಮ್ಮ ಹತ್ರ. ದಟ್ 2 ಕೈ ಇದೆ, 2 ಕಾಲಿದೆ ನಮ್ಮ ಹತ್ರ. ಇಟ್ ಈಸ್ ಅ ಫಂಕ್ಷನ್. 2 ಕೈ ಇದೆ, 2 ಕಾಲಿದೆ ನಮ್ಮ ಹತ್ರ. ತಾನೆ? ಲಿಮ್ಸ್ ಇಸ್ ದಸ್ ಅ ಕ್ಯಾರೆಕ್ಟರ್. 2 ಕೈ 2 ಕಾಲು ನಮ್ಮ ಹತ್ರ ಇದೆಯಲ್ಲ, ದಟ್ ಈಸ್ ಅ ಕ್ಯಾರೆಕ್ಟರ್. Sound check. 1 second students. ವಿಡಿಯೋ ಯಾಕೋ ಪಾಸ್ ಆಗ್ಬಿಟ್ಟಿದೆ. ಗಿವ್ ಮಿ 2 minutes, ಸರಿ ಮಾಡಿಸ್ತೀನಿ. ವಿಡಿಯೋ ಯಾಕೋ ಪಾಸ್ ಆಗ್ಬಿಟ್ಟಿದೆ ನಂದು. ಬರೀ ಸೌಂಡ್ ಮಾತ್ರ ಬರ್ತಿದೆ. 1 ನಿಮಿಷ. ಇವಾಗ ಚಾಪ್ಟರ್ ಮುಗಿಸೇ ಬಿಡೋದ ಇದು. 2 minutes ಸ್ಟೂಡೆಂಟ್ಸ್, ಐ ವಿಲ್ ಬಿ ಬ್ಯಾಕ್. 2 minutes ಈಗ ಸರಿ ಮಾಡ್ತದೆ ವಿಡಿಯೋನ. Two minutes. Did you step on this any by chance? I was moving around. How you are? Let us check once. Check. Yes, we are live. Thank you. I have to remind him in the end to pause it, right? Thank you so much. Will do. Thank you so much. ಸೊ ಬನ್ನಿ ನೋಡೋದ, ಎಲ್ಲಿ ಸ್ಟಾಪ್ ಮಾಡಿದ್ವಿ ನಾವು. ಇದಾಗಿತ್ತು ಪ್ಲಾನ್ಸ್ ಕ್ಯಾನ್ ಡೂ ಫೋಟೋ. ನಾವು ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ನಮ್ಮದು ಹತ್ರ 2 ಕೈ ಇದೆ, 2 ಕಾಲಿದೆ, ದಟ್ ಇಸ್ ಅ ಕ್ಯಾರೆಕ್ಟರ್. ಸಿಮಿಲರ್ಲಿ ಪ್ಲಾಂಟ್ಸಲ್ಲೂ ಹಂಗೆ ಇರುತ್ತೆ. ಪ್ಲಾಂಟ್ಸ್ ಏನು ಮಾಡುತ್ತೆ? ಫೋಟೋಸಿಂಥಸಿಸ್ ಮಾಡುತ್ತೆ. ಪ್ಲಾಂಟ್ಸ್ ಆರ್ ಆಟೋಟ್ರೋಪಿಕ್ಸ್ ಇನ್ ನೇಚರ್. ಅದೊಂದು ಕ್ಯಾರೆಕ್ಟರ್. ಅದು ಪ್ಲಾಂಟ್ಸ್ದು, ಅದು ಕೂಡ ಪ್ಲಾಂಟ್ಸ್ ಒಂದು ಕ್ಯಾರೆಕ್ಟರು. ದ ಪ್ಲಾಂಟ್ಸ್ ಕ್ಯಾನ್ ಡೂ ಫೋಟೋಸಿಂಥಸಿಸ್ ಇಸ್ ಆಲ್ಸೋ ಅ ಕ್ಯಾರೆಕ್ಟರಿಸ್ಟಿಕ್, ರೈಟ್? ನೋ, ಇದು ಪಾರ್ಟು ಟ್ರೇಸಿಂಗ್ ಎವಲ್ಯೂಷನ್. ನಾವು ಎವಲ್ಯೂಷನ್ ಹೆಂಗೆ ಕಂಡುಹಿಡಿತೀವಿ? ದಟ್ ಇಸ್ ವಿ evolved ಫ್ರಮ್ ಸರ್ಟನ್ ಆರ್ಗನಿಸಮ್ಸ್. ಅದನ್ನು ತಿಳ್ಕೊಳ್ಳೋದ ಬನ್ನಿ ಇಲ್ಲಿ. ವೆನ್ ವಿ ಟ್ರೈ ಟು ಫಾಲೋ ಎವಲ್ಯೂಷನರಿ ರಿಲೇಷನ್ಶಿಪ್ಸ್, ಹೌ ಡು ವಿ ಐಡೆಂಟಿಫೈ ಅ ಕ್ಯಾರೆಕ್ಟರ್ ಆಸ್ ಅ ಕಾಮನ್? ನಿಮ್ಗೆ ಹೇಳಿದೆ ನಾನು, ನಮ್ಮದು ಮತ್ತು ಮಂಕಿಯಲ್ಲಿ ಹೆಂಗೆ ನಮ್ಗೆ ಗೊತ್ತಾಗುತ್ತೆ ನಾವು ಮತ್ತು ಮಂಕಿ ರಿಲೇಟೆಡ್ ಆಗಿದ್ದೀವಿ ಅಂತ. ಒಂದು ಬಟರ್ಫ್ಲೈ ಇರ್ಬೋದು, ಒಂದು ಬರ್ಡ್ ಆಗಿರ್ಬೋದು. ಹೌ ಆರ್ ದೇ ರಿಲೇಟೆಡ್? ಹೆಂಗೆ ನಾವು ಕಂಡುಹಿಡಿತೀವಿ ಒಂದು ಆರ್ಗನಿಸಮ್ ಮತ್ತು ಇನ್ನೊಂದು ಆರ್ಗನಿಸಮ್ ರಿಲೇಟೆಡ್ ಆಗಿದೆ ಅಂತ ಹೆಂಗೆ ಕಂಡುಹಿಡಿತೀವಿ ನಾವು? Now these characteristics in different organisms would be similar, right? ಬೇರೆ ಆರ್ಗನಿಸಮ್ಸ್ ಅಲ್ಲಿ ಈ ಕ್ಯಾರೆಕ್ಟರ್ ಇದೆಯಲ್ಲ, ಪರ್ಟಿಕ್ಯುಲರ್ ಕ್ಯಾರೆಕ್ಟರು ಸೇಮ್ ಆಗಿರುತ್ತೆ. ಬಿಕಾಸ್ ದೇ ಆರ್ ಇನ್ಹೆರಿಟೆಡ್ ಫ್ರಮ್ ಅ ಕಾಮನ್ ಆನ್ಸೆಸ್ಟರ್. ಒಂದು ಕಾಮನ್ ಆನ್ಸೆಸ್ಟರ್ ಇರುತ್ತೆ, ರೈಟ್? ಒಂದು ಕಾಮನ್ ಆನ್ಸೆಸ್ಟರ್ ಇಂದ ಈ ಎಲ್ಲ ಕ್ಯಾರೆಕ್ಟರ್ಸ್ ಏನಾಗಿದೆ ನಮ್ಮ ಹತ್ರ ಬಂದಿದೆ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಒಂದು ಕಾಮನ್ ಆನ್ಸೆಸ್ಟರ್ ಇದ್ರ ಮುಂಚೆ ಆ ಕಾಮನ್ ಆನ್ಸೆಸ್ಟರ್ ಇಂದಾನೆ ಎಲ್ಲ ಕ್ಯಾರೆಕ್ಟರ್ಸ್ ಏನಾಗಿದೆ ಸಪ್ರೇಟ್ ಆಗ್ತಾ ಹೋಗಿದೆ. As an example, consider the fact that mammals have 4 limbs. Mammals ಗೆ 4 ಕಾಲಿದೆ. Mammals ಅಂದರೆ ನಮ್ಮದು ಆನಿಮಲ್ಸ್ ಆಗಿರ್ಬೋದು. ಡಾಗ್, ಕ್ಯಾಟ್, ಲಯನ್, ಟೈಗರ್, ಎಲ್ಲ ಕ್ಯಾಟ್, ಡಾಗ್, ಲಯನ್, ಟೈಗರ್ ಎಲ್ಲದಕ್ಕೂ 4
ಲಿಮ್ಸ್ ಇದೆ, 2 ಕೈ ಆಗಿರ್ಬೋದು, 2 ಕಾಲಾಗಿರ್ಬೋದು. ದಟ್ ಇಸ್ ಅ ಕಾಮನ್ ಕ್ಯಾರೆಕ್ಟರ್. ಅದು ಏನದು ಕಾಮನ್ ಕ್ಯಾರೆಕ್ಟರ್ ಅದು. ಆಸ್ ಡು ದ ಬರ್ಡ್ಸ್, ರೆಪ್ಟೈಲ್ಸ್ ಆ್ಯಂಡ್ ಆಂಫಿಬಿಯನ್ಸ್. ಬರ್ಡ್ಸ್ಗೂ 4 ಕಾಲಿದೆ, ರೆಪ್ಟೈಲ್ಸ್ಗೂ 4 ಕಾಲಿದೆ, ಬರ್ಡ್ಸ್ಗೆ 4 ಕಾಲಿದೆ. ಫ್ರಂಟ್ 2 ಕೈ ಇದೆಯಲ್ಲ ಅದು ವಿಂಗ್ಸ್ ಆಗಿ ಟ್ರಾನ್ಸ್ಫರ್ ಆಗಿದೆ, ತಡೆ 2 ಕಾಲಿದೆ. ಸ್ವಲ್ಪ ಮಾಡಿಫಿಕೇಶನ್ ಆಗಿರ್ಬೋದು, ಬಟ್ 4 ಲಿಮ್ಸ್ ಇದ್ದೇ ಇದೆ. ಸರಿನಾ? ದಟ್ ಇಸ್ ನಮ್ಮದು ಬರ್ಡ್ಸ್, ರೆಪ್ಟೈಲ್ಸ್, ಮ್ಯಾಮಲ್ಸ್, ಆಂಫಿಬಿಯನ್ಸ್ ಎಲ್ಲ ಡಿಫ್ರೆಂಟ್ ಆರ್ಗನಿಸಮ್ಸ್ಗೂ ಒಂದು ಕಾಮನ್ ಆನ್ಸೆಸ್ಟರ್ ಆಗಿತ್ತು ಮುಂಚೆ. That is, the basis of structure of the limbs is similar, though it has been modified to perform different function. Same structure, right? Basic structure ಇದೆಯಲ್ಲ ಬೋನ್ಸ್ದು, ಬೇಸಿಕ್ ಸ್ಟ್ರಕ್ಚರ್ ಸೇಮ್ ಇದೆ, ಬಟ್ ಸ್ವಲ್ಪ ಚೇಂಜಸ್ ಆಗಿದೆ. ದಟ್ ಇಸ್ ಫಂಕ್ಷನ್ ಚೇಂಜ್ ಆಗಿದೆ. ಬರೀ ನೋಡೋದ ಇಲ್ಲಿ ಎಕ್ಸಾಂಪಲ್ ನೋಡಿ. ಬೇಸಿಕ್ ಸ್ಟ್ರಕ್ಚರ್ ನೋಡಿ ಲಿಮ್ಸ್ದು, ಹ್ಯೂಮನ್ಸ್ದು, ಬರ್ಡ್ಸ್, ಫ್ರಾಗ್, ಲಿಸರ್ಡ್ದು. ಬೇಸಿಕ್ ಸ್ಟ್ರಕ್ಚರ್ ಇದೆಯಲ್ಲ ಬೋನ್ಸ್ದು, ಬೇಸಿಕ್ ಸ್ಟ್ರಕ್ಚರ್ ಸೇಮ್ ಇದೆ. ಬರ್ಡ್ಸ್ ಆಗಲಿ, ಹ್ಯೂಮನ್ಸ್ ಆಗಲಿ, ಲಿಸರ್ಡ್ ಆಗಲಿ, ಫ್ರಾಗ್ ನೋಡಿ. ಇದು ರೇಡಿಯಸ್ ಅಲ್ಲ, ಮೆಟಾಕಾರ್ಪಲ್ಸ್, ಕಾರ್ಪಲ್ಸ್, ಫ್ಲಾಂಜಸ್ ಸೇಮ್ ಹಂಗೆ ಸ್ಟ್ರಕ್ಚರ್ ಇದೆ. ಇಲ್ಲಿ ಹಂಗೆ ಇದೆ ಸ್ಟ್ರಕ್ಚರು, ಆಲ್ಮೋಸ್ಟ್ ಹಂಗೆ ಇದೆ ನೋಡಿ, ಆಲ್ಮೋಸ್ಟ್ ಹಂಗೆ ಇದೆ. ಸ್ವಲ್ಪ ಚೇಂಜಸ್ ಆಗಿದೆ. ಯಾಕೆ? ಫಂಕ್ಷನ್ ಬೇರೆ ಬೇರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಹೋಮೋಲಾಗಸ್ ಆರ್ಗನ್ಸ್. ಹೋಮೋಲಾಗಸ್ ಆರ್ಗನ್ಸ್ ಅಂದ್ರೆ ಏನು? ಸ್ಟ್ರಕ್ಚರ್ ಇಸ್ ಸೇಮ್, ಬೇಸಿಕ್ ಸ್ಟ್ರಕ್ಚರ್ ಸೇಮ್ ಆಗಿದೆ, ಫಂಕ್ಷನ್ ಡಿಫ್ರೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಹ್ಯೂಮನ್ಸ್ ಅಲ್ಲಿ ನಾವು ಈ ಪೆನ್ನ ಹಿಡ್ಕೊಳಕ್ಕೆ ನಾನು ಕೈ ಯೂಸ್ ಮಾಡ್ತಾ ಇದ್ದೀನಿ, ರೈಟ್? ಏನೋ ಹಿಡ್ಕೊಳಕ್ಕೆ ಕೈ ಯೂಸ್ ಮಾಡ್ತಾ ಇದ್ದೀನಿ, ಫಂಕ್ಷನ್ ಡಿಫ್ರೆಂಟು. ಅದೇ ಬರ್ಡ್ಸ್ ಅಲ್ಲಿ ಸ್ಟ್ರಕ್ಚರ್ ಸೇಮ್ ಇದೆ, ಬಟ್ ಫಂಕ್ಷನ್ ಡಿಫ್ರೆಂಟ್. ಏನು ಫಂಕ್ಷನ್ ಇಲ್ಲಿ? ಫಂಕ್ಷನ್ ಆರದ ಫಂಕ್ಷನ್ ಬರ್ಡ್ಸ್ ಅಲ್ಲಿ. ಅದೇ ಫ್ರಾಗಲ್ಲಿ ನೋಡಿ, ಫ್ರಾಗಲ್ಲಿ ಬೇಸಿಕ್ ಫಂಕ್ಷನ್ ಸೇಮ್ ಇದೆ, ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿದೆ. ಒಂದು ಚೀತಾ ಅಲ್ಲೂ ಕೂಡ ಕೈ ಇದೆಯಲ್ಲ, ಅದ್ರ ಕಾಲು, ಕೈ ಮತ್ತು ಕಾಲು ಸೇಮ್ ಬೇಸಿಕ್ ಸ್ಟ್ರಕ್ಚರ್ ಸೇಮ್ ಇರುತ್ತೆ, ಬಟ್ ಚೀತಾ ಏನು ಮಾಡುತ್ತೆ? ಫಾಸ್ಟಾಗಿ ಓಡೋಕ್ಕೆ ಯೂಸ್ ಮಾಡುತ್ತೆ. ಒಂದು ಡಾಲ್ಫಿನ್ದು ಸ್ಟ್ರಕ್ಚರ್ ನೋಡಿ, ಡಾಲ್ಫಿನ್ ಸ್ಟ್ರಕ್ಚರ್ ಸೇಮ್ ಇರುತ್ತೆ, ಬಟ್ ಫಂಕ್ಷನ್ ಡಿಫ್ರೆಂಟ್ ಆಗಿದೆ. ಡಾಲ್ಫಿನಲ್ಲಿ ಡಾಲ್ಫಿನ್ ಕೈನ ಸ್ವಿಮ್ ಮಾಡೋಕ್ಕೆ ಯೂಸ್ ಮಾಡುತ್ತೆ, ತಾನೇ? ಸ್ವಿಮ್ ಮಾಡೋಕ್ಕೆ ಯೂಸ್ ಮಾಡುತ್ತೆ ಡಾಲ್ಫಿನ್ನು. ಅದೇ ಲಿಸರ್ಡ್ ನೋಡಿ, ಲಿಸರ್ಡ್ದು ಕೂಡ ಸ್ಟ್ರಕ್ಚರ್ ಸೇಮ್ ಇದೆ. ಸೊ ಸ್ಟ್ರಕ್ಚರ್ ಸೇಮ್ ಇರುತ್ತೆ, ಫಂಕ್ಷನ್ ಡಿಫ್ರೆಂಟ್ ಆಗಿರುತ್ತೆ. ಅದನ್ನೇ ನಾವು ಹೋಮೋಲಾಗಸ್ ಆರ್ಗನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೋಮೋಲಾಗಸ್ ಆರ್ಗನ್ಸ್. ಸೇಮ್ ಸ್ಟ್ರಕ್ಚರ್, different function. That is, such as homologous characters. That is, the basic structure of the limbs is similar, same structure, though it has been modified to perform a different function. ಬೇರೆ ಫಂಕ್ಷನ್ಗೋಸ್ಕರ ಯೂಸ್ ಮಾಡ್ತೀವಿ. Various vertebrates. Such a homologous character helps us to identify the evolutionary relationships between the apparent differences in the species. So ಇದು ಅರ್ಥ ಏನಂತಂದ್ರೆ, ಈ ಎಲ್ಲ ಆನಿಮಲ್ಸ್ ಇದೆಯಲ್ಲ, ಬರ್ಡ್ಸ್ ಆಗಲಿ, ಫ್ರಾಗ್, ಲಿಸರ್ಡ್, ಹ್ಯೂಮನ್ಸ್ ಎಲ್ಲದಕ್ಕೂ ಒಂದು ಕಾಮನ್ ಆನ್ಸೆಸ್ಟರ್ ಇದೆ. ಯಾಕೆ? ಬೇಸಿಕ್ ಸ್ಟ್ರಕ್ಚರ್ ಸೇಮ್ ಇದೆ, ಸೊ ಒಂದು ಕಾಮನ್ ಆನ್ಸೆಸ್ಟ್ರಿ ಇದೆ. ಸರಿನಾ? However, all similarities simply in organ shape are not necessarily because of the common ancestry. What would we think about the wings of butterfly? ನೋಡಿ, ಬಟರ್ಫ್ಲೈ ವಿಂಗ್ಸ್ ನೋಡಿ, ಬಟರ್ಫ್ಲೈ ವಿಂಗ್ಸು ಮತ್ತು ಬ್ಯಾಟ್ ವಿಂಗ್ಸು, ಬ್ಯಾಟ್ ವಿಂಗ್ಸು ಸ್ಟ್ರಕ್ಚರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ನೋಡಿ ಇಲ್ಲಿ ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿದೆಯಾ? ಇಲ್ಲಿ ನೋಡಿ, ಫುಲ್ ಆಲ್ಮೋಸ್ಟ್ ಇಲ್ಲಿ 2 ರೇಡಿಯಸ್ ಇದೆ, ಎಲ್ಲ ಇದೆ, ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿದೆ, ಬಟ್ ಫಂಕ್ಷನ್ ಒಂದೇ ತಾನೇ? ಫಾರ್ ಎಕ್ಸಾಂಪಲ್, ದ ಬರ್ಡ್ಸ್ ಆ್ಯಂಡ್ ಬ್ಯಾಟ್ಸ್ ಹ್ಯಾವ್ ವಿಂಗ್ಸ್, ಬಟ್ ದ ಸ್ಕ್ವಿರಲ್ಸ್ ಆ್ಯಂಡ್ ಲಿಸರ್ಡ್ಸ್ ಡು ನಾಟ್. ಬರ್ಡ್ಸ್ ಮತ್ತು ಬ್ಯಾಟ್ಸ್ಗೆ ವಿಂಗ್ಸ್ ಇದೆ, ಸ್ಕ್ವಿರಲ್ಗಿಲ್ಲ. So the birds and bats are more closely related to each other than other squirrels and lizards. ಅರ್ಥ ಬರುತ್ತಾ? ಬರಲ್ಲ, ಬರ್ಬೋದು. ಸೊ ಸ್ಟ್ರಕ್ಚರ್ ಸೇಮ್ ಆಗಿರ್ಬೋದು, ಬಟ್ ಫಂಕ್ಷನ್ ಡಿಫ್ರೆಂಟ್ ಆಗಿದೆ ಇಲ್ಲಿ ಸೆಕೆಂಡ್ ಕೇಸಲ್ಲಿ. Before we jump into the conclusion, let us look at the wings of birds and bats more closely. When we do that, we find that the wings of bats are skin folded, stretched mainly between the elongated fingers. ನೋಡಿ, ಬರ್ಡ್ಸ್ ಏನಾಗಿದೆ? ಸ್ಟ್ರೆಚ್ ಆಗಿದೆ ಫುಲ್ ಇಲ್ಲಿ, ಸರಿನಾ? ಬಟ್ ದ ವಿಂಗ್ಸ್ ಆಫ್ ಬರ್ಡ್ಸ್ ಆರ್ ಫೆದರಿ ಕವರಿಂಗ್ಸ್. ಬರ್ಡ್ದು ಫೆದರ್ ಕವರ್ ಆಗಿರುತ್ತೆ, ಲೈಟ್ ವೇಟ್ ಆಗಿರುತ್ತೆ, ಬೋನ್ಸಲ್ಲಿ ಹೋಲ್ಸ್ ಇರುತ್ತೆ. Along the arm, the design of the two wings, their structure and components are very different. Complete ಆಗಿ ಸ್ಟ್ರಕ್ಚರ್ ಡೀಟೇಲ್ ಆಗಿ ನೋಡೋಕೆ ಹೋದರೆ ಡಿಫ್ರೆಂಟ್ ಆಗಿದೆ. ಸೊ ಡಿಫ್ರೆಂಟ್ ಸ್ಟ್ರಕ್ಚರ್, ಸೇಮ್ ಫಂಕ್ಷನ್ ನಾವು ಅನಲಾಗಸ್ ಆರ್ಗನ್ಸ್ ಅಂತ ಕರಿತೀವಿ. ಅನಲಾಗಸ್ ಆರ್ಗನ್ಸ್ ಏನದು? ಡಿಫ್ರೆಂಟ್ ಸ್ಟ್ರಕ್ಚರ್, ಸೇಮ್ ಫಂಕ್ಷನ್. ಡಿಫ್ರೆಂಟ್ ಸ್ಟ್ರಕ್ಚರ್ ಸೇಮ್ ಫಂಕ್ಷನ್ ನಾವು ಅನಲಾಗಸ್ ಆರ್ಗನ್ಸ್ ದ ಕರಿತೀವಿ, ರೈಟ್?
They look similar because they have common use, that is flying, but their origins are not common. Origin common ಇಲ್ಲ ಇಲ್ಲಿ ಈ ಕೇಸಲ್ಲಿ. This makes them analogous characteristics. ಏನಿದು analogous characteristics ಅದು. ಸೊ ಸ್ಟೂಡೆಂಟ್ಸ್ ಎಕ್ಸಾಂಪಲ್ ಕಲೀರಿ, ಮೀನಿಂಗ್ ಕಲೀರಿ. ಹೋಮೋಲಾಗಸ್ ಅಂದ್ರೆ ಏನು? ಹೋಮೋಲಾಗಸ್ ಅಂದರೆ ಸೇಮ್ ಸ್ಟ್ರಕ್ಚರ್ ಡಿಫ್ರೆಂಟ್ ಫಂಕ್ಷನ್. ಆನಲಾಗಸ್ ಅಂದರೆ ಡಿಫ್ರೆಂಟ್ ಸ್ಟ್ರಕ್ಚರ್ ಸೇಮ್ ಫಂಕ್ಷನ್. ಸ್ಟೂಡೆಂಟ್ಸ್ ನಿಮ್ಗೆ ಇದು ಈ ಕಾನ್ಸೆಪ್ಟ್ ಮೇಲೆ ಏನೋ ಡೌಟ್ ಇದ್ರೆ ನನಗೆ ಕಮೆಂಟ್ಸ್ ತಿಳಿಸಿ, ಮತ್ತೆ ನಾನು ನಿಮ್ಗೆ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನ ಮತ್ತೆ ಒಂದ್ಸತಿ. ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಚಾಪ್ಟರ್. ಇಲ್ಲೊಂದು ಕ್ವಶನ್ ಬಂದೇ ಬರುತ್ತೆ ಯಾವಾಗೂ ಫಾಸಿಲಿಂದ. ನೀವು ಫಾಸಿಲ್ನ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಅದರಲ್ಲಿ ಕ್ವಶನ್ ಬರೋದು. ನಾ such studies have organ structure can be done not only current species but also the species that are no longer alive. How do we know that these species extinct even existed? ನಮ್ಗೆ ಹೆಂಗೆ ಗೊತ್ತು ಮುಂಚೆ ಡೈನೋಸರ್ ಇತ್ತು ಅಂತ? ನಮ್ಗೆ ಹೆಂಗೆ ಗೊತ್ತು ಮುಂಚೆ ಈ ಥರ ಆ್ಯನಿಮಲ್ಸ್ ಇತ್ತು ಅಂತ? ನಮ್ಗೆ ಕನ್ಸು ಬಿದ್ದಿತ್ತಾ? ಕನ್ಸು ಬಿದ್ದಿಲ್ಲ. ಮತ್ತು ಹೆಂಗೆ ಗೊತ್ತಾಯ್ತು ನಮಗೆ? ಅದು ಬೋನ್ಸ್ ಇದೆ ತಾನೇ. ಡೈನೋಸಾರ್ಗಳದ್ದು ಒಳ್ಳೊಳ್ಳೆ ಪ್ರಿಸರ್ವೇಷನ್ ಮ್ಯೂಸಿಯಮ್ಸಲ್ಲಿ ಹೋದರೆ ಡೈನೋಸಾರ್ದು ಬೋನ್ಸ್ ಹಂಗೆ ಇದೆ ಏನಾ, ಕಂಪ್ಲೀಟ್ ಆಗಿ ಅದ್ರ ಬಾಡಿ ಸ್ಕೆಲಿಟನ್ ಹಂಗೆ ಇದೆ ಏನಾ ತಾನೇ. ಸೊ ನಮ್ಗೆ ಎವಿಡೆನ್ಸ್ ಸಿಕ್ತು. ಅದೇ ಎವಿಡೆನ್ಸ್ ಆಫ್ ಎವಲ್ಯೂಷನ್. ಎಂಬ್ರಿಯಾಲಜಿಕಲ್ ಎವಿಡೆನ್ಸ್ ಇದೆ, ಕೆಮಿಕಲ್ ಎವಲ್ಯೂಷನ್ ಇದೆ. ಫಾರ್ ಎಕ್ಸಾಂಪಲ್ ನೀವು ಆಗಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ DNA, ನಮ್ಮ DNA ಮತ್ತು ಚಿಂಪ್ಯಾನ್ಸಿ DNA ಅಲ್ಲಿ ಕೇವಲ ಬರೀ 9 to 10% ಡಿಫ್ರೆನ್ಸ್ ಇದೆ. ಸೊ ಕೆಮಿಕಲ್ ಡಿಫ್ರೆನ್ಸಸ್ ತಾನೇ. ವಿ ನೋ ದಿಸ್ ಫ್ರಮ್ ದ ಫೈಂಡಿಂಗ್ಸ್ ಆಫ್ ಫಾಸಿಲ್ನ ಕಂಡುಹಿಡಿದು ನಮ್ಗೆ ಗೊತ್ತಾಯಿತು ಮುಂಚೆ ಕೂಡ ಈ ಥರ ಆ್ಯನಿಮಲ್ಸ್ ಇತ್ತು ಅಂತ, ಡೈನೋಸಾರ್ಸ್ ಇತ್ತು ಅಂತ. Usually when the organisms die, ಒಂದು ಆರ್ಗನಿಸಮ್ ಸತ್ತಾದ್ಮೇಲೆ their bodies will decompose and will be lost. ಒಂದು ಆರ್ಗನಿಸಮ್ ಸತ್ತೋದ್ರೆ ಅದ್ರ ಬಾಡಿ ಡಿಕಂಪೋಸ್ ಆಗುತ್ತೆ. ಹೆಂಗೆ? ಬ್ಯಾಕ್ಟೀರಿಯಾ ಫಂಗಸಿಂದ ಡಿಕಂಪೋಸ್ ಆಗಿ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಬಟ್ ಎವ್ರಿ ಒನ್ಸ್ ಇನ್ ಅ ವೈಲ್ ದ ಬಾಡಿ or at least some parts of an environment, right, some parts may be in an environment that does not let it decompose completely. By chance ಆಗಿ ಬಾಡಿ ಡಿಕಂಪೋಸ್ ಆಗಲ್ಲ ಒಂದ್ಸತಿ. ಸರ್ಟನ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ರೈಟ್. ಸರ್ಟನ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸಿಂದ ಬಾಡಿ ಕಂಪ್ಲೀಟ್ ಆಗಿ ಡಿಕಂಪೋಸ್ ಆಗ್ತಾ ಇಲ್ಲ ಇಲ್ಲಿ. ದಟ್ ಈಸ್ ಇಫ್ ಅ ಡೆಡ್ ಇನ್ಸೆಕ್ಟ್ ಗೆಟ್ಸ್ ಕಾಟ್ ಇನ್ ದ ಹಾಟ್ ಮಡ್, ಒಂದು ಹಾಟ್ ಮಡಲ್ಲಿ ಟ್ರ್ಯಾಪ್ ಆಗ್ಬಿಟ್ಟೆ ಒಂದು ಇನ್ಸೆಕ್ಟು, ಫಾರ್ ಎಕ್ಸಾಂಪಲ್, ಇಟ್ ವಿಲ್ ನಾಟ್ ಡಿಕಂಪೋಸ್ ಕ್ವಿಕ್ಕಾಗಿ ಡಿಕಂಪೋಸ್ ಆಗಲ್ಲ ಆ್ಯಂಡ್ ದ ಮಡ್ ವಿಲ್ ಇವೆಂಚುಲಿ ಹಾರ್ಡನ್. ಏನಾಗುತ್ತೆ? ಹಾಟ್ ಮಡಲ್ಲಿ ಬಿತ್ತು ಅಂದ್ಕೊಳ್ಳಿ ಇನ್ಸೆಕ್ಟು, ಏನಾಗುತ್ತೆ? ಆ ಡಿಕಂಪೋಸ್ ಆಗೋಕ್ಕಿಂತ ಮುಂಚೆನೇ ಹಾಟ್ ಮಡಿಂದ ಏನಾಗುತ್ತೆ? ಕಂಪ್ಲೀಟ್ ಆಗೋದು ಫಾಸಿಲ್ ಆಗ್ಬಿಡುತ್ತೆ. ಇಟ್ ಈಸ್ harden and retain the impressions of the body parts on the insect. ಸೊ ಏನಾಗುತ್ತೆ? ಡಿಕಂಪೋಸ್ ಆಗಿಂದ ಮುಂಚೆ ಅದೊಂದು ಪ್ರಿಂಟು, ಆ ಬಾಡಿ ಪ್ರಿಂಟ್ ಒಂದು ರಾಕ್ ಮೇಲೆ ಬಂದ್ಬಿಡುತ್ತೆ. ಇದು ನಾವು ಮೋಸ್ಟ್ಲಿ ನಾವು ಪ್ಲಾಂಟ್ಸಲ್ಲಿ ನೋಟಿಸ್ ಮಾಡ್ತೀವಿ, ಇದನ್ನ ಪ್ಲಾಂಟ್ ಫಾಸಿಲ್ಸಲ್ಲಿ ನೋಟಿಸ್ ಮಾಡ್ತೀವಿ. ಒಂದು ಕಲ್ಲುಗಳ ಮೇಲೆ ಅದರದ್ದು ಇಂಪ್ರೆಷನ್ಸ್ ಇರುತ್ತೆ. All such preservation traces of living organisms is called as fossils. ನೋಡಿ, ಫಾಸಿಲ್ ಒಂದು ಟಿ ಟ್ರಂಕ್ ಮೇಲೆ ಇಂಪ್ರೆಷನ್ ಆಗಿಬಿಟ್ಟಿದೆ. Fossils invertebrates, that is ammonite, triobolite, that is fossil of invertebrates, fish fossil, that is Anatilia, dinosaur skull, Rajosaurus fossil ಹಂಗೆ ಪ್ರಿಸರ್ವ್ ಆಗಿದೆ. ಸೊ ಇದೆಲ್ಲ ಬೇರೆ ಥರ ಫಾಸಿಲ್ಗಳು ಇದೆಯಲ್ಲ, ಇದೇನೋ ಎಲ್ಲ ಬೇರೆ ಥರ ಫಾಸಿಲ್ಸು. ನೆನಪಲ್ಲಿ ಸ್ಟೂಡೆಂಟ್ಸ್, ಈ ಫಾಸಿಲ್ ಇದೆಯಲ್ಲ ರಾಕು, ಯಾವ ರಾಕ್ ಇರುತ್ತೆ ಗೊತ್ತಾ? ಇದು ಲೈಮ್ ಸ್ಟೋನ್ ಇರುತ್ತೆ. ಒಂದು ಲೈಮ್ ಸ್ಟೋನ್ ರಾಕ್ ಇರುತ್ತೆ, ಅದ್ರ ಮೇಲೆ ಇಂಪ್ರೆಷನ್ಸ್ ಆಗೋಗುತ್ತೆ ಇದೆಲ್ಲ. ನಾವು ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟಿಂದ ಅಟ್ಲೀಸ್ಟ್ ಒಂದು 10 to 15 ಟೈಮ್ಸ್ ಕ್ವಶನ್ಸ್ ಬಂದಿದೆ. 10 to 15 ಟೈಮ್ಸ್ ಈ ಪಾರ್ಟಿಂದನೇ ಈ ಚಾಪ್ಟರ್ಲಿ ಕ್ವಶನ್ಸ್ ಬಂದಿರೋದು, ಸರಿನಾ? ಹೌ ಡು ವಿ ನೋ ಹೌ ಓಲ್ಡ್ ದ ಫಾಸಿಲ್ಸ್ ಆರ್? ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಎಷ್ಟು ಓಲ್ಡ್ ಈ ಫಾಸಿಲು? ನಾವು ಅಂತೀವಿ ಈ ಫಾಸಿಲು 200 million years old, 100 years old, 1000 years old. ನಮ್ಗೆ ಹೆಂಗೆ ಗೊತ್ತಾಯ್ತಿದ್ದು 1000 years old ಅಂತ? ಹೆಂಗೆ ಗೊತ್ತಾಯ್ತು ನಮಗಿದು? ಇದೇ ಕ್ವಶನ್ ಬಂದು ಡೈರೆಕ್ಟಾಗಿ ಹಿಂಗೆ ಕ್ವಶನ್ ಕೇಳ್ತಾರೆ ನಿಮಗೆ. ವಾಟ್ ಆರ್ ದ ಟೆಕ್ನಿಕ್ಸ್ ಯೂಸ್ ಟು ಐಡೆಂಟಿಫೈ ದ ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್ಸ್? ಕ್ವಶನ್ ಹಿಂಗೆ ಬರುತ್ತೆ ಇಲ್ಲಿ. ಕ್ವಶನ್ ಡೈರೆಕ್ಟಾಗಿ ಹಿಂಗೆ ಕೇಳೋದು ನಿಮ್ಗೆ ಅವರು. ದೀಸ್ ಆರ್ 2 components, ರೈಟ್? ದೇರ್ ಆರ್ 2 components ಟು ಎಸ್ಟಿಮೇಟ್. ಎರಡು ಕಾಂಪೊನೆಂಟ್ ಇದೆ ಮಾತ್ರ ಇದೆ ಎಸ್ಟಿಮೇಟ್ ಮಾಡೋದಕ್ಕೆ. ಯಾವುದು? ಒನ್ ಇಸ್ ರಿಲೇಟಿವ್, ಒಂದು ಸಿಂಪಲ್ ಈಸಿ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಒಂದು ತುಂಬ ಈಸಿ ಆಗಿದೆ ನೋಡಿ. ಇಲ್ಲಿ ಇದೇನು ಪೆನ್ ಕಲೆಕ್ಷನ್ ಆಗ್ತಾಯಿಲ್ಲ, ಒಂದು ನಿಮಿಷ. ಇಲ್ಲಿ ಬಿಡಿ. ಸೊ ಇಲ್ಲಿ ನಮ್ಮ ಹತ್ರ ಇದು ಅರ್ತ್ ಮೇಲೆ ಟಾಪ್ ಲ್ಯಾಂಡ್ ಇದೆ, ಇಲ್ಲಿ ಒಂದು ಮನೆ ಇದೆ, ಇಲ್ಲೊಂದು ಮರ ಬೆಳೀತಿದೆ ಅನ್ಕೊಳ್ಳಿ. ಸೊ ನಾವೇನು ಮಾಡ್ತೀವಿ, ನಮ್ಗೆ ಅನಿಸ್ತು ಇಲ್ಲಿ ಫಾಸಿಲ್ ಇರ್ಬೋದು ಅಂತ. ನಾವೇನು ಮಾಡ್ತೀವಿ,
ಇದನ್ನ ತೆಗಿತೀವಿ, ಇಲ್ಲೊಂದು ಫಾಸಿಲ್ ಸಿಕ್ತು ನಮಗೆ, ಇಲ್ಲೊಂದು ಫಾಸಿಲ್ ಸಿಕ್ತು. ನಾವು ಏನೋ ತೆಗೆದ್ವಿ, ಇನ್ನೂ ಡೀಪ್ ತೆಗೆದ್ವಿ, ಇಲ್ಲೊಂದು ಫಾಸಿಲ್ ಸಿಕ್ತು, ಇಲ್ಲೊಂದು ಫಾಸಿಲ್ ಸಿಕ್ತು, ಇನ್ನೂ ಡೀಪ್ ಮಾಡಿದ್ವಿ, ಇನ್ನೂ ಡೀಪ್ ಮಾಡಿದಾಗ ಲಾಸ್ಟಲ್ಲಿ ಈ ಪಾರ್ಟಲ್ಲೂ ಕೂಡ ಒಂದು ಫಾಸಿಲ್ ಸಿಕ್ತಿದೆ ನಮಗೆ, ಇನ್ನೂ ಡೀಪ್ ಮಾಡಿದ್ವಿ, ಈ ಪಾರ್ಟಲ್ಲಿ ಒಂದು ಫಾಸಿಲ್ ಸಿಕ್ತು. ಸೊ ನೀವು ಲಾಜಿಕ್ ಯೂಸ್ ಮಾಡಿ ಹೇಳಿ ನಿಮಗೆ ಯಾವ ಫಾಸಿಲ್ ಇಲ್ಲಿ ಓಲ್ಡು, ಯಾರು ನ್ಯೂ ಫಾಸಿಲು. ಆಬ್ವಿಯಸ್ಲಿ ಲಾಜಿಕ್ ಯೂಸ್ ಮಾಡಿದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಈ ಫಸ್ಟ್ ಸಿಗುತ್ತಲ್ಲ ಮೇಲೆ ಇರೋ ಫಾಸಿಲು ನ್ಯೂ ಫಾಸಿಲು, ಅದೇ ಫುಲ್ ಡೀಪಲ್ಲಿದೆ ನೋಡಿ, ಆಲ್ಮೋಸ್ಟ್ 1 ಕಿಲೋಮೀಟರ್ ತಗಡೆ ಇದೆ ಅನ್ಕೊಳ್ಳಿ, 1 ಕಿಲೋಮೀಟರ್ ತಳಗಡೆ ಇದೆ ತಾನೇ, ಅಷ್ಟು ಡೀಪ್ ಆಗಿದೆ ಆ ಫಾಸಿಲ್. ಆಬ್ವಿಯಸ್ಲಿ ಎಲ್ಲಕ್ಕಿಂತ ಓಲ್ಡೆಸ್ಟ್ ಫಾಸಿಲ್ ಇದು ತಾನೇ. ಸೊ ಇದೇನು ತುಂಬ ಓಲ್ಡ್ ಆಗಿದೆ, ಇದು ನ್ಯೂ ಆಗಿದೆ, ಇದೇ ಸಿಂಪಲ್ ಮೆಥಡ್. ಇದೇನಿದು, ಇದೇ ಮೋಸ್ಟ್ ಸಿಂಪಲ್ ಮೆಥಡು. ಇಫ್ ವಿ ಡಿಗ್ ಇನ್ ಟು ದ ಅರ್ತ್ ಆ್ಯಂಡ್ ಸ್ಟಾರ್ಟ್ ಫೈಂಡಿಂಗ್ ದ ಫಾಸಿಲ್, ನಾವು ಅರ್ತ್ ಮೇಲೆ ಡಿಗ್ ಮಾಡ್ತಾ ಇದ್ದೀವಿ, ನಮ್ಗೆ ಫಾಸಿಲ್ ಸಿಗ್ತಾ ಇದೆ ಒಂದೊಂದು. ಇಟ್ ಈಸ್ reasonable to suppose that the fossil we find closer to the surface are more recent than the fossil we find in the deeper layers. ಹತ್ರ ಸಿಗೋ ಫಾಸಿಲು ತುಂಬ ನ್ಯೂ ಆಗಿರುತ್ತೆ, ಲಾಸ್ಟ್ಲಿ ಇರೋದು ಫಾಸಿಲ್ ತುಂಬ ಓಲ್ಡ್ ಆಗಿರುತ್ತೆ. ಸಿಂಪಲ್ ಲಾಜಿಕ್, ರೈಟ್? ಸಿಂಪಲ್ ಲಾಜಿಕ್. The second way of dating fossils by detecting the ratio of different isotopes. ನಾವು ಇದನ್ನ ರೇಡಿಯೋ ಆಕ್ಟಿವ್ ಐಸೋಟೋಪಿಂಗ್ ಅಂತೀವಿ, ಇಲ್ಲ ಕಾರ್ಬನ್ ಡೇಟಿಂಗ್ ಅಂತ ಇರ್ತೀವಿ. ಒಂದು ಕಾರ್ಬನ್ ಇರುತ್ತೆ C14 ಕಾರ್ಬನ್, ಆ C14 ಕಾರ್ಬನ್ ಮೇಲೆ ಇದು ಡಿಪೆಂಡ್ ಆಗಿದೆ ಟೆಕ್ನಿಕ್ ಇದು. ಸ್ಟೂಡೆಂಟ್ಸ್ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ, ಈ ನೀವು ಟೆಕ್ನಿಕಲ್ ನೀವು ಕಲಿಬೇಕಂತಂದರೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಸಪ್ರೇಟಾಗಿ ವಿಡಿಯೋದಲ್ಲಿ ನಾವು ವಿಲ್ ಬಿ ಟಾಕಿಂಗ್ ಅಬೌಟ್ ಕಾರ್ಬನ್ ಡೇಟಿಂಗ್ ಬಗ್ಗೆ ಮಾತಾಡೋದ, ಸರಿನಾ? The same element in the fossil material, that is radioactive carbon dating, second method adu. It would be interesting to find out how exactly this method works. Sarina, that is the end of the chapter. Students, in this chapter ene doubt idile nange keli. Ee last part idella very easy nodi. Basically fossil ಹೆಂಗಾಗುತ್ತೆ ಹೇಳಿದ್ದಾರೆ, fossil formation ಹೆಂಗಾಗುತ್ತೆ ಹೇಳಿದ್ದಾರೆ, ಇಲ್ಲಿ ಎಲ್ಲ ಹೇಳ್ತಾರೆ ನೋಡಿ. How the fossil form layers ನೋಡಿ. ಫಸ್ಟ್ ಏನಿತ್ತು, ನಾರ್ಮಲ್ ಲೇಯರ್ ಇತ್ತು ಒಂದು. That is, let us start with the 100 million years old, some invertebrates in the vertebral column illa alli, sarina. At the seabed, die and buried in the sand. More sand accumulates and sand forms under the pressure. That is, sandstone forms the pressure. ಮಳೆ ಬಂದು ಏನಾಗ್ತಿದೆ, ನೀರು ಅಕ್ಯುಮುಲೇಟ್ ಆಗಿದೆ, ಆ ನೀರ್ ಮೇಲೆ ಸ್ಯಾಂಡ್ ಬರ್ತಾ ಇದೆ, ಸ್ಯಾಂಡ್ ಅಕ್ಯುಮುಲೇಟ್ ಆಗ್ತಾ ಏನಾಗುತ್ತೆ, ಸ್ಯಾಂಡ್ ಸ್ಟೋನ್ ಫಾರ್ಮೇಷನ್ ಆಗುತ್ತೆ. Millions of years later, dinosaurs living in the area die. Finally dinosaurs ಸತ್ತೋಯ್ತು, and their bodies are too buried in the mud. Mud ಅಲ್ಲಿ ಏನಾಯ್ತು, ಅದ್ರ ಬಾಡಿ ಕಂಪ್ಲೀಟ್ ಆಗಿ ಮುಚ್ಚೋಗ್ಬಿಡ್ತು, ರೈಟ್? ಮಡ್ ಅಲ್ಲಿ ಅದ್ರ ಬಾಡಿ ಕಂಪ್ಲೀಟ್ ಆಗಿ ಮುಚ್ಚೋಗ್ಬಿಡ್ತು. ದಿಸ್ ಮಡ್ ಇಸ್ ಆಲ್ಸೋ ಕಂಪ್ರೆಸ್ಡ್ ಇಂಟು ರಾಕ್. ಆ ಮಡ್ ಏನಾಯ್ತು, ಮಡ್ ಕಂಪ್ಲೀಟ್ ಆಗಿ ರಾಕ್ಗೆ ಕನ್ವರ್ಟ್ ಆಗೋಯ್ತು, ಫಾಸಿಲೈಸೇಷನ್ ಆಗೋಯ್ತು. ಏನಾಯ್ತು, ಕಂಪ್ಲೀಟ್ ಆಗಿ ಫಾಸಿಲೈಸೇಷನ್ ಆಗೋಯ್ತು. ಅಬೌಟ್ ದ ರಾಕ್ ಕಂಟೈನಿಂಗ್ ದ ಅರ್ಲಿಯರ್ ಇನ್ವರ್ಟಿಬ್ರೇಟ್ಸ್ ಮೇಲೆ ಒಂದು ಲೇಯರ್ ಆಗೋಯ್ತು ನೋಡಿ. ಇದೊಂದು ಸಪ್ರೇಟ್ ಲೇಯರು, ಇದೊಂದು ಸಪ್ರೇಟ್ ಲೇಯರು. ಸೊ ಲೇಯರ್ ಫಾರ್ಮೇಷನ್ ಆಗೋಗಿದೆ. ಏನಾಗಿದೆ, ಲೇಯರ್ ಫಾರ್ಮೇಷನ್ ಆಗೋಗಿದೆ ಅಲ್ಲಿ. ಅಗೇನ್ ಮಿಲಿಯನ್ಸ್ ಆಫ್ ಇಯರ್ಸ್ ಲೇಟರ್, ದ ಬಾಡೀಸ್ ಆಫ್ ಹಾರ್ಸ್ ಲೈಕ್ ಕ್ರೀಚರ್ಸ್, ಒಂದು ಹಾರ್ಸ್ ಲೈಕ್ ಕ್ರೀಚರ್ ಆಯಿತು, ಡೈಯಿಂಗ್ ಇನ್ ಅನ್ ಏರಿಯಾ ಆರ್ ಫಾಸಿಲೈಸ್ ಇನ್ ರಾಕ್ಸ್ ಅಬೌಟ್ ದ ಅರ್ಲಿಯರ್ ರಾಕ್ಸ್. ಸೊ ಇದು ಕೂಡ ಸತ್ತೋಯ್ತಾ ಇಲ್ಲಿ, ಇದು ಕೂಡ ಏನಾಯಿತು, ಸಪ್ರೇಟಾಗಿ ಒಂದು ಲೇಯರ್ ಆಗ್ತಾ ಇತ್ತು. ಸೊ ಎವ್ರಿ ಸಿಂಗಲ್ ಟೈಮ್ ಆರ್ಗನಿಸಮ್ ಸತ್ತೋಗುತ್ತೆ ಅಂದ್ಕೊಳ್ಳಿ, ಒಂದು ಜನ್ರೇಷನಲ್ಲಿ ಒಂದು ಆರ್ಗನಿಸಮ್ ಸತ್ತೋಗುತ್ತೆ, ಅದು ಫಾಸಿಲ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಮಚ್ ಲೇಟರ್ ದ ಎರೋಷನ್ ಆರ್ ದ ವಾಟರ್ ಫ್ಲೋಸ್ ವೇವ್ಸ್ ಆಫ್ ದ ಸಮ್ ಆಫ್ ದ ರಾಕ್ ಆ್ಯಂಡ್ ಎಕ್ಸ್ಪೋಸಸ್ ದ ಹಾರ್ಸ್ ಲೈಕ್ ಶೋ. ಆಸ್ ವಿ ಡಿಗ್ ಡೀಪರ್ ಏನಾಯಿತು, ಸ್ವಲ್ಪ ಎರೋಷನ್ ಆಯಿತು, ಸ್ವಲ್ಪ ಎರೋಷನ್ ಆಗೇನಾಯಿತು, ನಮಗೆ ಈ ಹಾರ್ಸ್ ಲೈಕ್ ಫಾಸಿಲ್ ಕಾಣಿಸ್ಕೊಯ್ತು. ನಾವು ಕ್ಯೂರಿಯಸ್ ಆಗ್ಬಿಟ್ವಿ, ಏನಿಲ್ಲ ಫಾಸಿಲ್ ಇದೆ, ನಾವೇನು ಮಾಡ್ತೀವಿ ಅವಾಗ, ಡಿಗ್ ಸ್ಟಾರ್ಟ್ ಮಾಡ್ತೀವಿ. ಡಿಗ್ ಮಾಡಿದಾಗ ನಮಗೆ ಎಲ್ಲ ಫಾಸಿಲ್ಸು ಒನ್ ಬೈ ಒನ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಬೈ ಲಾಜಿಕ್ ಈ ಫಾಸಿಲ್ ಇದೆಯಲ್ಲ, ಈ ಫಾಸಿಲ್ ತುಂಬ ಜಾಸ್ತಿ ಏಜ್ ಆಗಿದೆ, ಈ ಫಾಸಿಲ್ಗೆ ತುಂಬ ಏಜ್ ಕಮ್ಮಿ ಆಗಿದೆ, ಯಾಕಂದರೆ ಅದು ಅರ್ತ್ ಸರ್ಫೇಸ್ಗೆ ತುಂಬ ಕ್ಲೋಸ್ ಆಗಿದೆ ಈ ಫಾಸಿಲ್ಲು. ಸೊ ದ್ಯಾಟ್ ಇಸ್ ದ ಚಾಪ್ಟರ್ ಆಫ್ ಎವಲ್ಯೂಷನ್. ಹೆರಿಡಿಟಿ ಪಾರ್ಟ್ ನಾವು ಲಾಸ್ಟ್ ಪಾರ್ಟಲ್ಲಿ ಮಾಡಿದ್ದೀವಿ, ಈ ಪಾರ್ಟಲ್ಲಿ ನಾವು ಎವಲ್ಯೂಷನ್ನ ಕಂಪ್ಲೀಟ್ ಮಾಡಿದ್ದೀವಿ. ಸ್ಟೂಡೆಂಟ್ಸ್, ನಿಮ್ಗೆ ಏನೇ ಡೌಟ್ ಇಲ್ಲ ನಂಗೆ ಕೇಳಿ. ಈ ಎವಲ್ಯೂಷನ್ ಪಾರ್ಟಲ್ಲಿ ನಮ್ಮ ಸ್ಟಾರ್ಟಿಂಗ್ ನಿಮ್ಗೆ ಕತೆ ಹೇಳಿದ್ನಲ್ಲ, ಆ ಕಥೆಯಿಂದ ಕ್ವಶನ್ಸ್ ಬರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಹೋಮೋಲೋಗಸ್ ಆರ್ಗನ್ಸ್ ಆಗಲಿ ಆ್ಯನ್ಲೋಗಸ್ ಆರ್ಗನ್ಸ್ ಆಗಲಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ ಕ್ವಶನ್ಸು. ಆ್ಯಂಡ್ ಫೈನಲಿ ಈ ಫಾಸಿಲ್ಸಲ್ಲಿ ಫಾಸಿಲ್ ಫಾರ್ಮೇಷನ್ ಹೆಂಗಾಗುತ್ತೆ, ಈ ಫಾಸಿಲ್ದು ಏಜ್ ನೀವು ಹೆಂಗೆ ಕಂಡುಹಿಡಿತೀರಲ್ಲ, ಇದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಅದು ಬಿಟ್ಟರೆ ಈ ಚಾಪ್ಟರ್ಲಿ ಏನೂ ಇಲ್ಲ. ಫಸ್ಟ್ ಪಾರ್ಟ್ ಇದೆಯಲ್ಲ ಹೆರಿಡಿಟಿ, ಮೋನೋ ಹೈಬ್ರಿಡ್ ಕ್ರಾಸ್, ಡೈ ಹೈಬ್ರಿಡ್ ಕ್ರಾಸ್, ಅದ್ರದ್ದು ಫಿನೋಟಿಪಿಕ್ ರೇಷಿಯೋ, ಜಿನೋಟಿಪಿಕ್ ರೇಷಿಯೋ ಮೇಲೆ ಕ್ವಶನ್ ಬರುತ್ತೆ ಅಷ್ಟೇ. ಈ ಚಾಪ್ಟರ್ ಡನ್ ಆ್ಯಂಡ್ ಡಸ್ಟೆಡ್ ನಿಮ್ಮ ಕೈಯಲ್ಲಿದೆ, ಚೆನ್ನಾ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡ್ತಾ ಮರಿಬೇಡಿ, ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ವಿ ನೋ ದ ಟಾರ್ಗೆಟ್ ಏನು,
ಈ ವೀಕ್ ಅನ್ನಷ್ಟಲ್ಲಿ ನಾವು 600 ಸಬ್ಸ್ಕ್ರೈಬರ್ಸ್ ಮಾಡಬೇಕು. ದಟ್ ಇಸ್ ಮೈ ಟಾರ್ಗೆಟ್ ಟು ಆಲ್ ಆಫ್ ಯು, ಆ್ಯಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್ ಸ್ಟೂಡೆಂಟ್ಸ್.